ನಮಸ್ಕಾರ. ಡಿ ವಿ ಜಿಯವರ 40ನೇ ಪುಣ್ಯತಿಥಿ, ಅದರ ಆಚರಣೆಯ ಸಲುವಾಗಿ ನಾವೆಲ್ಲ ಸೇರಿದ್ದೀವಿ. ನಮಗೆಲ್ಲ ಇದೊಂದು ಶ್ರದ್ಧೆಯ ಸಂದರ್ಭ. ಡಿ ವಿ ಜಿ ಈ ಸಂಸ್ಥೆಯ ಸ್ಥಾಪಕರು, ಇದನ್ನು ಕಟ್ಟಿ ಬೆಳೆಸಿದವರು ಅನ್ನೋದು ಒಂದೇ ಇದಕ್ಕೆ ಕಾರಣ ಅಲ್ಲ. ಡಿ ವಿ ಜಿಯವರ ವೈಚಾರಿಕ ವಾರಸಿಕೆ ಏನಿದೆ ಅದು ಬಹಳ ಕಾಲ ಉಳಿಯುವಂಥದ್ದು ಅನ್ನೋದು ನಿಸ್ಸಂದೇಹ. ಅವರು ಸ್ವರ್ಗವಾಸಿಗಳಾಗಿ 40 ವರ್ಷ ಆಗಿದೆ, ಅಂದರೆ 1.5 ತಲೆಮಾರು ಕಳೆದಿದೆ. ಆದರೂ ಅವರ ಪ್ರಮುಖ ಬರಹಗಳೆಲ್ಲ ಇವತ್ತಿಗೂ ಚಲಾವಣೆಯಲ್ಲಿವೆ, ಜನಪ್ರಿಯತೆಯನ್ನು ಉಳಿಸಿಕೊಂಡಿವೆ, ಜನಪ್ರಿಯತೆ ಹೆಚ್ಚುತ್ತಾ ಇದೆ ಅಂತಲೂ ಕೂಡ ಹೇಳಬಹುದು. ಹೀಗೆ ಡಿ ವಿ ಜಿಯವರ ವಾರಸಿಕೆ ಜೀವಂತವಾಗಿದೆ. ಈ ಸಂಸ್ಥೆಯ ನಮಗಂತೂ ಡಿ ವಿ ಜಿಯವರ ಸ್ಮರಣೆ, ಅವರ ಕೃತಿಗಳ ಸ್ಮರಣೆ, ಪುನರವಲೋಕನ, ಅನುಸಂಧಾನ ಇದು ಒಂದು ಸಂಸ್ಕಾರಕಾರಿ ಕರ್ತವ್ಯವೇ ಆಗಿದೆ. ಈ ವರ್ಷ ಡಿ ವಿ ಜಿ ಸ್ಮರಣೋಪನ್ಯಾಸ ನೀಡೋದಕ್ಕೆ ಸನ್ಮಾನ್ಯ ಕೆ ಸಿ ಶಿವಾರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರು ಇದೀಗ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿಯಲ್ಲಿರುವ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದಾರೆ. ಹೆಚ್ಚಿನ ವರ್ಷಗಳಲ್ಲಿ ಕುವೆಂಪು ಅವರ ಕೃತಿಗಳ ಪುನಃಸಂಪಾದನೆ, ಮುದ್ರಣ ಇದರಲ್ಲಿ ಬಹಳ ಶ್ಲಾಘ್ಯವಾದ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಹಂಪಿ ವಿಶ್ವವಿದ್ಯಾಲಯದವರು ಕುವೆಂಪು ಸಮಗ್ರ ಪ್ರಕಟಿಸಿದಾಗ ಅದರ ಹೊಣೆಯನ್ನು ಶಿವಾರೆಡ್ಡಿಯವರೇ ನಿರ್ವಹಿಸಿದರು. ಇತ್ತೀಚೆಗೆ ಈಗ ಕುಪ್ಪಳ್ಳಿಯ ಕುವೆಂಪು ಅಧ್ಯಯನ ಕೇಂದ್ರ ಹೊರತಂದಿರುವ ಕುವೆಂಪು ಸಮಗ್ರ ಕೃತಿಗಳ ಪರಿಷ್ಕರಣಾ ಪುನಃ ಪ್ರಕಾಶನವನ್ನು ಅದರ ಹೊಣೆಯನ್ನು ಕೂಡ ಶಿವಾರೆಡ್ಡಿಯವರೇ ಅತ್ಯಂತ ಶ್ಲಾಘ್ಯವಾಗಿ ನಿರ್ವಹಿಸಿದ್ದಾರೆ. ಒಳ್ಳೆಯ ಸಂಘಟಕರು, ಅಧ್ಯಯನಶೀಲರು, ವಿಶೇಷವಾಗಿ ನವೋದಯ ಸಾಹಿತ್ಯ, ಅಭಿಜಾತ ಸಾಹಿತ್ಯ ಇದರ ಗಾಢವಾದ ಅಧ್ಯಯನ ಇದೆ. ತುಂಬ ಒಳ್ಳೆಯ ವಿಮರ್ಶನ ಪ್ರಜ್ಞೆಗೂ ಕೂಡ ಹೆಸರಾದವರು. ಅದಕ್ಕಿಂತ ಹೆಚ್ಚಾಗಿ ಬಹಳ ಸಮತೋಲಿತವಾದ ದೃಷ್ಟಿಗೂ ಕೂಡ ಹೆಸರಾದವರು. ವಿಶೇಷವಾಗಿ ಸಾಹಿತ್ಯ ವಲಯಗಳಲ್ಲಿ ತುಂಬ ಆದರಣೆಯನ್ನು ಪಡ್ಕೊಂಡಿದ್ದಾರೆ. ಅವರು ಈ ವರ್ಷದ ಈ ಡಿ ವಿ ಜಿ ಸ್ಮರಣೋಪನ್ಯಾಸ ನೀಡೋದಕ್ಕೆ ಆಗಮಿಸಿರೋದು ನಮಗೆಲ್ಲ ಬಹಳ ಸಂತೋಷವಾಗಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಡಿ ವಿ ಜಿಯವರ ಸಾಂಸ್ಕೃತಿಕ ಚಿಂತನೆ, ಅದನ್ನು ಕುರಿತು ಶಿವಾರೆಡ್ಡಿಯವರು ಮಾತನಾಡೋರಿದ್ದಾರೆ. ಸಂಸ್ಕೃತಿಯ ಬಗ್ಗೆ ಹಲವಾರು ಮುಖಗಳಿಂದ ಪರಾಮರ್ಶನೆ ನಡೆಸಿರೋರು ಡಿ ವಿ ಜಿ. ಸಂಸ್ಕೃತಿಯನ್ನು ಕುರಿತೇ ಬರೆದ ಪೂರ್ಣ ಪ್ರಮಾಣದ ಅವರ ಒಂದು ಲಾಕ್ಷಣಿಕ ರೀತಿಯ ಗ್ರಂಥ ಕೂಡ ಇದೆ. ಸಂಸ್ಕೃತಿಯನ್ನು ಕುರಿತು ಇಷ್ಟು ಆಳವಾದ ಚಿಂತನೆ ಕನ್ನಡದಲ್ಲಿ ನಡೆದಿರೋದು ವಿರಳ. ಮುಖ್ಯ ಸಂಗತಿ ಎಂದರೆ ಡಿ ವಿ ಜಿಯವರು ಸಮನ್ವಯ ಪಕ್ಷಪಾತಿಗಳು. ಅವರ ಚಿಂತನೆಯಲ್ಲಿ ಸದಾ ಆದ್ಯತೆ ಪಡೆದಿರುವ ಸಂಗತಿಗಳು ಜೀವಹಿತ, ಲೋಕಪ್ರೇಮ, ಆತ್ಮೋತ್ಕರ್ಷ ಮೊದಲಾದವು. ಒಂದು ಕಡೆ ಗಾಢ ಪಾಂಡಿತ್ಯ, ಇನ್ನೊಂದು ಕಡೆ ವಿಸ್ತಾರವಾದ ಲೋಕಾನುಭವ ಇದ್ದುದರ ಹಿನ್ನೆಲೆಯಲ್ಲಿ ಅವರ ಬರಹಕ್ಕೆ ಒಂದು ರೀತಿಯ ಅಧಿಕೃತತೆ ಬಂದಿದೆ. ವ್ಯಷ್ಟಿ ಮತ್ತು ಸಮಷ್ಟಿ, ಸಾಂಪ್ರದಾಯಿಕ ಮತ್ತು ಆಧುನಿಕ, ಶ್ರದ್ಧೆ ಮತ್ತು ವೈಚಾರಿಕತೆ, ಪ್ರಾಚ್ಯ ಮತ್ತು ಪಾಶ್ಚಾತ್ಯ, ಇಂತಹ ಈ ಆಪಾತ ದ್ವಂದ್ವಗಳ ಹೊಂದಾಣಿಕೆ ಅಪೇಕ್ಷಣೀಯ ಮಾತ್ರವಲ್ಲ, ಅದು ಅನಿವಾರ್ಯ ಕೂಡ ಆಗಿದೆ. ಈ ಸಮನ್ವಯ ದೃಷ್ಟಿ ಡಿ ವಿ ಜಿಯವರ ಎಲ್ಲ ಪ್ರಮುಖ ಬರಹಗಳಲ್ಲಿ ಕಾಣಬಹುದು. ಕಗ್ಗ ಮೊದಲಾದ ಕೃತಿಗಳಲ್ಲಂತೂ ಈ ಸಮನ್ವಯ ಪ್ರವಣತೆ ಪ್ರಕಾಶಮಾನವಾಗಿ ಕಾಣುತ್ತೆ. ಈ ಬರಹಗಳ ಜನಪ್ರಿಯತೆಗೆ
ಒಂದು ಪ್ರಮುಖ ಕಾರಣ ಕೂಡ ಬಹುಶಃ ಈ ಸಮನ್ವಯ ಪ್ರಜ್ಞೆ ಅಂತ ಹೇಳಬಹುದು. ನಿರಾಗ್ರಹ ಮತ್ತು ಸ್ನೇಹಧ್ವನಿ, ಡಿ ವಿ ಜಿಯವರ ಸಂವಾದ ಶೈಲಿ ಅದು ಇನ್ನೊಂದು ಕಾರಣ ಅಂತ ಹೇಳಬಹುದು. ತಮ್ಮ ಚಿಂತನೆ ಬರಹಗಳಿಂದ ತಮ್ಮ ಜನರಿಗೆ ಸಾಂತ್ವನ ಸಮಾಧಾನ ಸಿಗಬೇಕು ಅನ್ನುವುದು ಅವರಲ್ಲಿ ರಕ್ತಗತವಾಗಿದ್ದ ಆಕಾಂಕ್ಷೆ. ಅವರ ದೃಷ್ಟಿಯಲ್ಲಿ ಸಂಸ್ಕೃತಿ ಎಂದರೆ ಮಾಧುರ್ಯ ಮತ್ತು ಕಾಂತಿ, ಈ ಎರಡರ ಸಮ್ಮಿಳನ. ಇದನ್ನು ಅವರು ಹಲವಾರು ಕೃತಿಗಳಲ್ಲಿ ಬಗೆಬಗೆಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ವಿಷಯ ಕುರಿತು ಅಧ್ಯಯನಶೀಲರು, ಚಿಂತಕರು, ಶೋಧನೋತ್ಸಾಹಿಗಳು ಆದ ಆದರಣೀಯ ಶ್ರೀ ಕೆ ಸಿ ಶಿವಾರೆಡ್ಡಿ ಅವರು ಈಗ ಮಾತನಾಡೋರಿದ್ದಾರೆ. ಅವರ ವಿಶ್ಲೇಷಣೆಯನ್ನು ಕೇಳೋಣ. ಶ್ರೀ ಕೆ ಸಿ ಶಿವಾರೆಡ್ಡಿ, ಕೂತ್ಕೊಂಡೇ ಮಾತಾಡ್ತಾರೆ. ತಮ್ಮ ಸ್ವಾಗತ ಭಾಷಣದಲ್ಲಿ ನಾನು ಮಾತನಾಡಬಹುದಾದಂಥ ಬಹುಮುಖ್ಯವಾದಂಥ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಅವರು ಪ್ರಸ್ತಾಪಿಸಿದ ವಿಚಾರಗಳು ಶತಮಾನಗಳ ಕಾಲ ಎಲ್ಲ ಲೇಖಕರನ್ನು ಮತ್ತು ಇವತ್ತಿನ ಜನಸಾಮಾನ್ಯರನ್ನು ಬಹುಮುಖ್ಯವಾಗಿ ಕಾಡ್ತಾ ಇರತಕ್ಕಂಥ ಪ್ರಶ್ನೆಗಳು ಅನ್ನುವಂಥದ್ದು ನಮಗೆ ತಿಳಿದಂಥ ಒಂದು ಸಂಗತಿಯೇ. ಆದರೆ ನವೋದಯ ಕಾಲದ ದೊಡ್ಡ ಲೇಖಕರು ಯಾರಿದ್ದರೂ ಅವರನ್ನೆಲ್ಲ ಅರಿತುಕೊಳ್ಳುವುದು ಅಥವಾ ಓದಿದ್ದೀನಿ ಅಂತ ಬೀಗುವುದಕ್ಕೆ ಸಾಧ್ಯ ಆಗದೇ ಇರುವಂತಹ ರೀತಿಯಲ್ಲಿ ಅವರು ಸಾಹಿತ್ಯವನ್ನು ರಚನೆ ಮಾಡಿಬಿಟ್ಟಿದ್ದಾರೆ. ನಾನು ಬೇಂದ್ರೆಯ ಆಸಕ್ತ, ಕುವೆಂಪು ಸಾಹಿತ್ಯದ ಆಸಕ್ತ, ಟಾಲ್ಸ್ಟಾಯ್, ಹೀಗೆ ಜಗತ್ತಿನ ವಿಕ್ಟರ್ ಹ್ಯೂಗೋ ಇಂಥ ಲೇಖಕರು ಅಥವಾ ಡಿ ವಿ ಜಿಯವರ ಅನೇಕ ಕೃತಿಗಳ ಆಸಕ್ತ ನಾನು. ಆದರೆ ಎಷ್ಟೇ ಸಾರಿ ಓದಿದ್ರೂ ನನಗೆ ಅವು ಸಂಪೂರ್ಣವಾಗಿ ದಕ್ಕಿದಾವೆ ಅಂತ ಆಗಲಿ, ಅದರ ಓದು ಮುಗಿಯಿತು ಅಂತಾಗಲಿ ನನಗೆ ಅನಿಸಿಲ್ಲ. ದೊಡ್ಡವರೆಲ್ಲರೂ ಇಲ್ಲಿ ಇದ್ದೀರಿ, ನಾನು ಒಬ್ಬನೇ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಲ್ಲ ಅನ್ನುವಂಥದ್ದು ಕೂಡ ನಾನೆಲ್ಲೂ ಹೀಗೆ ಒಬ್ಬನೇ ನಿಂತು ಮಾತಾಡಿದ್ದು ಎಲ್ಲೂ ಇಲ್ಲ. ಭಯ ಇದೆ, ನನಗೆ ಒಂದು ರೀತಿ ಭಯ ಇದೆ. ಆದರೆ ಅಗಾಧವಾಗಿ ಸೃಷ್ಟಿ ಮಾಡಿರ್ತಕ್ಕಂತಹ ನವೋದಯ ಲೇಖಕರೇನಿದ್ದಾರೆ ಅವರಿಗೆ ಒಂದು ದೊಡ್ಡ ಮೈದಾನ ಅವರಿಗೆ ಆಟ ಆಡುವುದಕ್ಕೆ ಇತ್ತು. ಆ ಕಾರಣದಿಂದ ಅವರು ಏನೆಲ್ಲ ಆಟಗಳನ್ನು ಆಡಬಹುದೋ ಆ ಎಲ್ಲ ಆಟಗಳನ್ನು ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಆಡಿಬಿಟ್ರು. ಆದರೆ ಮುಂದೆ ಬರುವಂಥ ಪೀಳಿಗೆ ಒಂದು ಆ ರೀತಿಯ ಆಟಗಳಿಂದ ದೊಡ್ಡ ಕಷ್ಟವನ್ನು ಕೊಟ್ಟುಬಿಟ್ರು. ಯಾವ ವಸ್ತುವನ್ನು ಮುಟ್ಟಿದರೂ ಇದು ಇಂಥವರ ಒಂದು ಮುದ್ರೆ ಬಿದ್ದುಬಿಟ್ಟಿದೆ ಅನ್ನುವ ಕಾರಣಕ್ಕೆ ಮುಂದೆ ಬಂದಂಥ ಲೇಖಕರು ಅವರ ಮುಂದೆ ಕಳೆದು ಹೋಗ್ತಾ ಇದ್ರು, ಅಥವಾ ಇನ್ನು ಪುನರಾವರ್ತನೆಯಾಗಿ ಅಥವಾ ಏನನ್ನೂ ಬರೆಯೋಕ್ಕಾಗದ ಒಂದು ಇಕ್ಕಟ್ಟಿಗೆ ಸಿಕ್ಕಿ ಅಡಿಗರಂಥವರು, ಕಂಬಾರರಂಥವರು, ದೇವನೂರು ಮಹಾದೇವರಂಥವರು ಹೊಸದಾದಂತಹ ಭಾಷೆಯನ್ನು, ನುಡಿಗಟ್ಟನ್ನು ಕಟ್ಟಿಕೊಳ್ತಾ, ಸಿದ್ಧಲಿಂಗನಂಥ ಕವಿಗಳು ಅಥವಾ ಅನೇಕ ಇವತ್ತು ಬರೀತಾ ಇರತಕ್ಕಂಥ ಕವಿಗಳು ಹೊಸದಾದ ಶೋಧಗಳಿಗೆ ತೊಡಗಬೇಕಾದಂಥ ಅನಿವಾರ್ಯತೆಯನ್ನು ನಮ್ಮ ದೊಡ್ಡ ಲೇಖಕರು ಮಾಡಿಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಯಾವುದೇ ಒಂದು ಪದವನ್ನಾಗಲಿ, ಒಂದು ವಸ್ತುವನ್ನಾಗಲಿ ಅಥವಾ ಭಾಷೆಯನ್ನಾಗಲಿ, ರೂಪಕ ಜಗತ್ತನ್ನಾಗಲಿ ಮುಟ್ಟಕ್ಕೆ ಹೋದರೆ ಇದಾಗಲೇ ಯಾರೋ ಬರೆದುಬಿಟ್ಟಿದ್ದಾರೆ ಅಥವಾ ಇಂಥವರ ಮುದ್ರೆ ಅವ್ರಿಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ. ಉಮರನ ವಸಗೆಯನ್ನೇ ಸುಮ್ಮನೆ ನೆನಪಿಗೆ ತೆಗೆದುಕೊಳ್ಳೋಣ. ಉಮರನ ವಸಗೆ ಅಸಂಖ್ಯ ಅನುವಾದಗಳು ಕನ್ನಡದಲ್ಲಿ ಬಂದಿದ್ದಾವೆ. ಉಮರನ ವಸಗೆಯ ಅಥವಾ ಉಮರನ ಕಾವ್ಯಕ್ಕೆ ನಾವು ಹೋಗದೇ ಇದ್ದರೆ ನಮ್ಮ ಜನ್ಮವೇ ಸಾರ್ಥಕ ಇಲ್ಲ. ಅದರಲ್ಲೂ ಕನ್ನಡದಲ್ಲಿ ಅನುವಾದವಾಗಿರ್ತಕ್ಕಂಥ ಉಮರನ ವಸಗೆ ಡಿ ವಿ ಜಿ ಅವರದ್ದೇನಿದೆಯೋ ಅದು ನಮ್ಮ ಕಿಸೆಗಳಲ್ಲಿ ಇರಬೇಕಾದ ಪುಸ್ತಕ. ಆ ಮಹಾನುಭಾವ ಕುಡಲಿ ಚಿದಂಬರಂ ಅದು ಕಿಸೆಯ ಪುಸ್ತಕವಾಗಿ ಪ್ರಕಟಿಸಿದ್ರು. ಒಂದೊಂದು ಎಡಿಷನ್ನು ನಾವು ಅದನ್ನು ಕಾಪಾಡ್ಕೋಬೇಕು, ಇಟ್ಕೋಬೇಕಾದ ರೀತಿಯಲ್ಲಿ ಅದು ಪ್ರಕಟಿಸಿದರು. ಮೊದಲನೇ ಮುದ್ರಣ ಕರ್ನಾಟಕ ಸಂಘದಿಂದ ಬಂತದ್ದು. ಆದರೆ ಆನಂತರದ ಮುದ್ರಣಗಳು ಕೂಡ ಅಷ್ಟೇ ಅದ್ಭುತವಾಗಿ ಪ್ರಕಟವಾಗ್ತಾ ಬಂದಂಥ ಕೃತಿ ಆ ಥರದ್ದು. ಯಾಕೆಂದರೆ ಉಮರನ ವಸಗೆಯ ನಂತರ ಶಾಬಾಲೂರು ಅವರು ದೊಡ್ಡ ಪ್ರಯತ್ನವನ್ನು ಮಾಡಿದರು.
ಆದರೆ ಲಂಕೇಶ್ವರ ಅದನ್ನು ಒಪ್ಪಲಿಲ್ಲ. ಲಂಕೇಶ್ವರಂಥ ಸೂಕ್ಷ್ಮಮತಿಗಳು ಕೂಡ ಡಿ ವಿ ಜಿ ಅವರದೇ ಮುದ್ರೆ ಯಾವುದು ಅನ್ನುವಂಥದ್ರ ಕಡೆಗೆ ಹೊರಟರು. ಆ ಕಾರಣದಿಂದ ನಮ್ಮ ದೊಡ್ಡ ಲೇಖಕರು ಆಡಿದಂಥ ಆಡುಂಬಳದಲ್ಲಿ ಒಂದಷ್ಟು ನಡಿಗೆಗಳನ್ನಷ್ಟೇ ನಾವು ನೋಡ್ಬೋದು. ಅನೇಕ ಪ್ರಶ್ನೆಗಳು ಕೂಡ ಅದರ ಜೊತೆಯಲ್ಲಿ ನಮಗೆ ಎದುರಾಗ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಂತ ಕೆಲವು ಮಾತುಗಳನ್ನು ಆಡೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಾನು ನಿಮ್ಮೆಲ್ಲರಲ್ಲಿ ಕಿರಿಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನನಗೆ ಪುಸ್ತಕ ಪ್ರೀತಿ ಈ ಜಾಗ ಹೀಗಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದಾಗ ನನ್ನ ಸ್ನೇಹಿತನೊಬ್ಬ ಇಲ್ಲಿ ಹಾಸ್ಟೆಲಲ್ಲಿದ್ದ. ನಾವೆಲ್ಲೋ ಒಂದು ಕಡೆ ರೂಮ್ ಮಾಡ್ಕೊಂಡಿದ್ವಿ ಮಾವಲೆ ಹತ್ರ. ಇಲ್ಲಿಗೆ ಬಂದಾಗ ಒಂದು ಸಾರಿ ಗ್ರಂಥಾಲಯ ಇಲ್ಲೊಂದು ಸ್ವಲ್ಪ ಪುಸ್ತಕಗಳಿದ್ದವು. ಅಲ್ಲಿ ನಮಗೆ ಬೇಕಾದ್ದು ಇರಲಿಲ್ಲ. ಮೇಲೆ ಇದ್ದಾವೆ ಅಂತ ಯಾರೋ ಹೇಳ್ತಿದ್ರು. ಅವ್ರ ಹೆಸರು ಗೊತ್ತಿಲ್ಲ. ಇನ್ನೊಬ್ಬರು ಇಲ್ಲೇ ಇದ್ದರು, ರಾಮು ಅವರ ವೆಂಕಟರಮಣ. ಅವರು ಒಳಗೆ ಬಿಡ್ತಿರ್ಲಿಲ್ಲ ಅವರು. ಹಾವು ಕಾದ ಹಾಗೆ ಪುಸ್ತಕಗಳನ್ನು ಕಾಯುವ ಅವರು. ಪುಸ್ತಕ ಒಳಗಡೆ ಹೋಗಬೇಕು ಅಂತಂದ್ರೇ ಎಷ್ಟು ದಿವಸ ಬರಬೇಕು, ಒಂದು ತಿಂಗಳು ಸದಾ ಬಂದ್ರೂ ಇನ್ಯಾರೋ ಹೆಸರುಗಟ್ಟದಿಂದ ಒಬ್ಬರು ಬರಬೇಕಾಗಿತ್ತು. ಅವ್ರು ಬಂದು ಬೀಗ ತೆಗೆದು ಪುಸ್ತಕಗಳನ್ನು ತೋರಿಸ್ಬೇಕು. ಪುಸ್ತಕಗಳನ್ನು ತೋರಿಸೋದು ಎಷ್ಟು ಗಂಟೆ? ಅರ್ಧ ಗಂಟೆ ಅಷ್ಟೇ. ಎಷ್ಟು ನೋಡ್ತೀರಿ ಅದು? ಆ ವೆಂಕಟರಮಣ ಅವರೇನೆ ಅವ್ರ ಬಗ್ಗೆ ಬರೆದಿರುವ ಪುಸ್ತಕ ತಾನೆ ವಿರಕ್ತ ರಾಷ್ಟ್ರಕ. ಆ ಪುಸ್ತಕದ ಒಳಗಡೆಗೆ ಇಲ್ಲಿರೋ ಗ್ರಂಥ ಭಂಡಾರ ಎಂಥದ್ದು ಅನ್ನೋದು ಗೊತ್ತಾಗಿದೆ. ನಮ್ಮ ಶ್ರೀನಿವಾಸ್ ಅವರು ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜೋಡಿಸಿದ್ದಾರೆ. ಸಂತೋಷ ಅದೊಂದು. ನಾನು ಕುಪ್ಪಳಿಯಲ್ಲಿ ಮಾಡಬಹುದಾದ ಕನಸು ಅವ್ರು ಮಾಡಿಬಿಟ್ಟಿದ್ದಾರೆ. ನನಗೆ ಅಸೂಯೆ ಆಯಿತು. ಮೇಲೆ ತುಂಬ ಚೆನ್ನಾಗಿ ನಿರ್ವಹಿಸಿದ್ದೀರಿ. ಒಂದು ಆರ್ಕೈವ್ಸನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಗ್ರಂಥಗಳು ಕೈಗೆ ಸಿಗುವ ಹಾಗೆ. ನನ್ನ ವಿದ್ಯಾರ್ಥಿಗಳಿಗೆ ಅನೇಕರು ಇಲ್ಲಿ ಬಂದಿದ್ದಾರೆ ಇವತ್ತು. ಅಂಥವರಿಗೆ ಇಲ್ಲಿಗೆ ಹೋಗಿ ಅಂತ ನಾನು ಹೇಳ್ತೇನೆ. ನಮ್ಮ ಕನಸಾಗಿತ್ತು ಒಳಗೆ ಪ್ರವೇಶ ಮಾಡೋದು. ಒಳಗೆ ಪ್ರವೇಶ ಮಾಡಿದರೆ ಅದು ಯಾವ ರೀತಿಯ ಜಗತ್ತು ಅಂತ ನೀವು ಊಹೆ ಮಾಡೋಕ್ಕೆ ಆಗಲ್ಲ. ಎಷ್ಟು ಮೇಲಕ್ಕೆ ಎತ್ತರಕ್ಕೆ ನೋಡಿದರೂ ಕೂಡ ಅಷ್ಟು ಎತ್ತರದ ಕಪಾಟುಗಳಲ್ಲಿ ಪುಸ್ತಕಗಳು, ಜಗತ್ತಿನ ಯಾವ ವಿಷಯಕ್ಕೆ ಸಂಬಂಧಿಸಿದಂಥ ಉದ್ಗ್ರಂಥಗಳು, ಕನ್ನಡದ್ದಂತೂ ನಾವು ಕಣ್ಣಲ್ಲಿ ಒಂದು ಸಾರಿಯೂ ನೋಡೋಕ್ಕಾಗದೇ ಇರುವಂಥ ಗ್ರಂಥಗಳು, ಮುಟ್ಲೇಬೇಕು ಅನ್ನುವಂಥ ತವಕ, ಮತ್ತೆ ಯಾವತ್ತು ಒಳಗಡೆ ಬರಬೇಕು ಅನ್ನುವಂಥ ಒಂದು ತವಕ ಇಲ್ಲಿಗೆ ಬರಬೇಕಾದ್ರೆ ಅನಿಸ್ತಾ ಇತ್ತು. ಆದರೆ ಆ ರಾಶಿಯ ಒಳಗೆ ನಾನು ಕಾವ್ಯಾಲಯದ ಕನಸು ಹಾಗೆ ಕಂಡಿದ್ದು. ಕಾವ್ಯಾಲಯದ ಒಳಗೆ ಒಂದೇ ಆದರೂ ನಾನು ಹೋಗಬಲ್ಲನಾ, ಆ ಲೋಗೋವನ್ನಾದರೂ ಒಂದು ಸಾರಿ ನಾವು ಮುಟ್ಟಬಲ್ಲವ ಅನ್ನೋ ರೀತಿಯ ಕನಸುಗಳನ್ನು ಕಾಣ್ತಾ ಇದ್ದೆ. ಆದರೆ ಕಾವ್ಯಾಲಯ 1 ಶತಮಾನದ ಕಾಲ ಕನ್ನಡ ವಿವೇಕವನ್ನು ಬೆಳೆಸಿತು. ಡಿ ವಿ ಜಿಯವರ ಪುಸ್ತಕಗಳನ್ನು ಜನತೆಗೆ, ಕುವೆಂಪು ಅವರ ಪುಸ್ತಕಗಳನ್ನು, ತೀನಂಸಿಯವರ ಪುಸ್ತಕಗಳನ್ನು, ರಾಮಸ್ವಾಮಿಯವರ ಪುಸ್ತಕಗಳನ್ನು, ಗೋರು ರಾಮಸ್ವಾಮಿಯವರ ಪುಸ್ತಕಗಳನ್ನು ಅನೇಕ ರೀತಿಯಲ್ಲಿ ಒಂದು ವಾಹಕ ರೀತಿಯಲ್ಲಿ ಜನತೆಗೆ ಕೊಟ್ಟಂಥ ಒಂದು ಸಂಸ್ಥೆ ಇವತ್ತು ಇಲ್ಲ. ನೋವಾಗ್ತದೆ ಅದು. ಆದರೆ ಕೂಡಲಿಯವರು ಬೆಳೆಸಿದಂತಹ ಪುಸ್ತಕ ಸಂಸ್ಕೃತಿ ಇದೆಯಲ್ಲ, ಅದಕ್ಕೆ ಡಿ ವಿ ಜಿಯವರು ಕೂಡ ತುಂಬ ಸಪೋರ್ಟನ್ನು ಮಾಡಿದಂಥವರು. ಅನೇಕ ದಾಖಲೆಗಳು ಕೂಡ ಕ್ಷಣದಲ್ಲಿ ಮಾಯವಾಗಿ ಹೋಗಿದ್ದಾವೆ. ಅದು ಕನ್ನಡದ ಸಂಪತ್ತದು. ಅದರ ಒಳಗೆ ಆ ಸಂಸ್ಥೆಯ ಒಳಗೆ ಇದ್ದಂಥ ಫೈಲುಗಳಲ್ಲಿ ಅಥವಾ ಪತ್ರಗಳಲ್ಲಿ, ಅನೇಕ ಹಸ್ತಪ್ರತಿಗಳಲ್ಲಿ ಡಿ ವಿ ಜಿಯವರ ಬಗ್ಗೆ ನಾವು ಮಾತಾಡಬಹುದಾದಂಥ ಸಾಂಸ್ಕೃತಿಕವಾದಂಥ ವಿಚಾರಗಳು ಅಗಾಧವಾಗಿದ್ದವು. ಅದಕ್ಕೆ ಆ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ವೆಸ್ಲಿ ಪ್ರೆಸ್ ಅನ್ನುವಂಥದ್ದಾಗಲಿ ಅಥವಾ ಬೆಂಗಳೂರಿನ ಪ್ರೆಸ್ ಅನ್ನುವಂಥವು ಬರೀ ಮುದ್ರಣವನ್ನು ಮಾಡುವಂತಹ ಪ್ರೆಸ್ಗಳಾಗಿರಲಿಲ್ಲ. ಅದು ಒಂದು ಕಲ್ಚರನ್ನು, ಒಂದು ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆಗಳವು. ಅವುಗಳ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಅವು ಯಾವತ್ತು ಮರೆಯಾಗಿ ಹೋದವೋ ಆವತ್ತೇ ನಮ್ಮ ಸಾಂಸ್ಕೃತಿಕವಾದಂಥ ಅನೇಕ ಕೊಂಡಿಗಳು, ಚಿಂತನೆಗಳು ನಮ್ಮ ಮುಂದೆ ಇಲ್ಲವಾಗಿ ಹೋಗಿದ್ದಾವೆ. ವೆಸ್ಲಿ ಪ್ರೆಸ್ ಅಂದರೆ ಅದು ಸೌಂದರ್ಯಕ್ಕೆ ಒಂದು ಸಂಕೇತ. ಅದರಲ್ಲಿ ಒಳಗಡೆಗೆ ಪುಸ್ತಕವಾಗಿ ಆಚೆ ಬರುತ್ತೆ ಅಂತಂದ್ರೇ ಅದು ನಾವು ಅದನ್ನು ಕದ್ದು ಇಟ್ಕೊಳ್ಬಹುದಾದಂಥ ಪುಸ್ತಕ. ಅದು ನೀವು ಗಮನಿಸಬೇಕು. ಅವರ ಕುಡ್ಲಿ ಚಿದಂಬರಂ ಅವರು ಪ್ರಕಟ ಮಾಡಿರುವಂಥ ಗ್ರಂಥಗಳನ್ನು ಗಮನಿಸಬೇಕು ನಾವು. ಒಂದೊಂದು ಪುಸ್ತಕವೂ ಅದ್ಭುತವಾದದ್ದು. ಆ ಎಲ್ಲ ಪುಸ್ತಕಗಳು ನನಗೆ ಗೊತ್ತಿಲ್ಲದೆ ಅವರ ಮಕ್ಕಳು ನನಗೆ ಒಂದೊಂದು ಪ್ರತಿಯನ್ನು ಕೊಟ್ಟಿದ್ದರು. ನಮ್ಮ ಕುಪ್ಪಳಿಯ ಅಧ್ಯಯನ ಕೇಂದ್ರಕ್ಕೆ ಅವರೆಲ್ಲ ಪ್ರಕಟಣೆಗಳನ್ನು ಕೊಟ್ಟರು. ಅವ್ರಿಗೆ ಕೇಳಿದ್ರು, ನನಗೆ ಕೊಡೋಕ್ಕೆ ಬಂದರು. ಇಲ್ಲ, ನಮ್ಮ ಗ್ರಂಥಾಲಯಕ್ಕೆ ಒಂದು ಪ್ರತಿಯನ್ನು ಕೊಡಿ. ಯಾಕೆಂದರೆ ಅವರು ನಡೆಸಿದಂತಹ ವಿವೇಕವಾಣಿ ಅನ್ನುವಂಥ ಪತ್ರಿಕೆಯನ್ನು ಅವರ ತೀರ್ಥಹಳ್ಳಿಯಲ್ಲಿ ನಡೆಸಿದ್ದು. ಮೊದಲನೆಯ ಪುಸ್ತಕ ಕುವೆಂಪು ಅವರದೇ ಪ್ರಕಟವಾಗಿದ್ದು. ಅಷ್ಟು ಮೊದಲು ಬಂದಂಥ 10-15 ಪುಸ್ತಕಗಳು ಕುವೆಂಪು ಅವರ ಪುಸ್ತಕಗಳು. ಒಂದೊಂದು ನೀವು ಹೋಲಿಕೆ ಮಾಡೋಕ್ಕಾಗದೇ ಇರುವಂಥ ರೀತಿಯ ಸುಂದರ ಪುಸ್ತಕಗಳು. ಆ ರೀತಿಯಲ್ಲಿ ಅವು ನಡೆದು ಬಂದವು. ಅವುಗಳ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತುಗಳನ್ನು ಆಡೋಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮೊದಲಿಗೆ ಕೂತು ಮಾತಾಡೋಕ್ಕೆ ಸಂಕೋಚವಾಗಿ ನಿಂತ್ಕೊಂಡೆ. ನಾನು ನನ್ನ ಕೆಲವು ಮಾತುಗಳನ್ನು ಆಡಿಸ್ತೇನೆ.
ಸಂಸ್ಕೃತಿ ಕೃತಿಯನ್ನು ಕುರಿತು ರಾಮಸ್ವಾಮಿಯವರು ಪ್ರಸ್ತಾವನೆಯನ್ನು ಮಾಡಿದರು. ಅವರ ಮಾತು ಅಕ್ಷರಶಃ ಸತ್ಯ. ಅದು ಮೊದಲಿಗೆ ಕನ್ನಡದಲ್ಲಿ ಸಂಸ್ಕೃತಿಯನ್ನು ಕುರಿತು ಜಗತ್ತಿನಾದ್ಯಂತ ನಡೆದಿರ್ತಕ್ಕಂತಹ ಜಿಜ್ಞಾಸೆಯನ್ನು ಒಂದು ಪುಸ್ತಿಕೆ ರೂಪದಲ್ಲಿ ನಮಗೆ ಕೊಟ್ಟರು. ಅವರು ಬೇರೆ ಬೇರೆ ಕಾಲಗಳಲ್ಲಿ ಅದನ್ನು ವಿಸ್ತಾರ ಮಾಡಿದರು. ಆದರೂ ಸಂಸ್ಕೃತಿಯ ವ್ಯಾಖ್ಯಾನ ಅಂದ ತಕ್ಷಣವೇ ಅದು ಒಂದು ರೀತಿಯಲ್ಲಿ ಬೆಂಕಿ ಜೊತೆ ಸರಸ ಹಾಡಿದ ಹಾಗೆ ಅಥವಾ ಜೇನುಗೂಡಿಗೆ ಕಲ್ಲು ಹೊಡೆದ ಹಾಗೆ. ಅದರಲ್ಲೂ DVG ಕಾಲದ ನಂತರದಲ್ಲಿ ಉಂಟಾದಂಥ ಮಹಾಸಂಘರ್ಷದ ಕಾಲದಲ್ಲಿ, ಒಂದು ದೊಡ್ಡ ಬದಲಾವಣೆಯ ಕಾಲದಲ್ಲಿ ಸಂಸ್ಕೃತಿಯನ್ನು ನಿರ್ವಚಿಸುವುದು ಅಂತಂದರೆ ದೊಡ್ಡ ಕಷ್ಟದ ಕೆಲಸ ಅದು. ಆ ಕಾರಣಕ್ಕೆ ಅವರ ಸಂಸ್ಕೃತಿ ತತ್ವವನ್ನು ಕುರಿತು ನಾವು ಒಪ್ಪಿಕೊಂಡರೂ ಕೂಡ ತುಂಬ ಸೌಂಡ್ ಆಗುತ್ತೆ ಅಂತ. ಓಕೆ. ಆದರೆ ಮೇಲ್ವರ್ಗದ ಕುಟುಂಬಗಳಲ್ಲಿ ಹುಟ್ಟಿದವರಿಗೆ ಒಂದು ಕಷ್ಟವನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವರೇನು ಅಪ್ಲಿಕೇಶನ್ ಹಾಕ್ಕೊಂಡು ಬಂದಿರಲ್ಲ. ಆದರೆ ಒಂದು ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತೆ. ಅದು ಬಸವಣ್ಣವ್ರಿಗೂ ಇದ್ದಂಥ ಕಷ್ಟವೇ. ತಮ್ಮನ್ನು ಒಂದು ರೀತಿಯಲ್ಲಿ ಅಪವರ್ಗೀಕರಿಸಿಕೊಳ್ಳುವ ಕೆಲಸವೋ ಅಥವಾ ಸುಧಾರಣೆಯ ರೀತಿಯಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸುವ ಕಷ್ಟವೋ. ಯಾಕೆಂತಂದರೆ ನಮಗೆ ಗೊತ್ತಿಲ್ಲದೆ ಒಂದು ಸಮುದಾಯ ಕೆಲವು ಇಷ್ಟವಾಗದ ಕೆಲವು ವಿಚಾರಗಳನ್ನು ನಮಗೆ ರೂಢಿಗೆ ತಂದುಬಿಟ್ಟಿತ್ತು. ಆ ಒಂದು ಕಳಂಕ ಮೇಲ್ವರ್ಗದವರಲ್ಲಿ ಹುಟ್ಟಿದಂಥವರಿಗೆ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಅನ್ನೋದಕ್ಕೆ. ಆ ಕಾರಣಕ್ಕೋಸ್ಕರವೇ ಸಂಸ್ಕೃತಿ ಅನ್ನುವ ಚರ್ಚೆಯನ್ನು ಅನೇಕರು DVG ಅವರಿಂದ ಎತ್ಕೊಂಡು ಪ್ರಶ್ನೆ ಮಾಡುವಂಥದ್ದನ್ನು ಗಮನಿಸಬೇಕು. ಅವೆಲ್ಲ ಪ್ರಶ್ನೆಗಳು ಯಾಕೆ ಉದ್ಭವ ಆಗ್ತವೆ ಅಂತಂದರೆ, ಸಂಸ್ಕೃತಿ ಅನ್ನುವಂಥದ್ದು DVG ಅವರೇ ಹೇಳುವ ಹಾಗೆ ಅದು ತುಂಬ ಅದ್ಭುತವಾಗಿ ನಮ್ಮನ್ನು ಓದಿಸ್ಕೊಳ್ಳುತ್ತೆ. ಮತ್ತು ಸಂಸ್ಕೃತಿಯ ಮೀಮಾಂಸೆ ಅನ್ನುವಂಥದ್ದು ಜಗತ್ತಿನಾದ್ಯಂತ ಹೇಗೆ ನಿರ್ಮಾಣವಾಗಿದೆ ಅನ್ನುವಂಥ ತತ್ವವನ್ನು ಒಬ್ಬ ಸಂಶೋಧಕ ಯಾವ ರೀತಿಯಲ್ಲಿ ಅದನ್ನು ಜೋಡಿಸಿ ಕಟ್ಟಬಹುದೋ ಆ ರೀತಿಯಲ್ಲಿ ಕಟ್ಟುತ್ತೆ. ಅದು ಜಾಗತಿಕ ಮಟ್ಟದ ಚಿಂತನೆಗಳಿಂದ ಇರಬಹುದು, ನಮ್ಮ ಪುರಾಣಗಳಿಂದ ಇರಬಹುದು, ನಮ್ಮ ಸಾಹಿತ್ಯ ಕೃತಿಗಳಿಂದ ಇರಬಹುದು, ಮತ್ತು ನಮ್ಮ ಅನೇಕ ಶ್ಲೋಕ ಅಥವಾ ವೇದೋಪನಿಷತ್ತುಗಳಿಂದ ಇರಬಹುದು. ಇವೆಲ್ಲದರಿಂದ ಒಂದು ವಿವೇಕವನ್ನು ಅಥವಾ ಸಂಸ್ಕೃತಿಯ ಒಂದು ಚಿಂತನೆಯನ್ನು ಅದು ಕಟ್ಟುತ್ತೆ ಅಥವಾ ಅಲ್ಲಿ ಕಟ್ಟುತ್ತಾರೆ ಅವರು. ಆದರೆ ಆ ಕಟ್ಟುವಾಗ ಕೆಲವು ಪ್ರಶ್ನೆಗಳನ್ನು ಕೂಡ ಅದು ಇವತ್ತು ನಮಗೆ ಮುಂದೆ ಇಡ್ತದೆ ಅನ್ನುವಂಥದ್ದನ್ನು ನಾವು ಆ ಪುಸ್ತಕದ ಕಡೆಗೆ ಕೆಲವು ಪ್ರಶ್ನೆಗಳನ್ನು ಎತ್ತಬಹುದು ನಾವು. ಯಾಕೆ ಆ ಪ್ರಶ್ನೆಗಳು ಉಂಟಾದವು ಅನ್ನೋದನ್ನು ನಾನು ನಿಮಗೆ ಮೊದಲೇ ಹೇಳಿದೆ. ಯಾಕೆಂದರೆ ಉಮರನ ಹೊಸಗೆಗೆ ಆ ಪ್ರಶ್ನೆಗಳು ಕಡಿಮೆ, ಅಥವಾ ಅವರ ಮಂಕುತಿಮ್ಮನ ಕಗ್ಗದಂಥ ಕಾವ್ಯಕ್ಕೆ ಆ ಪ್ರಶ್ನೆಗಳು ಕಡಿಮೆ, ಅಥವಾ ಅವರ ಜ್ಞಾಪಕ ಚಿತ್ರಶಾಲೆಯ ಅನೇಕ ನೆನಪುಗಳ ಒಂದು ಸಾಂಸ್ಕೃತಿಕವಾದಂಥ ದೊಡ್ಡ ಚರಿತ್ರೆ ಇದೆಯಲ್ಲ, ಅಲ್ಲಿ ಅಂಥ ಪ್ರಶ್ನೆಗಳು ನಮಗೆ ಕಾಡುವುದು ಕಡಿಮೆ. ಆದರೆ ಸಂಸ್ಕೃತಿಯನ್ನು ಕುರಿತು ನಿರ್ವಚನೆಯನ್ನು ಮಾಡ್ತಾ ಇರುವ DVG ಅವರಿಗೆ ದೊಡ್ಡ ಪ್ರಶ್ನೆಗಳು ಎತ್ತುವುದಕ್ಕೆ ಅವಕಾಶಗಳಿದ್ದಾವೆ. ಅದು ಅನಂತಮೂರ್ತಿಯವರು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಅವರು ಭಾರತೀಯ ಸಂಸ್ಕೃತಿಯನ್ನು ಕುರಿತು ಬರೆದಾಗ ತೇಜಸ್ವಿಯವರು ಒಂದು ದೊಡ್ಡ ದೀರ್ಘವಾದಂಥ ಒಂದು ಭಾಷಣವನ್ನೇ ಅಥವಾ ಒಂದು ಲೇಖನವನ್ನು ಅವರು ಬರೆದು ಪ್ರಕಟಿಸಿದರು. ಮಾಸ್ತಿಯವರನ್ನು ಕುರಿತು DR ನಾಗರಾಜ್ ಅವರು ಬರೆಯುವಾಗ ನಾವು ಮಾಸ್ತಿಯವರನ್ನು ನೋಡಬೇಕಾದಂಥ ದೃಷ್ಟಿಕೋನವನ್ನು ಕುರಿತು ಬರೆದರು ಅವರು. ಚೆನ್ನಿಯವರು ಕೂಡ ಈ ಪ್ರಶ್ನೆಗಳನ್ನು ಎತ್ತುಕೊಂಡಿದ್ದನ್ನು ಕೂಡ ನಾವು ಗಮನಿಸ್ತೇವೆ. ಯಾಕೆ ಈ ಪ್ರಶ್ನೆಗಳು ಮುಖ್ಯವಾಗ್ತವೆ? ಯಾಕೆಂದರೆ ಸಂಸ್ಕೃತಿಯ ವ್ಯಾಖ್ಯಾನವಾಗಲಿ ಸಂಸ್ಕೃತಿಯ ನಿರ್ವಚನಗಳಾಗಲಿ ಅವು ನಿಂತ ನೀರುಗಳಲ್ಲ. ದಿನನಿತ್ಯ ಅವು ಬೇರೆ ಬೇರೆ ರೀತಿಯಾದಂಥ ಹರಿವನ್ನು ಪಡ್ಕೊಳ್ತಾ ವ್ಯಾಖ್ಯಾನಕ್ಕೆ ಒಳಗಾಗ್ತಾ ಹೋಗುವ ಸಂದರ್ಭದೊಳಗಡೆ DVG ಅವರ ಸಂಸ್ಕೃತಿ ವ್ಯಾಖ್ಯಾನಗಳು ವಿಮರ್ಶೆಗೆ ಒಳಪಡಲೇಬೇಕಾಗ್ತವೆ ಮತ್ತು ಒಳಪಡುವುದು ಕೂಡ ಅನಿವಾರ್ಯವಾಗಿ ಆಗೋದನ್ನು ನಾವು ಅವರಲ್ಲಿ ನೋಡ್ಬೋದು. ನಾನಾಗಲೇ ಅಲ್ಲಿ ಇದ್ದಾಗ ನಾನು ಹೇಳಿದೆ, ಕೇವಲ ಸಂಸ್ಕೃತಿ ಅಂತ ಹೆಸರಿರುವ ಆ ಕಿರು ಪುಸ್ತಕದಲ್ಲಿ ಮಾತ್ರ ಅವರ ಸಂಸ್ಕೃತಿ ಮೀಮಾಂಸೆ ನಿರ್ಮಾಣವಾಗಿಲ್ಲ. ಅವರ ಎಲ್ಲ ಕೃತಿಗಳಲ್ಲಿಯೂ ಕೂಡ ಅವರ ಒಂದು ಸಾಂಸ್ಕೃತಿಕವಾದಂಥ ಒಂದು ಮೀಮಾಂಸೆ ಅದು ನಿರ್ಮಾಣವಾಗಿದೆ. ಅವರು ರಾಜ್ಯಶಾಸ್ತ್ರವನ್ನು ಕುರಿತು ಬರೀತಾ ಇದ್ದಾರೆ ಅಂದರೆ, ಅಥವಾ ರಾಜ್ಯಾಂಗ ತತ್ವಗಳನ್ನು ಕುರಿತು ಬರೀತಾ ಇದ್ದಾರೆ ಅಂತಂದರೆ, ಅಲ್ಲೂ ಕೂಡ ಒಂದು ಮೀಮಾಂಸೆಯೇ ಅಥವಾ ಒಂದು ಸಂಸ್ಕೃತಿಯ ನೆಲೆಯನ್ನೇ ಅವರು ಕುರಿತು ಬರೀತಾ ಇರ್ತಕ್ಕಂಥದ್ದು ನಾವು ಗಮನಿಸಬೇಕು. ನಾನು ಆಗಲೇ ಹೇಳಿದೆ, ಅಗಾಧವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಸಂಖ್ಯೆ ಅವರ ಕೃತಿಗಳದು ಎಷ್ಟು ಮತ್ತು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥವು ಮತ್ತು ಪಾಂಡಿತ್ಯಪೂರ್ಣವಾಗಿರ್ತಕ್ಕಂಥವು, ಅವು ಶಾಸ್ತ್ರ ಸಂಬಂಧವಾಗಿರ್ತಕ್ಕಂಥವು,
ರಾಜಕೀಯ, ಸಮಾಜ, ಧರ್ಮ, ದೇವರು, ಭಾಷಾಂತರದ ಸಮಸ್ಯೆಗಳು, ಕಾವ್ಯವನ್ನು ಕುರಿತ ತತ್ವವಂಥದ್ದು, ಸೌಂದರ್ಯ ಮೀಮಾಂಸೆಯ ಪ್ರಶ್ನೆಗಳು, ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ವಿಡಂಬನೆಯ ಪ್ರಶ್ನೆಗಳು, ನೀತಿ ಬೋಧನೆಗಳು, ಅನೇಕ ನೆನಪುಗಳು, ಇವುಗಳಲ್ಲಿ ಅವರ ಸಾಂಸ್ಕೃತಿಕ ಮೀಮಾಂಸೆ ಮತ್ತು ಅವರ ವಾಗ್ವಾದಗಳು ನಿರ್ಮಾಣವಾಗಿದ್ದಾವೆ. ನನಗೆ ಇವುಗಳೆಲ್ಲವನ್ನು ಓದ್ತಾ ಇದ್ದಾಗ ಯಾಕೆ ಡಿ ವಿ ಜಿಯವರಿಗೆ ಇವುಗಳೆಲ್ಲವನ್ನು ಟಚ್ ಮಾಡಬೇಕು ಅನ್ನಿಸ್ತು? ಯಾಕೆ ಇವರೆಲ್ಲವನ್ನೂ ಮುಟ್ಟುತ್ತಾರಲ್ಲ? ಅದು ಪ್ರಶ್ನೆ ಮುಂದೆ ಬರುವಂಥದ್ದು. ಅವರು ಒಂದು ಮಾತನ್ನು ಹೇಳಿದರು, ಬದುಕನ್ನು ಹಸನುಗೊಳಿಸುವ ಅರ್ಥದಲ್ಲಿ ರಾಮಸ್ವಾಮಿ ಅವರೊಂದು ಮಾತನ್ನು. ಹೌದು, ಆ ಮಾತು ನನಗೆ ಮೊದಲು ಬಂದಂಥದ್ದು. ನವೋದಯ ಲೇಖಕರಿಗೆ ಒಂದು ರೀತಿಯಲ್ಲಿ ಜಗತ್ತಿನ ಬದುಕನ್ನು ಹಸನುಗೊಳಿಸಬೇಕು ಅನ್ನುವಂಥ ಒಂದು ಮೂಲ ತತ್ವ ಅಥವಾ ಜೀವನದ ಒಂದು ತತ್ವ ಅವರೊಳಗಡೆಗೆ ಇತ್ತು ಅಂತ ಅನಿಸುತ್ತೆ. ಅದಕ್ಕಾಗಿಯೇ ನಮ್ಮಲ್ಲಿದ್ದಂಥ ಅನೇಕ ಸಾಂಪ್ರದಾಯಿಕವಾದಂತಹ ರೂಢಿಗತಗಳಿಂದ ಆಚೆಗೆ ಬರಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅವರ ಒಟ್ಟು ಸಾಹಿತ್ಯದಲ್ಲಿ. ಕಾರಂತರ ಬರವಣಿಗೆಗಳಿರ್ಬೋದು, ಶ್ರೀರಂಗರ ಬದಲಾವಣೆಗಳಿರ್ಬೋದು, ಕೈಲಾಸ ಅವರ ಕೃತಿಗಳಿರ್ಬೋದು, ಅವು ಒಂದು ಬಗೆಯವಾದಂಥವು. ಡಿ ವಿ ಜಿ, ಮಾಸ್ತಿ ಮುಂತಾದಂಥವರು ಬರೆಯುವ ಕೃತಿಗಳು ಒಂದು ರೀತಿಯಲ್ಲಿ ಎಲ್ಲೋ ನಮಗೆ ಸಾಂಪ್ರದಾಯಿಕವಾಗಿ ಮೇಲ್ನೋಟಕ್ಕೆ ಕಾಣಿಸ್ತವೆ. ಅದಕ್ಕೆ ಅವರು ದೊಡ್ಡ ವಿಮರ್ಶೆಗೆ ಸಿಕ್ಕಾಕೊಂಡಿದ್ದು. ಆದರೆ ಮೇಲುನೋಟದಲ್ಲಿ ನಾವು ಹಾಗೆ ಮಾಡುವಾಗ ಇಂಥ ಲೇಖಕರನ್ನು ಸರಿಯಾಗಿ ನಾವು ತೂಕ ಮಾಡಿ ಮೌಲ್ಯ ನಿರ್ಣಯ ಮಾಡಿಲ್ಲ ಅನ್ನುವಂಥದ್ದು ನಿಧಾನಕ್ಕೆ ನಮಗೆ ಗೊತ್ತಾಗುವ ಮುಖ್ಯವಾದ ಒಂದು ಸಂಗತಿ ಅಂತ ನನಗನ್ಸಿದೆ ಆ ಮಾತು. ದುಡುಕಿನಲ್ಲಿ ನಾವು ಮಾತಾಡ್ಬಿಡ್ತೇವೆ, ಇವರು ವೈದಿಕರು ಆದ್ದರಿಂದ ಇವರೊಳಗಡೆಗೆ ಲೋಪದೋಷಗಳಿದ್ದಾವೆ ಅಂತ ಹೇಳ್ಬಿಡ್ಬೋದು. ಮಾಸ್ತಿಯವರನ್ನು ಹಾಗೆ ಓದುವುದಕ್ಕೆ ಸಾಧ್ಯ ಇದೆ. ಡಿ ಆರ್ ನಾಗರಾಜ್ ಅವರು ತುಂಬ ಚೆನ್ನಾಗಿ ಅವರ ಸಾಹಿತ್ಯವನ್ನು ಓದ್ತಾ ನಿರ್ವಚಿಸ್ತಾರೆ. ಯಾಕೆಂದರೆ ಆ ಹಣೆಪಟ್ಟೆಯನ್ನು ಕಟ್ಟಿದ ತಕ್ಷಣವೇ ಅವರಲ್ಲಿ, ಅವರ ಕೃತಿಗಳಲ್ಲಿರತಕ್ಕಂಥ ಬಹುಮುಖ್ಯವಾದಂಥ ಕೃತಿರತ್ನಗಳ ಬಗ್ಗೆ ನಮ್ಮ ಗಮನವೇ ಹೋಗಲ್ಲ. ನಾನು ಆ ಮಾತನ್ನು ಮತ್ತೆ ಹೇಳ್ತೇನೆ, ಗಮನಿಸಿ. ಕಗ್ಗ ಸುಮಾರು ನನಗೆ ಗೊತ್ತಿರುವ ಹಾಗೆ, ನಾನು ಬೆಂಗಳೂರಿಗೆ 80ರ ಸುಮಾರಿಗೆ ನಾನು ಬಂದೆ, BA ಓದೋದಕ್ಕೆ ಬಂದೆ. ಆವತ್ತಿಂದ ಎಲ್ಲಿ ನೋಡಿದರೂ ವಿಪುರಂ ಕಾಲೇಜಲ್ಲಿ ಸೇರಿಕೊಂಡಿದ್ದೆ. ಅಲ್ಲೊಬ್ಬ ಮೇಷ್ಟ್ರಿದ್ದರು, ಲಕ್ಷ್ಮೀನಾರಾಯಣ ಭಟ್ರು ಅನ್ನುವಂಥವ್ರು. ಅವರು ಕಗ್ಗವನ್ನು ಎಷ್ಟು ಜನಪ್ರಿಯಗೊಳಿಸ್ತಾ ಇದ್ರು ಅಂತಂದರೆ ಅದು ಹೇಳಕ್ಕೆ ಆಗದೇ ಇರುವ ರೀತಿಯಲ್ಲಿ ಅದು ಜನಪ್ರಿಯಗೊಳ್ತಾ ಇತ್ತು. ಎಲ್ಲಿ ಚರ್ಚಾಸ್ಪರ್ಧೆಗಳಲ್ಲೂ ಕೂಡ ಎಲ್ಲ ಹುಡುಗರು ಹೇಳುವಂಥದ್ದು ಯಾವುದು? ಮಂಕುತಿಮ್ಮನ ಕಗ್ಗದ ಪ್ರಶ್ನೆಗಳು. ಇವತ್ತಿಗೂ ಅಷ್ಟೇ. ಇವತ್ತು ನೀವು FM ಕೇಳ್ತಾ ಇದ್ರೂ ಅಲ್ಲಿ ಮಂಕುತಿಮ್ಮನ ಕಗ್ಗ ಪ್ರಸಾರವಾಗ್ತಾ ಇರುತ್ತೆ. ಆದರೆ ಮಂಕುತಿಮ್ಮನ ಕಗ್ಗ ಅಥವಾ ಅವರ ಗೀತೆ, ಕಾವ್ಯಾಲಯದವ್ರನ್ನ ಕೇಳಿದ್ರೆ ಅವ್ರಿಗೆ ವ್ಯಾಪಾರ ಆಗೋದು ಯಾವುದಪ್ಪ ಅಂದರೆ ಜೀವನ ಧರ್ಮಯೋಗ. ಅದು ಮಂಕುತಿಮ್ಮನ ಕಗ್ಗ ಮತ್ತು ಜೀವನ ಧರ್ಮಯೋಗ. ಆದರೆ ಆ ಎರಡು ಕೃತಿಗಳು ಎಲ್ಲೋ ಡಿ ವಿ ಜಿಯವರ ಮಿಕ್ಕ ಕೃತಿಗಳಿಗಿದ್ದಂಥ ಒಂದು ಅನನ್ಯತೆಯನ್ನು ಎಲ್ಲೋ ಇಲ್ಲದಂಗೆ ಮಾಡಿಬಿಟ್ಟಿದ್ದಾವೆ ಅನ್ನುವಂಥ ಒಂದು ಅರಿವು ನನಗೆ ಯಾವತ್ತೂ ಕಾಡುತ್ತೆ. ಯಾಕೆಂತಂದರೆ ಕಗ್ಗವನ್ನು ಎಷ್ಟು ವ್ಯಾಖ್ಯಾನಗಳು ಬಂದಿದ್ದಾವೆ ನಿಮಗೆ ಗೊತ್ತು. ಪ್ರತಿಯೊಬ್ಬರೂ ಒಂದೊಂದು ವ್ಯಾಖ್ಯಾನವನ್ನು ಬರೆದರೆ ಮತ್ತು ಪುಸ್ತಕ ರೂಪದಲ್ಲೂ ಕೂಡ ಪ್ರಕಟಿಸಿದ್ದಾರೆ. ಆದರೆ ಅವರ ಜ್ಞಾಪಕ ಚಿತ್ರ ಶಾಲೆಯನ್ನು ಕುರಿತಾಗಲಿ ಟಿ ವಿ ಜಿ ಉಮರನೊಸಗೆ ಒಂದೇ ಬರೆದಿದ್ದರೂ ನನ್ನ ಮೆಚ್ಚಿನ ಲೇಖಕರಾಗ್ತಾಯಿದ್ರು, ಜಗತ್ತಿಗೆ ಮೆಚ್ಚಿನ ಲೇಖಕರಾಗ್ತಾಯಿದ್ರು. ಯಾಕೆಂದರೆ ಅವರ ಒಟ್ಟು ಜೀವನ ಸೌಂದರ್ಯ, ಅವರ ವಿರಕ್ತಕವಾದಂತಹ ಒಂದು ಗುಣ ಕೇಂದ್ರೀಕೃತಗೊಂಡಿರತಕ್ಕಂಥದ್ದೇ ಉಮರನ ಹೊಸಗೆ ಒಳಗೆ. ಅವರು ಅದಕ್ಕೆ ಬರೆದಿರುವ 60-70 ಪುಟಗಳ ಪ್ರಸ್ತಾವನೆ ಇದೆಯಲ್ಲ, ಜಾಗತಿಕ ಸಾಹಿತ್ಯದಲ್ಲಿ ಅತ್ಯುತ್ತಮವಾದದ್ದು ಅಂತ ನನಗೆ ಅನಿಸಿದೆ. ನಾನು ಆಮೇಲೆ ಅದರ ಸ್ವಾರಸ್ಯವನ್ನು ನಿಮಗೆ ಪರಿಚಯಿಸ್ತೀನಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಕೆಲವು ಮನಸ್ಸುಗಳು ಗಗ್ಗದ ಹಿಂದೆ ಬಿದ್ದಿದ್ದರಿಂದಾಗಿ ಅಂಥ ಅನನ್ಯವಾದಂಥ ಕೃತಿಗಳ ಬಗ್ಗೆ ಅಷ್ಟೇ ಅಲ್ಲ, ಅವರು ಬರೆದಂಥ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅಥವಾ ಸಾಹಿತ್ಯ ಶಕ್ತಿ ಎನ್ನುವಂಥ ಕೃತಿಗಳು ಕೂಡ ನಮ್ಮ ವಿಮರ್ಶೆ ವಿವೇಕಕ್ಕೆ ಬೇಕಾದ ತತ್ವಗಳನ್ನು ಒದಗಿಸ್ಕೊಡ್ಲೇ ಇಲ್ಲ. ಅವೆಲ್ಲವೂ ಪಕ್ಕಕ್ಕೆ ಸರಿದು ಬಿಡ್ತು. ಯಾವುದು ಕಗ್ಗದ ನೆರಳೊಳಗಡೆ ಅಥವಾ ಗೀತೆಯ ನೆರಳೊಳಗಡೆಗೆ. ಓದಿಲ್ಲ, ಯಾರೂ ಕೇಳಿದಾರಷ್ಟೇ. ಎಲ್ಲೋ ಕೆಲವರು ಓದಿಕೊಂಡಂಥ ಮಾತುಗಳನ್ನು ಕೇಳ್ತಾ ನಾವು ಎಲ್ಲೋ ಈ ಮುಖ್ಯವಾದ ಕೃತಿಗಳನ್ನು ಓದಲಿಲ್ಲ. ಉಮರನ ಹೊಸಗೆಯನ್ನು ಒಂದು ಸಾರಿ ಓದಿದವರು ನಿಮ್ಮ ತಲೆದಿಂಬು ಕೆಳಗಡೆ ಇಟ್ಟುಕೊಳ್ಳದೇ ಇರೋಕ್ಕೆ ಸಾಧ್ಯ ಅಂತ ಪರೀಕ್ಷೆ ಮಾಡಿ ನೋಡೋಣ. ಬೇಡ, ಅವರ ಜೀವನ ಸ್ಮೃತಿಗಳು, ಜ್ಞಾಪಕ ಚಿತ್ರಶಾಲೆಯ ಕೃತಿಗಳು ಒಂದು ಸಾರಿ ಒಬ್ಬನ ವ್ಯಕ್ತಿಯ ಬಗ್ಗೆ ಓದಿ, ಅವನು ಆ ಮನುಷ್ಯನಾಗಲಿ, ಆ ಕಾರ್ಯ ಕೆಲಸದ ಒಬ್ಬ ವ್ಯಕ್ತಿ ಆಗಿರ್ಬೋದು,
ಕೆ.ಪಿ. ಪುಟ್ಟಣಚಂದ್ರ ಅವರಿರ್ಬೋದು, ಅಥವಾ ಎಂ ವೆಂಕಟಕೃಷ್ಣ ಇರುವಂಥ ಅವರ ವ್ಯಕ್ತಿಚಿತ್ರಗಳಿರ್ಬೋದು, ಇನ್ನೂ ಅನೇಕ ಅಸಂಖ್ಯವಾದಂಥ ಚಿತ್ರಗಳನ್ನು ಒಂದು ಪುಸ್ತಕವನ್ನು ಓದಿದರೆ ಅವು ನಮ್ಮ ಪಕ್ಕದಲ್ಲಿರ್ತವೆ. ಕಗ್ಗವನ್ನು ಪಕ್ಕಕ್ಕೆ ಸರಿಸ್ತೀವಿ. ಯಾಕೆ ಅಂತಂದರೆ ಅದಕ್ಕೆಂತ ಸರಳವಾಗಿ ಅತ್ಯಂತ ಆಪ್ತತೆಯಿಂದ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಜೀವನ ಮೌಲ್ಯಗಳನ್ನು ನಮಗೆ ಅವು ಸುಲಭವಾಗಿ ದಾಟಿಸ್ತಾ ಇರ್ತವೆ. ಎಷ್ಟು ಸುಲಭವಾಗಿ ದಾಟಿಸ್ತವೆ ಅಂತಂದರೆ ನಾವು ಅಕ್ಕಪಕ್ಕದವರನ್ನು ಪ್ರೀತಿಸುವ ಗುಣವೇ ನಮ್ಮಲ್ಲಿ ಹೊರಟೋಗಿದೆ. ಅಲ್ಲಿ ಗೊತ್ತಾಗುತ್ತೆ ನಿಮಗೆ ವ್ಯಕ್ತಿಗಳನ್ನು ಪ್ರೀತಿಸುವುದೆಂದರೇನು, ಬದುಕನ್ನು ಪ್ರೀತಿಸುವುದು ಅಂದರೇನು, ನೆನಪುಗಳು ಮತ್ತು ಆ ನೆನಪುಗಳು ದಾಖಲೆಗಳು ಹೇಗೆ ಸಾಂಸ್ಕೃತಿಕವಾದ ದಾಖಲೆಗಳಾಗಿ ಹೋಗ್ತವೆ, ಯಾವ ಮುಖ್ಯ ಅಲ್ಲ ಅಂದುಕೊಂಡಿದ್ದವೋ ಆ ಮುಖ್ಯ ಘಟನೆಗಳೆಲ್ಲವೂ ಕೂಡ ಹೇಗೆ ಮುಖ್ಯವಾಗಿ ಹೋಗ್ತವೆ ಅನ್ನೋದು ಅದರಲ್ಲಿ ಕಾಣಿಸುತ್ತವೆ. ಎಷ್ಟು ಚಿತ್ರಗಳು. GTA ಅನ್ನುವಂಥ ಒಂದು ಅಸೋಸಿಯೇಷನನ್ನು ಕಟ್ಟಿಕೊಂಡಂಥ ಸ್ನೇಹಿತರು ಮೈಸೂರಿನಲ್ಲಿ ಇರ್ತಾರೆ. ಅದರಲ್ಲಿ ಜಯರಾಮ್ ಅನ್ನುವಂಥವರು ತೀರ್ಕೊಂಡ ನಂತರದಲ್ಲಿ ಇಡೀ ಆ ಅಸೋಸಿಯೇಷನ್ನು ಒಂದು ಫಾಲನ್ನು ಅಥವಾ ಒಂದು ಅವಸಾನವನ್ನು ಕಾಣ್ತದೆ. ಯಾಕೆ ಅವಸಾನವನ್ನು ಕಂಡಿತು ಅನ್ನೋದರ ನಿರ್ವಚನೆಯನ್ನು DVG ಅವರು ಕೊಡ್ತಾರೆ. ಒಬ್ಬ ವ್ಯಕ್ತಿಯ ಪ್ರಾಮಾಣಿಕತೆ, ಒಬ್ಬ ವ್ಯಕ್ತಿಯ ಕಾರ್ಯದಕ್ಷತೆ, ಒಬ್ಬ ವ್ಯಕ್ತಿಯ ಅರ್ಪಣಾ ಮನೋಭಾವ ಇಲ್ಲವಾಗಿ ಹೋದರೆ ಸಂಘ ಸಂಸ್ಥೆಗಳು ಹೇಗೆ ನಿಧಾನವಾಗಿ ತಮ್ಮ ಅವಸಾನವನ್ನು ಕಂಡುಕೊಳ್ತವೆ ಅನ್ನುವಂಥ ಒಂದು ಚಿತ್ರಣವನ್ನು ನಮಗೆ ಕೊಡ್ತಾರೆ. ಬೆಂಗಳೂರು ಪ್ರೆಸ್ ಬಗ್ಗೆ ಬರೀತಾರೆ ಅವರು. ಮುದ್ರಣಗೊಳ್ತಾ ಇರದಂತಹ ಅಕ್ಷರಗಳನ್ನು ತಯಾರಿಸ್ತಾ ಇದ್ರಲ್ಲ, ಪೌಂಡಿಂಗ್ ಮಾಡ್ತಿದ್ರಲ್ಲ, ಅವುಗಳ ಕಥನವನ್ನು ಕಟ್ತಾರೆ. ಯಾರಿಗೆ ಆಸಕ್ತಿ ಇದೆ ಅದು ನಮಗಿವತ್ತು? ಭಾಷಲ್ ಮಿಷನ್ ಅವರು ಅಲ್ಲಿ ಮಂಗಳೂರಿನಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾ ಇದ್ದಂಥ ಕಾರ್ಯ ಶ್ಲಾಘನೆ ಯಾವುದು? ಅಲ್ಲಿಂದ ಇಲ್ಲೆಲ್ಲೋ ಮಾರ್ಕೆಟ್ ಒಳಗಡೆಗೆ ಒಂದು ಮೊಡಕಿನಲ್ಲಿರ್ತಕ್ಕಂಥ ಒಂದು ಅಂಗಡಿಗೆ ಅವೆಲ್ಲ ಬಂದು ನಾವು ನಮ್ಮ ನಿಘಂಟುಗಳನ್ನು ಅಥವಾ ನಮ್ಮ ಪುಸ್ತಕಗಳನ್ನು ಹೇಗೆ ಪ್ರಕಟಿಸಬೇಕು ಅಂತ ಮಾಡ್ತಾ ಇದ್ದಂಥ ಸನ್ನಿವೇಶಗಳು. ಯುದ್ಧ ಆಗ್ತದೆ, ಆ ಯುದ್ಧಕ್ಕೆ ರಾತ್ರಿ ಕಾವಲು ಕಾಯಬೇಕು ಅಂತ ಇಲ್ಲೆಲ್ಲೋ ಒಂದು ಸಂಘಟನೆ ಆಗಿತ್ತಂಥ ಸಣ್ಣ ಘಟನೆಗಳು. ಎಷ್ಟು ಸಾವಿರ ಘಟನೆಗಳು ನಮ್ಮ ಚರಿತ್ರೆಯ ಭಾಗವೇ ಆಗದೆ ಹೋಗಬಹುದಾದಂಥ ಅನೇಕ ಸಂಗತಿಗಳನ್ನು ಅವರ ಜ್ಞಾಪಕ ಚಿತ್ರ ಶಾಲೆ, ಅದು ಶಾಲೆ ಚೆನ್ನಾಗಿದೆ, ಅದು DVG ಶಾಲೆ. ಅದು ಕಗ್ಗ ಅಲ್ಲ, ನನಗೆ ಜೀವನ ಧರ್ಮ ಯೋಗ ಅಲ್ಲ. ಜೀವನ ಧರ್ಮ ಯೋಗ ಎಲ್ಲರನ್ನೂ ಕಾಡಿದೆ. ನಮ್ಮ ರಾಷ್ಟ್ರದ ನನ್ನ ವಿದ್ಯಾರ್ಥಿಯೊಬ್ಬ ಅದರ ಬಗ್ಗೆ PhD ಮಾಡ್ತಿದ್ದಾನೆ, ಇಲ್ಲಿದ್ದಾನೆ. ಅದರಲ್ಲೂ ಕೂಡ ಭಗವದ್ಗೀತೆಗೆ ಬ್ರಿಟಿಷರ ಕಾಲದೊಳಗಡೆಗೆ ಯಾಕೆ ಅಸಂಖ್ಯ ವ್ಯಾಖ್ಯಾನಗಳು ಸೃಷ್ಟಿಯಾದವು, ಪ್ರತಿಯೊಬ್ಬ ರಾಷ್ಟ್ರ ನಾಯಕನೂ ಕೂಡ ಯಾಕೆ ವ್ಯಾಖ್ಯಾನಗಳನ್ನು ಬರೆದರು ಅನ್ನುವಂಥದ್ದು ದೊಡ್ಡ ಚಿಂತನೆ. ಅದು ತಿಲಕರು ಬರೀತಾರೆ. ತಿಲಕರು ಬರೆದಿದ್ದು ಆಯಿತು ಅಂತೇನೆ ಯಾರು ಕೂತ್ಕೊಂಡಿಲ್ಲ. ಗಾಂಧೀಜಿ ರಾಜಕೀಯ ಗುರು ಆಗಿ ಸ್ವೀಕರಿಸಿದಂಥ ತಿಲಕರನ್ನೇ ಗೊತ್ತಿಲ್ಲದ ಹಾಗೆ ಗೀತಾಮಾತೆಯನ್ನು ಬರೀತಾರೆ. ಯಾಕೆ? ಗೀತಾಮಾತೆಯನ್ನು ಗಾಂಧೀಜಿ ಕರೆಕ್ಷನ್ ಮಾಡ್ತಾ ಇರೋದು. ಗಾಂಧೀಜಿಯ ನಂತರ ವಿನೋಬಾವ ಬರೀತಾರೆ, ಅರವಿಂದರು ಬರೀತಾರೆ, ವಿವೇಕಾನಂದರು ಬರೀತಾರೆ. ಯಾಕೆ ಈ ರಾಷ್ಟ್ರ ನಾಯಕರು ಗೀತೆಯ ಹಿಂದೆ ಬಿದ್ದರು? ಇವರ ಗೀತೆ ಒಂದೇ, ಆದರೆ ಗೀತೆಗೆ ವ್ಯಾಖ್ಯಾನಗಳೇನಾಗ್ತಾ ಇದ್ದಾವೆ. ಕಾಲಕ್ಕೆ ಅವು ಬದಲಾಗ್ತಾ ಇರತಕ್ಕಂತಹ ಸನ್ನಿವೇಶದೊಳಗಡೆ ಗೀತೆ ಇದನ್ನು ಚಾಚಿಕೊಳ್ತಾ ಹೋಗ್ತದೆ. ಅದಕ್ಕೆ ಗಲಾಟೆಗಳು ನಡೀತಾ ಇದ್ದಾವಲ್ಲ, ಅದ್ರ ಬಗ್ಗೆ ನಾನು ಬರಲ್ಲ. ಜಗತ್ತಿನಲ್ಲಿ ಯಾವ ಕೃತಿಯೂ ಸುಡುವುದಕ್ಕೆ ಯೋಗ್ಯವಲ್ಲ, ಪೂಜೆಗೂ ಯೋಗ್ಯವಲ್ಲ. ಯಾಕೆಂದರೆ ಒಂದು ಪೂಜನೀಯವಾಗಿ ಬಿಟ್ಟ ತಕ್ಷಣವೇ ಇನ್ನೊಂದರ ಬಗ್ಗೆ ನಮಗೆ ಸಹಿಸಿಕೊಳ್ಳೋ ಶಕ್ತಿ ಇರಲ್ಲ. ಓದ್ತೀವಿ, ಬೇಡವಾ ಬಿಡೋಣ, ನಮಗೆ ಬೇಡದೇ ಇರೋದು ಬಿಡೋಣ. ಸುಡುವುದು ಯಾಕೆ ಗೊತ್ತಿಲ್ಲ ನನಗೆ. ಅನೇಕರು ಹೇಳ್ತಾರೆ ಯಾವುದನ್ನು ಸುಟ್ಬಿಡ್ಬೇಕು ಅಂತ. ಇಲ್ಲ, ನಾನು ಯಾವುದನ್ನು ಸುಡೋನಲ್ಲ. ಪುಸ್ತಕ ಅಂದರೆ ನಾನು ನನ್ನ ಪಕ್ಕದಲ್ಲಿ ಇಟ್ಕೊಳ್ತೇನೆ. ಇದು ಬೇಡ ಅನ್ನೋದಕ್ಕೆ ಇಟ್ಕೊಳ್ತೇನೆ. ಬೇಕಾಗುತ್ತೆ. ಪುಸ್ತಕವನ್ನು ಸುಡುವ ಸಂಸ್ಕೃತಿ ಅಲ್ಲ. ಪುಸ್ತಕ ಒಂದು ಸಂಸ್ಕೃತಿ. ಪುಸ್ತಕಕ್ಕೆ ಒಂದು ಶಕ್ತಿ ಇದೆ. ಅದಕ್ಕೆ ಸಾಹಿತ್ಯಕ್ಕೆ ಒಂದು ಶಕ್ತಿ ಇದೆ ಅಂತ ಅಂದಿದ್ದವರು. ಸಾಹಿತ್ಯಕ್ಕೆ ಶಕ್ತಿ ಇದೆ ಅನ್ನೋದನ್ನು ಯಾರು ಹೇಳ್ತಾ ಇದ್ದಾರೆ? ಡೆರಿಡಾ ಫೋಕೋ ಹೇಳ್ತಾ ಇದ್ದಾರೆ ಇವತ್ತು. ಒಂದು ನಾಲೆಜ್ಗೆ ಒಂದು ಪವರ್ ಇದೆ ಅಂತ. ನಾಲೆಜ್ಗೆ ಪವರ್ ಇಲ್ಲದೆ ಇದ್ದಿದ್ರೆ DVG ಅವರು ಇಷ್ಟೆಲ್ಲ ಆಟ ಆಡೋಕ್ಕಾಗ್ತಾ ಇರಲಿಲ್ಲ. ಅವರ ಜ್ಞಾಪಕ ಚಿತ್ರ ಶಾಲೆಯನ್ನು ಓದಿದ್ರೇನೆ ನಮ್ಗೆ ಗೊತ್ತಾಗೋದು. ಅದನ್ನು ಹೇಳ್ತಾ ಇರೋದು ನಾನು. 8ನೇ ತರಗತಿ ಓದಿದಂಥ ಒಬ್ಬ ಮನುಷ್ಯ ರಾಜರ ಜೊತೆಯಲ್ಲಿ ಸಂಬಂಧ, ದಿವಾಂಡ್ರುಗಳು ಬೆನ್ನು ಹಿಂದೆ ಬಿದ್ದು ಮಾತಾಡಿಸ್ಬೇಕು ಅನ್ನುವಂಥ ಒಂದು ಸಂಬಂಧ ಹೇಗೆ ಬರುತ್ತೆ? ಅದು 8ನೇ ತರಗತಿ ಓದಿದ್ದ ಒಬ್ಬ ಹಳ್ಳಿಯ ಮನುಷ್ಯನಿಗೆ ಇದು ಎಲ್ಲಿಂದ ಬಂದ? ಅದು ಬಂದಿರೋದೇ ಸಾಹಿತ್ಯದಿಂದ, ಅದನ್ನು ಬಂದಿರೋದೇ ಪುಸ್ತಕದ ಸಂಸ್ಕೃತಿಯಿಂದಾಗಿ. ಆದರೆ ಅದನ್ನು ನಾವು
ಆ ಸಾಹಿತ್ಯಕ್ಕಿರ್ತಕ್ಕಂಥ ಶಕ್ತಿಯನ್ನು ನಾವು ಗೌಣವಾಗಿಸ್ಬಿಟ್ಟಿದ್ದೇವೆ. ಇಲ್ಲ, ಇವತ್ತು ನಮ್ಮನ್ನು ನೋಡಿದರೆ ವಿಧಾನಸೌಧ ನಗಾಡುತ್ತೆ. ನಮಗಿಂತ ದೊಡ್ಡ ರಾಜಕಾರಣಿಗಳು ಅಂತ ಸಾಹಿತಿಗಳಿಗೆ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಮಾತಲ್ಲಿ ನಡೆಯಲ್ಲ. ನುಡಿ ಸತ್ತವರು ಅಂತಲೇ ಕುವೆಂಪು ತಮ್ಮ ಕನ್ನಡ ಅನ್ನೋ ಕವನದಲ್ಲಿ ಬರೀತಾರೆ. ನಾವು ನುಡಿ ಸತ್ತವರು. ಯಾಕಂದರೆ ನಮ್ಮ ನುಡಿಗೆ ಶಕ್ತಿ ಇಲ್ಲ. ನಮ್ಮ ನುಡಿ ಆ ಶಕ್ತಿಯನ್ನು ಕಳ್ಕೊಂಡಿದೆ. ಯಾಕೆ ಅಂತಂದರೆ ಯಾವ ಕುವೆಂಪು, ಯಾವ ಬೇಂದ್ರೆ, ಯಾವ BM ಶ್ರೀಕಂಠಯ್ಯನವರು ಅಥವಾ ಕಾರಂತರಂಥ ಅವರು ನುಡಿಗೆ ಶಕ್ತಿಯನ್ನು ಕೊಟ್ಟರೋ, ಆ ಶಕ್ತಿಯನ್ನು ನಾವು ನಮ್ಮ ಸರ್ಕಾರಗಳು ಒಡ್ಡಿದಂಥ ಆಮಿಷಗಳಿಗೆ ಬಲಿಯಾಗ್ತಾ ನಾವು ಆ ಶಕ್ತಿಯನ್ನು, ಆ ಆಸ್ತತೆಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಆ ಕಾರಣಕ್ಕೆ ಸಾಹಿತ್ಯದ ವಲಯಕ್ಕೆ ಇವತ್ತು ಇಲ್ಲ. ಆ ರಾಜಕೀಯದ ಎಲ್ಲ ಆಮಿಷಗಳಿಗೂ ಬಲಿಯಾಗ್ತಾ ನಾವು ಅವನ್ನ ಅಂಟಿಸ್ಕೊಂಡ್ಬಿಟ್ಟಿದ್ದೇವೆ. ಅವು ನಮಗೆ ಸಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರವೇ ಅದನ್ನೇ ಹೇಳಿದ್ರು, DVG ಮಾಡ್ತಾ ಇರತಕ್ಕಂಥದ್ದು ಕೂಡ ಸಾಂಸ್ಕೃತಿಕ ರಾಜಕಾರಣವೇ, ಕುವೆಂಪು ಮಾಡಿದ್ದು ಸಾಂಸ್ಕೃತಿಕ ರಾಜಕಾರಣವೇ. ಯಾವುದು ಈ ರಾಜಕಾರಣ ಅಂತ ನಾವು ಗಮನಿಸಬೇಕಾಗಿರೋದು. ಅದನ್ನು ನಾನು ಹೇಳಿದ್ದು. ಸಂಸ್ಕೃತಿ ಅಂತಂದಾಗ ಯಾವ ಸಂಸ್ಕೃತಿಯ ರಾಜಕಾರಣವನ್ನು DVG ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಕೆಲವು ಸಾರಿ ಯಾಕೆ ಎಲ್ಲೋ ಒಂದು ಕಡೆ ವಾಲ್ಮೀಕಿ ತೂಕಡಿಸಿದಾಗ ಅಂತ ಜಯಂತ್ ಕಾಯ್ಕಿಣಿಯವರದು, ಅವರ ತಂದೆ ಗೌರೀಶ್ ಕಾಯ್ಕಿಣಿಯವರದ್ದು ಒಂದು ಪುಸ್ತಕ ಇದೆ. ಎಂಥ ದೊಡ್ಡ ಲೇಖಕನು ವಾಲ್ಮೀಕಿ ಬರೀತಾ ಇರಬೇಕಾದರೂ ಎಲ್ಲೋ ಒಂಚೂರು ತೂಕಡಿಕೆಯ ಒಳಗೆ ಒಂದು ಎಚ್ಚರವನ್ನು ತಪ್ತಾರೆ ಅನ್ನುವ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಆ ಕೃತಿಯಲ್ಲಿ ಅವರು ಬರೀತಾರೆ. ನಮ್ಮ ದೊಡ್ಡ ಲೇಖಕರು ಎಲ್ಲೋ ಒಂದು ಸಣ್ಣ ತೂಕಡಿಕೆಯ ಸಂದರ್ಭದೊಳಗಡೆಗೆ ಮುಂದೆ ಬರಬಹುದಾದಂತಹ ದಿನಗಳ ಕಡೆಗೆ ಒಂದಷ್ಟು ಪ್ರಶ್ನೆಗಳು ಇಲ್ಲದೆ ಹೋದಾಗ ಇಂಥ ಪ್ರಶ್ನೆಗಳು ದೊಡ್ಡವಾಗುವುದು ಸಂದರ್ಭ. ಅದಕ್ಕೆ ಇವಾಗ ಸ್ತ್ರೀಯರು ಪುರುಷ ಸಂಸ್ಕೃತಿಯೇ ದೊಡ್ಡದೇ ಅಂತ ಕೇಳೋ ಪ್ರಶ್ನೆ ಇದೆ. ಅಷ್ಟೇ ಅಲ್ಲ, ಪುರುಷ ಸಂಸ್ಕೃತಿ ಅಂತಂದರೆ ಪುರುಷರು ಮತ್ತು ಗಂಡು ಹೆಣ್ಣು ಇಬ್ಬರು ಅಲ್ಲದೇ ಇರತಕ್ಕಂಥ ಒಂದು ಸಂಸ್ಕೃತಿ ಇದೆಯಲ್ಲ, ಅವರ ಪ್ರಶ್ನೆಯನ್ನು, ನಮ್ಮ ಪ್ರಶ್ನೆಯನ್ನು ಎತ್ಕೊಳ್ಳೇಬೇಕು. ಹೇಗೆ ಮೇಲ್ವರ್ಗದವರು ಇದು ಸಂಸ್ಕೃತಿ ಅಂತಂದಾಗ ಯಾಕೆ ಅದೇ ಸಂಸ್ಕೃತಿ ಅನ್ನೋ ಪ್ರಶ್ನೆ ಶೂದ್ರರು ಕೇಳಿದ್ದಾಯಿತು. ಶೂದ್ರರು ಅಥವಾ ಮಧ್ಯಮ ವರ್ಗದವರು ಕೇಳಿದಾಗ ದಲಿತ ವರ್ಗದವರು ನೀವು ಹೇಳ್ತಾ ಇರತಕ್ಕಂಥದ್ದು ಸಂಸ್ಕೃತಿಯೇ ಅನ್ನೋ ಪ್ರಶ್ನೆಯನ್ನು ಅವರು ಕೇಳಿಕೊಳ್ಳೋದು. ನಿರಂತರವಾಗಿ ಈ ಪ್ರಶ್ನೆಯನ್ನು ನಾವು ಮುಂದೆ ಸಾಗಿಸ್ತಾ ಇದ್ದೀವಿ. ಅದು ಕನ್ನಡದ ವಿವೇಕದ ಬಹುದೊಡ್ಡವಾದಂಥ ಒಂದು ಜಿಜ್ಞಾಸೆ. ನೀವು ಅದಕ್ಕೆ ನಾನು ಆಗಲೇ ಪ್ರಸ್ತಾವಿಸಿದಂಥ ಭಾರತೀಯ ಸಂಸ್ಕೃತಿಯನ್ನು ಕುರಿತು ಅನಂತಮೂರ್ತಿಯವರು ಮಾತಾಡಿದಾಗ ತೇಜಸ್ವಿಯವರು ಹರಿಹಾಯ್ದ ಬರಹ ಅದು. ಅವರು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದಿರೋ ರೀತಿಯಲ್ಲಿ ಅವರು ಕೆಲವು ಪ್ರಶ್ನೆಗಳನ್ನು ಮುಂದೆ ಇಡ್ತಾರೆ. ಈ ಪ್ರಶ್ನೆಗಳಿಗೆ ತೇಜಸ್ವಿಯೂ ಹೊರತಲ್ಲ. ಯಾಕೆಂದರೆ ತೇಜಸ್ವಿಯವರು ಕೂಡ ಅವರು ಸಂಸ್ಕೃತಿಯ ವಿವೇಕವನ್ನು ಮಾಡುವ ಸಂದರ್ಭದೊಳಗಡೆ ಆನಂತರ ಬರುವಂಥ ಅನೇಕ ಪ್ರಶ್ನೆಗಳನ್ನು ಉತ್ತರ ಕೊಡೋಕ್ಕಾಗಲ್ಲ, ಕೊಡೋಕ್ಕೂ ಯಾರಿಗೂ ಆಗಲ್ಲ. ಆ ಪ್ರಶ್ನೆಗಳನ್ನು ಎಲ್ಲ ಲೇಖಕರು ಕೂಡ ಎದುರಿಸಲೇಬೇಕಾದ್ದನ್ನು ಕೂಡ ನಾವು ಗಮನಿಸಬೇಕು. ಅದಕ್ಕೆ ಹೇಳಿದ್ದು, ಕೆಲವು ಘಟನೆಗಳು ಇವರ ಕೃತಿಗಳಲ್ಲಿ ಅಥವಾ ಇವರು ಎದುರಿಸಬೇಕಾದಂಥ ಸನ್ನಿವೇಶಗಳಲ್ಲಿ ನಾವು ಗಮನಿಸ್ಬೋದು. ನಾನು ಕೆಲವುಗಳನ್ನು ಗುರುತು ಹಾಕ್ಕೊಂಡು ಬಂದಿದ್ದೇನೆ. ಗೋಖಲೆ ಸಂಸ್ಥೆಯನ್ನು ಯಾಕೆ ಸ್ಥಾಪಿಸಿದರು? ಗೋಖಲೆ ಸಂಸ್ಥೆ ನಾವು ಸಾಂಸ್ಕೃತಿಕವಾಗಿ ಬಹುಮುಖ್ಯವಾದಂಥ ಘಟ್ಟ ಇದು, ಅದರ ಸ್ಥಾಪನೆ. ಯಾವಾಗ ಗೋಖಲೆ ಸಾರ್ವಜನಿಕ ಸಂಸ್ಥೆ ಅವರಿಗೆ ಅಂತರಂಗದೊಳಗಡೆಗೆ 1915 ಸುಮಾರಿಗೇನೆ ಅದು ಕಟ್ಟಬೇಕು ಅಂತ ಇತ್ತು ಅಂತ, ಆದರೆ ಅದು ಸಾಫಲ್ಯಗೊಳ್ಳಲ್ಲ. ಆದರೆ ಅವರು ಎಲ್ಲ ಕಾಲೇಜುಗಳು ಎಲ್ಲವೂ ಕೂಡ ಇಡೀ ರಾಷ್ಟ್ರದ ನಿರ್ಮಾಣವನ್ನು ಮಾಡುವುದಕ್ಕೆ ಬೇಕಾದಂಥ ರೀತಿಯಲ್ಲಿ ಅವರ ಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗಿಸ್ತಾ ಬರ್ತಾರೆ. ಅನೇಕ ರೀತಿಯಾದ ಭ್ರಮನಿರಸನಗಳು ಕೂಡ ಅವರಿಗೆ ನಡೀತವೆ. ಪ್ರಜಾಪ್ರತಿನಿಧಿ ಸಂದರ್ಭದಲ್ಲಿ ಅವರು ಕೈಗೊಂಡುವಂಥ ಗೊತ್ತುವಳಿಗಳಿರ್ಬೋದು, ಮತ್ತು ಏನೇನೋ ಪ್ರಶ್ನೆಗಳು. ಅವುಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಅವರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮತಾಂತರದ ಬಗ್ಗೆ ಅವರು ಎತ್ತುವ ಅಥವಾ ಅವರು ತಾಳುವ ನಿಲುವು ಇವತ್ತಿಗೂ ದೊಡ್ಡ ಸಮಸ್ಯೆ. ಅದು ಮತಾಂತರ ಅನ್ನುವಂಥದ್ದು ಬ್ರಿಟಿಷರ ಸಂದರ್ಭದಲ್ಲಿ ನಡೀತಾ ಇದ್ದಂಥ ಅವರ ರಾಜ್ಯಶಾಸ್ತ್ರವನ್ನು ಕುರಿತು ಬರೆಯುವ ಆರಂಭದ ಪುಟಗಳಲ್ಲಿ ಬ್ರಿಟಿಷರು ಬಂದದ್ದು ಯಾಕೆ, ಅವರಿಂದ ನಮಗಾದಂಥ ಉಪಯೋಗಗಳು ಯಾವುವು, ಅವರು ಬಂದ ದುರುದ್ದೇಶದ ಪ್ರಶ್ನೆಗಳು ಹೇಗಿದ್ದುವು, ಇವೆಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಮತಾಂತರಕ್ಕೆ ಬಂದಂತಹ ನಮ್ಮ ಪಾದ್ರಿಗಳು ಮಾಡಿದಂಥ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕೆಲಸಗಳು ಯಾವುವು ಅನ್ನೋದನ್ನು ಕೂಡ ಗುರುತಾಗ್ತಾ ಅವರ ಸ್ಪಷ್ಟವಾದಂಥ ನಿಲುವನ್ನು ಅವರು ತಾಳ್ತಾರೆ. ಆದರೆ ಮತಾಂತರ ಅನ್ನುವಂಥದ್ದು ನವೋದಯದವರಿಗೆ ಅಷ್ಟು ಬಿಡುಗಡೆ ಪ್ರಶ್ನೆ ಆಗಿಲ್ವೇನೋ. ಕುವೆಂಪುರಿಗೂ ಅದು ಹಾಗೆ ಇತ್ತು. ಮತಾಂತರ ಅನ್ನುವಂಥದ್ದು ದೊಡ್ಡ ಪರಿಹಾರವಲ್ಲ ಅನ್ನುವುದು ಇತ್ತು. ಅವ್ರಿಗೆ ಪ್ರಶ್ನೆ ಬೇರೆ ಥರದ್ದು.
ಅಂದರೆ ಮತಾಂತರಗೊಂಡ ತಕ್ಷಣ ಇನ್ನೊಂದು ಧರ್ಮವೂ ಅಷ್ಟೇ ಕರ್ಮಠವಾಗಿರುತ್ತೆ, ಅಲ್ಲೂ ಪೌರೋಹಿತ್ಯ ತನ್ನದೇ ಆದಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅದು ಬಿಡುಗಡೆಯ ಪ್ರಶ್ನೆ ಅಲ್ಲ, ಅದು ಹೇಗಿದ್ದರೂ ಅದು ಒಂದು ನೋವಿನ ಪ್ರಶ್ನೆ ಅನ್ನುವಂಥದ್ದನ್ನು ಕುವೆಂಪು ಅವರು ಪ್ರತಿಪಾದಿಸ್ತಾರೆ. ಯಾಕೆ ಅದು ಪರಿಹಾರವಲ್ಲ. ತೇಜಸ್ವಿ ಸಂದರ್ಭಕ್ಕೆ ಅದು ಬೇರೆ. ಏನಾದರೂ ಆಗೋಗಲಿ, ಯಾವ ಮತಾಂತರವೋ ಮತ್ತೊಂದು ಮೂರನೇ ಮಹಾಯುದ್ಧವೋ ಏನಾದರೂ ಹೋಗಲಿ, ಈ ಜಾತಿ ವ್ಯವಸ್ಥೆ, ಈ ಮೇಲು ಕೀಲಿನ ಇವು ಹೊರಟೋಗ್ತವ ಅನ್ನುವಂಥದ್ದು ತೇಜಸ್ವಿ ಅಷ್ಟೊತ್ತಿಗೆ ಅದು ಬೇರೆ ಪ್ರಶ್ನೆ ಆಗುತ್ತೆ. ಆದರೆ ಡಿ ವಿ ಜಿಯವರಿಗೆ ಇನ್ನೊಂದು ರೀತಿಯಲ್ಲಿ ಕಾಣಿಸುತ್ತೆ ಮತಾಂತರ ಅನ್ನುವಂಥದ್ದು. ಯಾಕೆ ಮತಾಂತರಗೊಳ್ತಾರೆ? ಮತಾಂತರಗೊಳ್ಳುವುದಕ್ಕೆ ಇರತಕ್ಕಂಥ ಆಮಿಷಗಳು ಯಾವುವು? ಅನೇಕ ಆಮಿಷಗಳಿದ್ದಾವೆ ಮತಾಂತರಕ್ಕೆ. ಇವತ್ತು ಆಮಿಷಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಆಮಿಷಗಳು ಪರಿಹಾರವಲ್ಲ ಅನ್ನುವಂಥದ್ದನ್ನು ಅವರ ಗಮನದಲ್ಲಿಟ್ಟಿದ್ದರಿಂದ ಆವತ್ತು ನಡೆದಂತಹ ಅನೇಕ ಗಲಭೆಗಳು ಅಥವಾ ಜನರಲ್ಲಿ ಆವತ್ತು ಉಂಟಾಗ್ತಾ ಇದ್ದಂತಹ ಆತಂಕದ ಸ್ಥಿತಿಗಳು, ಇವುಗಳನ್ನು ಕುರಿತು ಡಿ ವಿ ಜಿಯವರು ಒಂದು ಗೊತ್ತುವಳಿಯನ್ನು ಮಂಡಿಸ್ತಾರೆ. ಅದರ ಬಗ್ಗೆ ಅವರ ವಿರೋಧವನ್ನು ಸೂಚಿಸ್ತಾರೆ. ಅಥವಾ ಇದು ಮತಾಂತರಗೊಳ್ಳುವುದೇ ಆದರೆ ಕೆಲವು ನಿಬಂಧನೆಗಳನ್ನು ಸೂಚಿಸ್ತಾರೆ ಅವರು. ಅಲ್ಲಿ ಅವರ ಆರ್ಥಿಕ ಮತ್ತು ಸಾಮಾಜಿಕ ಒತ್ತಡಗಳಿಂದ ಮತಾಂತರ ಆಗ್ತಾ ಇರುವೆ ಅನ್ನುವಂಥ ಒಂದು ಸಂದೇಶವನ್ನು ವ್ಯಕ್ತಪಡಿಸುವುದನ್ನು ಗಮನಿಸಬಹುದು. ಇನ್ನೊಂದು ಪ್ರಶ್ನೆ ಬಾಲ್ಯ ವಿವಾಹದ ಬಗ್ಗೆ ಅವರಿಗೆ ಇದ್ದಂಥ ಒಂದು ಪ್ರಶ್ನೆ. ಯಾಕಂದರೆ ಇವು ನಮ್ಮ ಸಂಸ್ಕೃತಿಯ ಭಾಗವಾಗಿ ಒಂದು ಸಾಂಸ್ಕೃತಿಕವಾಗಿ ನಾವು ಎದುರಿಸಿದಂಥ ಪ್ರಶ್ನೆಗಳಿವು. ಇವು ಭಾರತೀಯ ಸಂದರ್ಭದಲ್ಲೂ ಮತ್ತು ಇವು ಬಾಲ್ಯ ವಿವಾಹ ಅನ್ನುವಂಥದ್ದು ದೊಡ್ಡ ಅನಿಷ್ಟವಾದದ್ದು ಅನ್ನುವಂಥದ್ದು ಇವತ್ತಿಗೂ ಅಥವಾ ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ನಮ್ಮನ್ನು ಕಾಡ್ತಾ ಬಂದಿರುವ ಒಂದು ದೊಡ್ಡ ಸಮಸ್ಯೆ. ಆದರೆ ಡಿ ವಿ ಜಿಯವರೆಲ್ಲೋ ಒಂದು ಕಡೆಗೆ ಅದರ ಬಗ್ಗೆ ಒಂದು ಸಣ್ಣ ತಾಲಿಕೆಯನ್ನು ಮಾಡ್ತಾರೆ. ಸರಿಯಾಗಿದೆಯೋ ತಪ್ಪಾಗಿದೆಯೋ, ನಮ್ಮ ಜನ ಕೆಲವು ವಿಚಾರಗಳನ್ನು ಶಾಸ್ತ್ರಸಮ್ಮತವೆಂದು ನಂಬಿಕೊಂಡಿದ್ದಾರೆ. ಅಂಥ ನಂಬಿಕೆಗಳ ಮೇಲೆ ನಾವು ಕೈ ಮಾಡಲಾಗದು ಅನ್ನುವ ಮಾತನ್ನು ಒಲ್ಲೆಲ್ಲೋ ಎಚ್ಚರ ತಪ್ಪಿಯೋ ಏನೋ ಮಾತಾಡಿಬಿಟ್ರೇನೋ ಅನ್ನೋ ರೀತಿಯಲ್ಲಿ ನಮಗೆ ಬೇರೆ ವಿವೇಕಗಳನ್ನು ನೋಡಿದಾಗ ಕಾಣಿಸ್ಬಿಡುತ್ತೆ. ಯಾಕೆ ಅವ್ರು ಹೇಳ್ತಾರೆ, ಬಾಲ್ಯ ವಿವಾಹದ ಮಸೂದೆಯನ್ನು ತಾವು ವಿರೋಧಿಸುವುದಾಗಿಯೂ ಅದರಂತೆ ತಾವು ಜೀವನದಲ್ಲಿ ನಡೆದುಕೊಳ್ಳುತ್ತಿದ್ದರೂ ಆ ಗೊತ್ತುಗಳಿಗೆ ನಾವು ಬೆಂಬಲ ನೀಡುವುದಿಲ್ಲ ಎಂದು ಡಿ ವಿ ಜಿಯವರು ಹೇಳ್ತಾರೆ ಅನ್ನುವಂಥ ಒಂದು ಮಾತು ಇದೆ. ಆದರೆ ಡಿ ವಿ ಜಿಯನ್ನು ಅದನ್ನು ಪ್ರಾಕ್ಟೀಸ್ ಮಾಡಿಲ್ಲ, ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಇನ್ನೊಂದು ಕಡೆಗೆ ಒಂದು ಮಾತು ಬರುತ್ತೆ. ನನ್ನ ತಂದೆ ಅನ್ನುವಂಥ ಒಂದು ಪುಸ್ತಕವನ್ನು, ಅದ್ಭುತವಾದ ಪುಸ್ತಕ ಅದು, ಬಿ ಪುಟ್ಟಯ್ಯನವರ ಆತ್ಮಕಥೆಯನ್ನು ಬಾಲಕೃಷ್ಣ ಅವರ ಮಗ ಬಾಲಕೃಷ್ಣ ಅವರು ಬರೆದದ್ದು, ರಾಧಾಕೃಷ್ಣ ಅವರು ಬರೆದದ್ದು. ಅದಕ್ಕೊಂದು ಮುನ್ನುಡಿಯನ್ನು ಬರೀತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಮೇಲ್ವರ್ಗದವರಲ್ಲಿ ಹುಟ್ಟಿದವರ ಒಂದು ಕಷ್ಟ ಅನ್ನುವಂಥದ್ದು ಅಲ್ಲಿ ಅವರ ಕಷ್ಟ ಎದುರಾಗುತ್ತೆ. ಆ ಮುನ್ನುಡಿಯನ್ನು ಬರೀತಾ ನಾವೆಷ್ಟೇ ನಮ್ಮಲ್ಲಿ ಸುಧಾರಣಾವಾದಿಯ ನೆಲೆಗಳಲ್ಲಿ ನಾವು ಮಾಡಿದರು, ನಮ್ಮಲ್ಲಿ ಬದಲಾವಣೆಗಳು ಮಾಡಿಕೊಂಡ್ರು, ನಮ್ಮ ತಪ್ಪುಗಳ ಅರಿವಾಗಿ ನಾವು ನಡೀತಾ ಇದ್ದರು, ನಮ್ಮ ಬಗ್ಗೆ ಕೆಲವರ್ಗಗಳಿಗೆ ಇಲ್ಲದ ಒಂದು ಗುಮಾಣಿ ಇದ್ದೇ ಇದೆಯಲ್ಲ ಅನ್ನುವಂಥದ್ದು ಅವರನ್ನು ಕಾಡುತ್ತೆ. ಇದು ಕುವೆಂಪು ಅಂತವ್ರಿಗೂ ಬಿಟ್ಟಿರೋದಲ್ಲ ಅಥವಾ ಯಾರಿಗೂ ಬಿಡೋದಲ್ಲ. ಅದು ಅವರ ಕುವೆಂಪು ಅವರ ಮಳೆಗಾಲದ ಮದುಮಗಳಲ್ಲಿ ಆರಂಭದಲ್ಲೇ ಒಂದು ಚಾಪ್ಟರ್ ನಿರ್ಮಾಣವನ್ನು ಮಾಡ್ತಾರೆ. ಯಾಕಂದರೆ ಸಾಮಾಜಿಕವಾದ ಸ್ತರಗಳ ಒಳಗೆ ಆ ಕೆಳಗಿನ ಸ್ತರಗಳು ಮೇಲಿನ ಸ್ತರಗಳನ್ನು ಗುಮಾನಿಯಿಂದ ನೋಡುವ ಇದು ಬಿಟ್ಕೊಡೋಕ್ಕಾಗಲ್ಲ. ಯಾಕಂದರೆ ಶತಶತಮಾನಗಳಿಂದ ಅದರಿಂದ ಹೊಡೆತಗಳು ಬಿದ್ದಿದ್ದಾವೆ. ಗೌಡ್ರೇನು ಮಾಡಿದ್ದಾರೆ, ಕೆಲವರ್ಗದವರು ಇದೇ ರೀತಿಯಲ್ಲಿ ಬಟ್ಟೆ ಹಾಕ್ಕೊಳ್ಬೇಕು, ಭೂಮಿಗೆ ಒಡೆಯರಾಗಬಾರ್ದು, ಮದುವೆ ಸಂದರ್ಭದಲ್ಲಿ ದಂಡಿಗೆ ಅಥವಾ ಕುದುರೆ ಮೇಲೆ ಸವಾರಿ ಮಾಡಬಾರ್ದು, ಇಂಥ ಅನೇಕ ಒತ್ತಡಗಳನ್ನು ತಮ್ಮ ಕೆಳಗೆ ಇದ್ದಂತಹ ಸಮಾಜದ ಮೇಲೆ ಅವರು ಹೇರಿದ್ರು ಅನ್ನುವಂಥ ಒಂದು ದೊಡ್ಡ ಸಾಂಸ್ಕೃತಿಕವಾದ ಒಂದು ಸಂಘರ್ಷವನ್ನು ಮದುಮಗಳಲ್ಲಿ ತೇಜಸ್ವಿಯವರು ದಾಖಲಿಸ್ತಾರೆ. ಅದು ಹೊರಟಿದೆಯೇ? ಇಲ್ಲ. ಇವತ್ತಿಗೂ ನಾನು ಉಡುಪಿಯ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ವಾಪಸ್ ಬರ್ತಾ ಇರಬೇಕಾದ್ರೆ ನಾನು ನಿದ್ದೆಯಲ್ಲಿದ್ದೆ. ಇಬ್ಬರು ಗೌಡ್ರುಗಳು ಕಾರಿನಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಈ ಈಡುಗರಿದಾರಲ್ಲ, ಇವರು ನಮಗೆ ಓಟೆ ಹಾಕಲ್ವಲ್ಲ ಬಡ್ಡಿ ಮಕ್ಕಳು, ಏನು ಬಂದಿರೋದು ಇವರು ರೋಗ ಅಂತ ಅವರು ತರ್ಕ. ನಮ್ಮನ್ನು ನಂಬುವುದೇ ಇಲ್ವಲ್ಲ ಇವರು, ನಮ್ಗೆ ಓಟೆ ಹಾಕಲ್ವಲ್ಲ ಅಂತ. ನಾನು ಆ ಮರುಭವನಲ್ಲಿ ನನಗೆ ಆ ಚಿತ್ರ ನೆನಪಾಗಕ್ಕೆ ಶುರುವಾಯಿತು. ಅವರೇನು ಮಾಡ್ತಾರೆ, ಯಾಕೆ ದಂಡಿಗೆ ಮೇಲೆ ನಾವು ಹೋಗಬಾರ್ದು, ನಾವ್ಯಾಕೆ ಭೂಮಿಗೆ ಒಡೆಯರಾಗಬಾರ್ದು, ನಾವ್ಯಾಕೆ ಗೌಡರ ಹಾಗೇನೆ ಕುದುರೆ ಮೇಲೆ ನಮ್ಮ ಗಂಡನ್ನು ಮೆರವಣಿಗೆ ಮಾಡಬಾರ್ದು, ಅವರು ಮಾಡುವ ಎಲ್ಲಗಳನ್ನು ಮೀರುವುದಕ್ಕೆ ಬೇಕಾದಂಥ ಒಂದು ಪ್ರಯತ್ನಗಳನ್ನು ಆ ಕೆಲವರ್ಗಗಳು ನಡೆಸ್ತಾನೆ ಇರತಕ್ಕಂಥ ಒಂದು ಸಂಘರ್ಷವನ್ನು ನಾವು ನೋಡ್ತೀವಿ. ನನಗೆ ಆ ಚಿತ್ರ ನೆನಪಾಗ್ತಾ ಹೋದೆ. ಇವತ್ತಿಗೂ ನಂಬಲ್ಲ ಅವರು.
ಒಳಗೆ ನಿಮ್ಮ ಪರ ಇದ್ದೀವಿ ಅಂತ ಹೇಳಿದ್ರು ಅವರು ಅದು ಒಳಗೆ ಒಂದು ಇದನ್ನು ಇಟ್ಕೊಂಡೇ ಇರುವಂಥ ಒಂದು ಸನ್ನಿವೇಶವನ್ನು ನಾವು ಆ ಸನ್ನಿವೇಶವನ್ನು ಕುವೆಂಪು ಒಂದು ಕಥನದಲ್ಲಿ ಅವರು ತರ್ತಾರೆ. ಇನ್ನು ಒಂದು ದೇವಾಲಯದ ಪ್ರವೇಶದ ಪ್ರಶ್ನೆಯೂ ದೊಡ್ಡದು ಭಾರತದೊಳಗಡೆ. ಗಮನಿಸಬೇಕು ದೇವಾಲಯ ಪ್ರವೇಶದ ಬಗ್ಗೆ. DVGಗೆ ವಿರೋಧವೂ ಇದೆ, ಬೆಂಬಲವೂ ಇದೆ ಅಲ್ಲಿ ಅವರ ನಿಲುವುಗಳೊಳಗಡೆ. ಇದನ್ನು ಕನ್ನಡ ಸಾಹಿತ್ಯ ತುಂಬ ಬಹುಮುಖ್ಯವಾದಂಥ ಒಂದು ಆಯಾಮವಾಗಿ ಇದನ್ನು ಚಿಂತಿಸಿದೆ. ದೊಡ್ಡ ಪ್ರಶ್ನೆ ಅದು. ಯಾಕಂದರೆ ಅಸ್ಪೃಶ್ಯತೆ ಅನ್ನುವಂಥದ್ದು, ಅನ್ಟಚಬಿಲಿಟಿ ಅನ್ನುವಂಥದ್ದು ದೊಡ್ಡ ಅನಿಷ್ಟವಾದದ್ದು. ಅದು ಮುಟ್ಟುವುದು ಅಂದರೆ ಏನು? ಮುಟ್ಟು ಅನ್ನೋ ಪದಕ್ಕೇನೆ ಕನ್ನಡದಲ್ಲಿ ಏನೇನು ಅರ್ಥ ಇದೆ. ಮುಟ್ಟು ಅಂದರೆ ಹೆಣ್ಣು ಮುಟ್ಟಾಗಿರುತ್ತೆ, ಮುಟ್ಟಬಾರದು, ಇಂಥ ಕಡೆ ಸೇರಿಸಬಾರದು ಅಂತ. ಮದುಮಗಳಲ್ಲಿ ತೇಜಸ್ವಿ ಏನು ಮಾಡಿಬಿಡ್ತಾರೆ, ಎಂಡಾಗೋದೆ ಮುಟ್ಟಿನಿಂದ ಕಾದಂಬರಿ. ಮುಟ್ಟು ಅಂದರೆ ಸೃಷ್ಟಿಕ್ರಿಯೆಗೆ ಹೆಣ್ಣು ಫಲವತ್ತತೆ ಪಡೆಯುವುದಕ್ಕೆ ಬೇಕಾದ ಒಂದು ಫಲವತ್ತಾದ ಒಂದು ಸಂಕೇತವಾಗಿ ತೇಜಸ್ವಿ ಕಾಡ್ತಾರೆ. ಮುಟ್ಟುವುದು ಅಂದರೆ ಏನು? ತೇಜಸ್ವಿಯವರ ಸಾಹಿತ್ಯ ಅಥವಾ DVGಯವರ ಸಾಹಿತ್ಯ ನಮ್ಮನ್ನು ಮುಟ್ಟಿದೆಯೇ, ಟಚ್ ಮಾಡಿದೆಯೇ? ಟಚ್ ಆಗಬೇಕಾಗಿದೆಯಲ್ಲ, ಕಣ್ಣು ಮುಟ್ಟಿರಬೇಕಲ್ಲ. ಸ್ಪರ್ಶವೇ ತಾನೇ ಅಲ್ಲಾನು ಜಗತ್ತಲ್ಲಿ. ಸ್ಪರ್ಶವಲ್ಲದೆ ಇರತಕ್ಕಂಥದ್ದು ಯಾವುದಿದೆ? ಕಣ್ಣನ್ನು ಸ್ಪರ್ಶ ಮಾಡುತ್ತೆ, ದೇಹವನ್ನು ಸ್ಪರ್ಶ ಮಾಡುತ್ತೆ, ಮೂಗು ವಾಸನೆಯನ್ನು ಸ್ಪರ್ಶ ಮಾಡುತ್ತೆ, ನಾಲಿಗೆ ರುಚಿಯನ್ನು ಸ್ಪರ್ಶ ಮಾಡುತ್ತೆ. ಇವೆಲ್ಲ ಮುಟ್ಟುಗಳೇ. ಈ ಪ್ರಶ್ನೆಯನ್ನು ಕನ್ನಡ ಸಾಹಿತ್ಯ ತುಂಬ ಗಾಢವಾಗಿ ಚಿಂತಿಸಿದೆ. ಆವಾಗಲೇ ದೇವಾಲಯ ಪ್ರವೇಶದ ಪ್ರಶ್ನೆಯೂ ಕೂಡ ಅದೇ ಥರದ್ದೇನೆ. ದೇವಾಲಯವನ್ನು ಪ್ರವೇಶ ಮಾಡಬಾರದು ಅನ್ನೋದಕ್ಕೆ ಜಲಗಾರ ನಿರ್ಮಾಣ ಆಗ್ತಾರೆ. ಕುವೆಂಪು ಜಲಗಾರನನ್ನು ಬರೀತಾರೆ. ಉದ್ಧಾರ ನಾಟಕವನ್ನು ಬೇಂದ್ರೆ ಬರೀತಾರೆ. ಈ ಪ್ರಶ್ನೆ ನವೋದಯದ ಬಹುಮುಖ್ಯವಾದಂಥ ಲೇಖಕರನ್ನು ಕಾಡಿರ್ತಕ್ಕಂಥ ದೇವಾಲಯದ ಪ್ರವೇಶದ ಪ್ರಶ್ನೆ. 1937ರಲ್ಲಿ ಈ ಪ್ರಶ್ನೆ ಹರಿಜನರ ದೇವಾಲಯ ಪ್ರಶ್ನೆ ಕಾಡುತ್ತೆ. ನನಗೆ ಆಮೇಲೆ ಹೇಳ್ತೇನೆ, ನಮ್ಮ ಗೋಖಲೆಯವರ ವಿಚಾರಕ್ಕೆ ಬಂದಾಗ ಇದು ಒಂದು. ಇನ್ನೊಂದು, ನಮ್ಮ ಸುಲ್ತಾನ್ ಪೇಟೆ ಅಂದರೆ ಮಾರ್ಕೆಟಿಂದ ಆ ಕಡೆ ಇರೋದಾ? ಹೌದಾ? ಈಗ ರೈಲ್ವೆ ಸ್ಟೇಷನ್ನು ಆಗ್ತಾ ಇದೆಯಲ್ಲ, ಆ ಜಾಗನ ಆ ಕಡೆಗೆ, ರೈಟ್. ಅಲ್ಲೊಂದು ಶಾಲೆ ಮತ್ತು ಗಣೇಶನ ದೇವಸ್ಥಾನ ಇತ್ತು ಅಂತ. ಅಲ್ಲೊಂದು ಶಾಲೆ ಇತ್ತು, ಅಲ್ಲೊಂದು ನನಗೆ ಇದನ್ನು ನೋಡಿ ಅಂತೂ ಬೆಚ್ಚಬಿದ್ದಿದೆ ನಾನು. ಇವಾಗಲೂ ಇದೆ ಅಂತ ಇರಬೇಕಲೇಬೇಕು, ಅದನ್ನು ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಅಂಥ ಚರಿತ್ರೆ ಇದೆ ಅದರೊಳಗಡೆ, ಅಂಥ ದೊಡ್ಡ ಚರಿತ್ರೆ ಇದೆ ಅದರೊಳಗಡೆ. ಅದನ್ನೆಲ್ಲೋ ನಾನು ಪಾಯಿಂಟ್ಸ್ ಮಾಡಿಕೊಂಡೆ, ಅದನ್ನು ಸುಮ್ಮನೆ ಗಮನಿಸೋಕ್ಕೆ ಹೇಳ್ತೇನೆ. ಅದು 2-3 ಕಡೆ ದಾಖಲೆ ಆಗುತ್ತೆ. ಅದು ಇರಲಿ. ಅಲ್ಲಿ ಅಬ್ಬಾಸ್ ಖಾನ್ ಅವರು ಮತ್ತು ಮಿರ್ಜಾ ಸಾಹೇಬರು ಕಥೆಗಳು ಬರ್ತವೆ. ಅವರ ಜ್ಞಾಪಕ ಚಿತ್ರಶಾಲೆಗಳೊಳಗೆ ಇದ್ದಾವೆ. ಅದು ಯಾಕೆ ಅದನ್ನು ಬಂದು ಸಿಗ್ತದೋ ನೋಡಿ. ಗೋಖಲೆ ಸಾರ್ವಜನಿಕ ಸಂಸ್ಥೆ ಯಾಕೆ ಹುಟ್ಕೊಳ್ತವು? ಅದಕ್ಕೆ ತುಂಬ ದೀರ್ಘವಾದಂಥ ತತ್ವವನ್ನು ಬರೆದಿದ್ದಾರೆ. ಯಾವಾಗ ಗೋಖಲೆ ಸಾರ್ವಜನಿಕ ಸಂಸ್ಥೆ ಅಂತ ಆಗಲೇ ನಾನು ಕೇಳಿದೆ. ಯಾವಾಗ ಅವರು ಪ್ರಜಾಪ್ರತಿನಿಧಿ ಸಭೆಗಳು ಅಥವಾ ಇನ್ಯಾವ್ಯಾವ ಸಂಘಟನೆಗಳಲ್ಲಿದ್ದು ಅವುಗಳಿಂದ ಆಚೆ ಬರಬೇಕು, ಹೊಸ ಸರ್ಕಾರ ನಿರ್ಮಾಣವಾಯಿತು, ಆವಾಗ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಅನಿವಾರ್ಯವಾದ ಹುಟ್ಟನ್ನು ಮಾಡಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಅವರಿಗೆ ಹುಟ್ಟಾಕೊಳ್ಳುತ್ತೆ. ಹೇಗಿರಬೇಕು ಗೋಖಲೆ ಸಾರ್ವಜನಿಕ ಸಂಸ್ಥೆ? ಇದು ಯಾವುದೇ ಸರ್ಕಾರದ ಆಮಿಷಗಳಿಗೆ ಬಲಿ ಆಗದೆ, ಸರ್ಕಾರ ಮಾಡುವಂಥ ಕಾನೂನು ಕಟ್ಟಳೆಗಳು ಇವುಗಳೆಲ್ಲವನ್ನೂ ಕೂಡ ಚರ್ಚಿಸುವ, ಅವರ ಕೆಲಸ ಕಾರ್ಯಗಳು, ಅವರ ಕಾಯ್ದೆಗಳನ್ನು ಚರ್ಚೆ ಮಾಡುವ, ಇವೆಲ್ಲವನ್ನೂ ಕೂಡ ಜವಾಬ್ದಾರಿ ವಹಿಸಿಕೊಂಡು ಎಲ್ಲ ಜಾತಿ ಜನಾಂಗಗಳವರು ಕೂಡ ಇಲ್ಲಿ ಬಂದು ಭಾಗವಹಿಸುವ ಹಾಗ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವ ಒಂದು ಒತ್ತಡ ಅವರೊಳಗಡೆಗೆ ಇದ್ದದ್ದು. ಆ ಕಾರಣಕ್ಕೆ ಅದಕ್ಕೆ ಬೇಕಾದ ಗ್ರಂಥಾಲಯ ಕೇವಲ ಸಾಹಿತಿಗಳು ಮಾತ್ರ ಅಲ್ಲ, ಅದಕ್ಕೆ ಆ ಗ್ರಂಥಾಲಯ ಅಷ್ಟು ದೊಡ್ಡದು. ಅದು ಪರಿಸರ ವಿಜ್ಞಾನ ಇರ್ಬೋದು, ಭೂಗೋಳಶಾಸ್ತ್ರ ಇರ್ಬೋದು, ಅದು ಜೀವವಿಜ್ಞಾನ ಇರ್ಬೋದು, ಅದು ರಾಜ್ಯಶಾಸ್ತ್ರ ಇರ್ಬೋದು, ಖನಿಜಶಾಸ್ತ್ರ ಇರ್ಬೋದು, ಭೂಪಟಗಳ ಕುರಿತಂಥ ಜ್ಞಾನ ಇರ್ಬೋದು, ರಾಜಕೀಯ ಶಾಸ್ತ್ರಗಳು, ಇವೆಲ್ಲವನ್ನೂ ಯಾಕೆ ಅವರು ಸಂಗ್ರಹಿಸಿದ್ದಂದರೆ ಅಂಥ ಒಂದು ಸಾಂಸ್ಕೃತಿಕವಾದಂಥ ಕೇಂದ್ರವಾಗಿ ನಮ್ಮ ಸರ್ಕಾರಗಳು ನಡೆಯುವ ಹೆಜ್ಜೆಗಳೇನಿದ್ದಾವೆ ಅವುಗಳೆಲ್ಲವನ್ನೂ ಪ್ರಶ್ನಿಸುವ ಶಕ್ತಿಯಾಗಿ ಇದು ಬೆಳವಣಿಗೆ ಆಗಬೇಕು ಅನ್ನುವಂಥದ್ದು DVGಗೆ ಇದ್ದಂಥ ಕನಸು.
ಗಣಪತಿ ಇದಾನಲ್ಲ, ಗಣಪತಿ ಹುಟ್ಟಿ ನಮ್ಮ ಗೋಖಲೆಯವರಿಂದಾನೇ ಈ ಕಡೆಗೆ ಹರಿದದ್ದಲ್ವೇ? ಆದರೆ ಅದಕ್ಕೊಂದು ಉದ್ದೇಶ ಇತ್ತು, ನಮಗೆಲ್ಲರಿಗೂ ಗೊತ್ತಿದೆ. ಜನರನ್ನು ಸಂಘಟಿಸುವ, ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದಂಥ ಒಂದು ಜನತೆಯಲ್ಲಿ ಒಗ್ಗಟ್ಟನ್ನು ಉಂಟು ಮಾಡುವಂಥ ಒಂದು ಹಬ್ಬವಾಗಿತ್ತದು. ಇನ್ನೊಂದು ದೀಪಾವಳಿ ಒಂದು ಹಬ್ಬ ಅಂತಂದೇನೆ ಮಾಡ್ತೀವಿ. ಎಲ್ಲ ಹಬ್ಬಗಳು ಅನಿಷ್ಟವೇ ನಮಗೆ. ನಿಮಗಂತೂ ಗಾಂಧಿ ಬೇಜಾರಲ್ಲಿರೋರಿಗೆ ನೆಮ್ಮದಿಯನ್ನೇ ನಾಶ ಮಾಡ್ತಾವೆ. ಎಲ್ಲಿ ಬದುಕಕ್ಕೆ ಬಿಡ್ತಾವೆ ಹಬ್ಬಗಳು? ಹಬ್ಬದ ಮಾರನೇ ದಿವಸ ಬೆಂಗಳೂರು ಕಸ ತೊಟ್ಟಿ ನಾಗರಿಕರು ವಾಸ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಅನಿಸುತ್ತೇನು? ಕುಪ್ಪಳಿಯಿಂದ ಬಸ್ಸಲ್ಲಿ ಬರ್ತಾ 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 ಬೆಳಗ್ಗೆ 4 ಗಂಟೆಗೆ ಮೂಗು ಹೇಳುತ್ತೆ, ಓ ಬೆಂಗಳೂರು ನಗರ ಬಂತು. ಗಮನಿಸಿ. ಅಂದರೆ ಯಾವತ್ತೋ ನರಕ ಚತುರ್ದಶಿ ನಡೆದು ಹೋಗಿ ಏನೋ ಹಬ್ಬ ಆಚರಿಸಿದ್ದು ಇವತ್ತು ಇಷ್ಟೆಲ್ಲ ಮಾರಕವಾದ ಪರಿಸರದ ಆಘಾತಗಳನ್ನು ಎದುರಿಸ್ತಾ ಇದ್ದರೂ ನಾವು ಉಸಿರಾಡಕ್ಕಾಗದೇ ಇರೋ ರೀತಿಯಲ್ಲಿ ಶಬ್ದವನ್ನು, ವಾಯುಮಾಲಿನ್ಯವನ್ನು ನಾವು ಆಚರಿಸೋಕ್ಕೆ ಸಿದ್ಧವಾಗಿದ್ದೀವಿ ಇನ್ನು ಸ್ವಲ್ಪ ದಿನಗಳಿಗೆ. ಯಾಕೆ ಈ ಪ್ರಶ್ನೆಗಳು ನಮ್ಮನ್ನು ಕಾಡಲ್ಲ? ಯಾಕೆ ಇಂಥ ಹಬ್ಬಗಳಲ್ಲಿ ಊಟ ಉಪಕಾರ ತಿನ್ಕೊಳ್ಳೋಣ, ಮೌನವಾಗಿ ಓಡಾಡ್ಕೊಳ್ಳೋಣ, ಮಾತುಕತೆಗಳಾಡ್ಕೊಳ್ಳೋಣ? ಯಾಕೆ ಈ ಗದ್ದಲಗಳು ಹೋಗಲಿಲ್ಲ? ಗಣೇಶನ ಹಬ್ಬ ಯಾವುದೋ ಉದ್ದೇಶಕ್ಕೆ ಹುಟ್ಕೊಂಡಂಥ ಒಂದು ಹಬ್ಬ ಇವತ್ತು ಯಾಕೆ ಬೀದಿ ಬೀದಿಗಳಲ್ಲಿ ಕೂತ್ಕೊಂಡು ಬಂದು ಓಡಾಡೋರಿಗೆ ಗಲಾಟೆ, ವಸೂಲಿ ಸಾಬರ ಥರ, ಕಾನೂರೇ ಗಡ್ತಿ ಮದುಮಗಳಲ್ಲಿ ಬರುವಂಥ ವಸೂಲಿ ಸಾಬರ ಥರ ಮನೆ ಮನೆಗೆ ಬಂದು ರೌಡಿಸಮ್ ಥರ ಹಣ ಕಲೆಕ್ಟ್ ಮಾಡುವಂಥದ್ದು? ಗಮನಿಸಿ. ನ್ಯಾಯಾಲಯಗಳು ಎಚ್ಚರಗೊಳ್ತವೆ, ಪೊಲೀಸ್ ಇಲಾಖೆ ಎಚ್ಚರಗೊಳ್ಳಬೇಕು, ಸರ್ಕಾರ ನಿದ್ದೆಗೆಡಬೇಕು, ಸಾರ್ವಜನಿಕರು ನಿದ್ದೆಗೆಡಬೇಕು. ಯಾಕೆ ಹೊರಟಿದೆ? ಇನ್ನೂ ಯಾಕೆ ಅಂತ ಒಂದು ಆಚರಣೆಗಳನ್ನು ನಾವು ಇಟ್ಕೋಬೇಕು. ಅವುಗಳಲ್ಲಿ ಬದಲಾವಣೆಯನ್ನು ತರುವುದಕ್ಕೆ ಬೇಕಾದ ಒಂದು ಪ್ರಜ್ಞೆಯನ್ನು ನಾವು ಮೂಡಿಸ್ಕೊಳ್ಬೇಕಲ್ವಾ? ಬೇಕು, ಹಬ್ಬ ಹರಿದಿನಗಳು ಬೇಕು, ಸಂತೋಷದ ಸಮಾರಂಭಗಳು ಬೇಕು. ಆದರೆ ಅವು ಅಂಥ ನೆಲೆಯಲ್ಲಿ ಇವತ್ತು ಆಚರಿಸಲ್ಪಡ್ತಾ ಇದ್ದಾವ? ನಮ್ಮೆಲ್ಲರೂ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ. ಎಲ್ಲೋ ಯಾಕಂದ್ರೆ ಇಬ್ಬರು ಲಾಭವನ್ನು ಪಡ್ಕೊಳ್ತವೆ. ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಬೀದಿ ಇದೆ, ಇವಾಗ ದೊಡ್ಡದಾಗಿದೆ, ಮೊದಲು ಚಿಕ್ಕದೇ ಇತ್ತು. ಅದು ರಣರಂಗಕ್ಕೆ ಸಿದ್ಧವಾದ ಒಂದು ಫೀಲ್ಡ್. ಅದು ಮೆರವಣಿಗೆ ಹೋಗುತ್ತೆ ಅಂತಂದರೆ ಒಂದು ಫೀಲ್ಡ್ ಅದು. ಅವರು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ, ಯುದ್ಧ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅದು ಅಲ್ಲವಲ್ಲ? ಇಂಥ ಪ್ರಶ್ನೆಗಳನ್ನು ನಮ್ಮ ಕನ್ನಡ ವಿವೇಕ ಚಿಂತಿಸಿದೆ. ಆದರೆ ಆನಂತರ ಬಂದಂಥ ನಾವು ರೂಢಿಗತ ಆಚರಣೆಗಳಿಗೆ ಬಿದ್ದಿದ್ದರಿಂದಾಗಿ ಅವುಗಳನ್ನು ಪ್ರಶ್ನಿಸುವುದೇ ಇಲ್ಲ. ಯಾರಿಗೆ ನೆಮ್ಮದಿ ಇದೆ? ಪ್ರಶ್ನೆ ಮಾಡ್ಕೊಳ್ಳೋಣ. ಯಾರಿಗೆ ಖಾಸಗಿತನದ ಬದುಕಿದೆ? ಇವೆಲ್ಲದರಿಂದ ಏನಾಗಿದೆ ಅಂತ ನಾನು ಹೇಳ್ತಾ ಇರೋದು. ಎಲ್ಲಿ ಹೋದರೂ ನಿಮ್ಮನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗುತ್ತೆ. ಒತ್ತರಿಸಿಕೊಂಡು ಬಂದರೆ ಒಂದನ್ನೂ ಮಾಡೋಕ್ಕಾಗದೆ ನಿಮ್ಮನ್ನು ಸೆರೆ ಹಿಡಿಯುವಂಥ ನಗರ ಇದು. ಹಾಗಾದರೆ ಏನಿದೆ ಖಾಸಗಿ ಬದುಕು? ಯಾಕೆ ಈ ಖಾಸಗಿ ಬದುಕನ್ನು ನಾವು ದುರಂತಕ್ಕೆ ಈಡು ಮಾಡ್ಕೊಳ್ವಿ? ಒಂದು ಸಂಸ್ಥೆ ಒಳಗಡೆ ಬರಬೇಕಾದ್ರೆ ಫೋಟೋ ತೆಗೆಸ್ಕೋಬೇಕು, ಒಂದು ಸ್ಕೂಲು ಕಾಲೇಜಿಗೆ ಹೋಗಬೇಕಾದ್ರೆ ಫೋಟೋ ತೆಗೆಸ್ಕೋಬೇಕು, ವಿಶ್ವವಿದ್ಯಾಲಯಗಳು ತೆಗೆಸ್ಬೇಕು. ಕುಪ್ಪಳಿ ಮನೆಯಲ್ಲೂ ಕ್ಯಾಮ್ರಾಗಳು 16. ಏನು ಕದ್ಕೊಂಡು ಹೋಗ್ಬಿಡ್ತೀರಿ? ಕದೀರಿ, ಪರವಾಗಿಲ್ಲ. ಪುಸ್ತಕ ಇದ್ದರೆ ಒಂದು ಪರವಾಗಿಲ್ಲ, ಕದೀರಿ ಬಿಡಿ ಸರ್. ಪುಸ್ತಕ ಕದ್ರೆ ಏನು, ಜ್ಞಾನ ಕದೀಲಿ. ಕೊಟ್ಟರು ಓದದೇ ಇರುವಾಗ ಪುಸ್ತಕ ಕದಿಯೋರು ಯಾವ್ದಿದ್ದಾರೆ? ಅಂದರೆ ಖಾಸಗಿತನದ ಬದುಕು ಹೊರಟೋದ್ರೆ ಬದುಕಿಲ್ಲ. ಅವರ ರಾಜ್ಯಾಂಗ ತತ್ವಗಳಲ್ಲಿ ಬರೀತಾರೆ. ಯಾಕೆ ಮನುಷ್ಯ ಅಷ್ಟು ತಲೆ ಕೆಡಿಸ್ಕೊತಾ ಇದ್ದಾರೆ ಅಂತ ನಾವು ನೋಡಿದರೆ ಗೊತ್ತಾಗುತ್ತೆ. ರಾಜ್ಯ ಅನ್ನುವಂಥದ್ದು ಹೇಗಿರಬೇಕು, ರಾಷ್ಟ್ರಕ ಅಂದರೆ ಪೌರನೂ ಹೇಗಿರಬೇಕು, ಪೌರನ ಕರ್ತವ್ಯಗಳು ಏನು, ಈ ಪೌರ ಪ್ರಜ್ಞೆ ನಮ್ಮದನ್ನಾಗಿ ಮಾಡಿಕೊಳ್ಳಬೇಕಾದರೆ ಜಗತ್ತಿನಲ್ಲಿ ನಡೆದಂಥ ಮಹಾಘಟನಾವಳಿಗಳು ಯಾವುವು? ರಷ್ಯನ್ ಕ್ರಾಂತಿ, ಫ್ರೆಂಚ್ ಕ್ರಾಂತಿ, ಇಂಗ್ಲೆಂಡಿನಲ್ಲಿ ನಡೆದಂತಹ ಕ್ರಾಂತಿಗಳು, ಗಲಭೆಗಳು, ಇವೆಲ್ಲವುಗಳಿಂದ ಭಾರತದಲ್ಲಿ ನಡೆದಂತಹ ಬೇರೆ ಬೇರೆ ರೀತಿಯಾದಂಥ ಸಂಘರ್ಷಾತ್ಮಕವಾದಂಥ ಬದಲಾವಣೆಗಳು, ಇವೆಲ್ಲದರ ಸಂದರ್ಭದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಸ್ವೀಕರಿಸಬೇಕೇ ಬೇಡವೇ, ಸ್ವೀಕರಿಸಿದ್ದಾದರೆ ನಾವು ಎಂತಹ ರಾಜಪ್ರಭುತ್ವವನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಅವರು ಚಿಂತಿಸ್ತಾರೆ. ಆ ಎಲ್ಲ ಚರಿತ್ರೆಯನ್ನು ನನಗೆ ಬೆಚ್ಚಿಬಿದ್ದಿದೆ. ನಾನು ಮತ್ತೆ ಮತ್ತೆ ಓದ್ತಾ ಇರುವಾಗ ಎಂಥ ಚರಿತ್ರೆ ಇದು. ನಮ್ಮ ವಿದ್ಯಾರ್ಥಿಗಳು ಪುಟವನ್ನೇ ತೆರೆಯೋದಿಲ್ಲ, ಅವನ್ನು ತೆರೆಯುವ ಹಾಗೆ ನಾವು ಮಾಡೋದೇ ಇಲ್ಲ.
ಯಾಕಂದ್ರೆ ನಾವು ಓದಿಲ್ಲ, ನಮ್ಗೆ ಗೊತ್ತೇ ಇಲ್ಲ. ಕನ್ನಡದ ಭಾಷೆ ಬಗ್ಗೆ ಮುಂದೆ ನವಂಬರ್ ಬಂದ್ಬಿಡ್ತದಲ್ಲ, ಅದಕ್ಕೆ ಯಾರೋ ಕರೆದಿದ್ದಾರೆ ಅಂತ ತೇಜಸ್ವಿಯವ್ರ ಮಿಸಸ್ ರಾಜೇಶ್ವರಿ ಅವರು ನನ್ನ ಭಾಷಣ ಕರೆದಿದ್ದಾರೆ, ತಪ್ಪಿಸ್ಬೇಕು ಅಂತಿದ್ದೀನಿ, ನಿಮ್ದು ಯಾವುದೋ ಪುಸ್ತಕ ಬಿಡುಗಡೆ ಇದೆ ಅಂತಲ್ಲ, ಆ ಪುಸ್ತಕ ಬಿಡುಗಡೆಗೆ ನನ್ನ ಕರೆದು ಬಿಡ್ರಿ, ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ ಅಂದರು. ಯಾಕೆ ಅಂದೆ, ಅಯ್ಯೋ ಅದ್ರ ಬಗ್ಗೆ ಎಲ್ಲಿ ಮಾತಾಡೋದು ಅಂತ ಅಂದರು. ನನಗೆ ನೆನ್ನೆ ಅಲ್ಲ, ಈಗಲೂ ಫೋನ್ ಬಂದಿತ್ತು, ಈ ಭಾಷಣಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್, ಆಮೇಲೆ ಮಾಡ್ತೀನಿ ಅಂದೆ. ಯಾಕಂದ್ರೆ ಕನ್ನಡದ ಪ್ರಶ್ನೆ ಬಗ್ಗೆ ಮಾತಾಡೋದು ದೊಡ್ಡ ಸಮಸ್ಯೆ, ಅವೆಲ್ಲನೂ ದೊಡ್ಡ ಆಗೋಗ್ಬಿಟ್ಟಿದೆ. ಇವ್ರಿಗೂ ಬಿಟ್ಟಿದ್ದಲ್ಲ ಅದು, ಹೇಳ್ತೀನಿ ಅದನ್ನು. ಯಾಕೆ ಕನ್ನಡದ ಬಗ್ಗೆ ಆಗಿರೋದು? ಅವ್ರಿಗೆ ನಾನು ಇಷ್ಟೇ ಹೇಳಿದ್ದು, ಅವರ ಕುವೆಂಪು ಅವರ ಒಂದು ಷಷ್ಠಿ ನಮನ ಪುಸ್ತಕವನ್ನು ಅಷ್ಟು ಓದಿ ಸಾಕಾಗುತ್ತೆ, ನೀವು ಭಾಷಣ ಮಾಡ್ಬೋದು ಅಂತ. ಬೆಳಗ್ಗೆ ಹೇಳಿದ್ದು ಸಂಜೆ ಅಷ್ಟೊತ್ತಿಗೆ ಫೋನು, ಏನ್ರಿ ಹಂಗೆ ಬರೆದಿದ್ದಾರೆ ಕುವೆಂಪು ಅವರು, ನಮ್ಮವ್ರು ಯಾರಾದರೂ ಓದ್ತಾ ಇದ್ದಾರಾ? ಯಾರು, ನೀವು ಓದ್ತಾ ಇಲ್ಲ ಬಿಡಿ ಅಂದ್ಕೊಂಡೆ ನಾನು. ನಮ್ಮ ಮೇಷ್ಟ್ರುಗಳಂತೂ ಓದೋದೇ ಇಲ್ಲ, ಹೇಗೆ ಬರೆದಿದ್ದಾರೆ. 50-60 ವರ್ಷಗಳ ಹಿಂದೆ ಕನ್ನಡ ಭಾಷೆಯನ್ನು ಕುರಿತು ಈ ರೀತಿಯಲ್ಲಿ ಚಿಂತಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತದ ಪ್ರಶ್ನೆಗಳು, ಕನ್ನಡ ಮತ್ತು ಇಂಗ್ಲೀಷಿನ ಪ್ರಶ್ನೆಗಳು, ನಾವಿಡಬೇಕಾದಂಥ ಹೆಜ್ಜೆಗಳು, ಇವೆಲ್ಲವನ್ನೂ ಈ ರೀತಿಯಲ್ಲಿ ಚಿಂತಿಸಿದಾರಲ್ಲ, ಇವುಗಳನ್ನು ನಮ್ಮ ಮೇಷ್ಟ್ರುಗಳು ಯಾರು ಓದ್ತಾ ಇದ್ದಾರೆ ಅಂಥೇಳಿ ಒಂದಷ್ಟು ವ್ಯಕ್ತಿಗಳ ಹೆಸರುಗಳನ್ನು ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳ ಹೆಸರುಗಳು ಹೇಳ್ಬಿಟ್ರು. ನಾನು ಅವ್ರ ಬಗ್ಗೆ ಮಾತಾಡಬಾರ್ದು ಮೇಡಮ್, ಯಾಕಂದರೆ ನಾನು ಅಲ್ಲಿ ಜೊತೆಯಲ್ಲಿದ್ದೀನಿ ಹಿಂದೆ, ಮಾತಾಡಬಾರ್ದು. ಯಾಕೆ ಇಲ್ಲ, ನಾವು ಅದಕ್ಕೆ ಹಿಂದ್ ಸ್ವರಾಜ್ಯನ ನಾವು ಓದಿಸಿಲ್ಲ. ನಾವು ಹಿಂದ್ ಸ್ವರಾಜ್ಯನ ಓದಿದರೆ ದೊಡ್ಡ ಕಟ್ಟು ಸತ್ಯಗಳವೆಲ್ಲ. ನಾವು ಬಾಳಿನಲ್ಲಿ ಬೆಳಕು ನಾವು ಓದಿಸಿಲ್ಲ. ಬಾಳಿನಲ್ಲಿ ಬೆಳಕು, ಎ ಕನ್ಫೆಷನ್, ಟಾಲ್ಸ್ಟಾಯಿಯ ಒಂದು ಆತ್ಮಕಥೆಯನ್ನು ಮಧುರಚಂದ್ರು ಮತ್ತು ಸಿಂಪಿಲಿಂಗನ್ ಅವರು ಮಾಡಿದಂಥ ಒಂದು ಅನುವಾದ, ಅದು ನಾವು ಓದಿಸಿಲ್ಲ. ಟಾಲ್ಸ್ಟಾಯ್ನ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ನಾನು, ಟಾಲ್ಸ್ಟಾಯ್ನ ಡೆತ್ ಆಫ್ ಇವಿಲಾಚಿನ ನಾವು ಓದಿದರೆ ನಾವು ನಮ್ಮ ಪಕ್ಕದಲ್ಲಿರುವ ನಮ್ಮ ಸಂಬಂಧಗಳು ಎಷ್ಟು ಗಟ್ಟಿಯಾವು ಅನ್ನೋದು ಗೊತ್ತಾಗುತ್ತೆ. ಅದನ್ನು ಓದದೇ ಇದ್ದರೆ ಮನುಷ್ಯರೇ ಅಲ್ಲ ಅನ್ನೋ ಥರ ನನಗೆ. ಇಂಗ್ಲೀಷಲ್ಲಿ ಇದ್ದಾವೆ, ಸಾಯುವ ಮುನ್ನ ನಾವು ಓದಲೇಬೇಕಾದಂಥ 1001 ಪುಸ್ತಕಗಳು. ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ ನೋಡಿದರೆ, ಇನ್ನೂ ಇದ್ದಾವೆ. ನಾವು ನೋಡಲೇಬೇಕಾದಂಥ 1001 ಸಿನಿಮಾಗಳು, ನಾವು ನೋಡಲೇಬೇಕಾದಂಥ ಹಿಸ್ಟಾರಿಕಲ್ ಆದಂಥ ಸೈಟ್ಸು, ಜಾಗಗಳು, ಇಂಥದ್ರ ಬಗ್ಗೆ ಅಗಾಧವಾದ ಸಾಹಿತ್ಯ ನಿರ್ಮಾಣವಾಗಿದೆ. ನಮ್ಮಲ್ಲಿ ಅಂಥ ಒಂದು ಪುಸ್ತಕದ ಬಗ್ಗೆ ನಮ್ಮ ವಿಮರ್ಶೆ ರೂಢಿಯಗೊಂಡಿಲ್ಲ. ಅದರ ಒಳಗೆ DVG ಅವರ ಉಮರಣ ಹೊಸಗೆ ಜಾಗ ಪಡೀಬೇಕಾದ ಕೃತಿ, ಅದರ ಒಳಗೆ ಅವರ ಜ್ಞಾಪಕ ಚಿತ್ರಶಾಲೆ ಪಡೀಬೇಕಾದ ಕೃತಿ. ಲಂಕೇಶರಿಗೆ ಮುಪ್ಪಿನಲ್ಲಿ ಗೊತ್ತಾಗುತ್ತೆ ಅವರಿಗೆ ಏನಂತ. DVG ಒಂದು ರೀತಿಯಲ್ಲಿ ನಾವು ಓದಲಾರದ ಅಥವಾ ಓದೋಕ್ಕೆ ಪಕ್ಕದಲ್ಲಿ ಇಡಬಹುದಾದಂಥವ್ರು ಅಷ್ಟೇ ಅಂತ ಅಂದ್ಕೊಂಡು ಅವರು ಜ್ಞಾಪಕ ಚಿತ್ರಶಾಲೆಯನ್ನು ನೋಡಿದ ಮೇಲೆ ಮರೆಯುವ ಮುನ್ನದಲ್ಲಿ ಬರೆದು ಬಿಡ್ತಾರೆ. ಎಂಥ ಶಾಲೆಯ DVG ಶಾಲೆ ಅದು. ಅವರ ಸಂಪರ್ಕಕ್ಕೆ ಬ್ರಾಹ್ಮಣರೇ ಬಂದಿದ್ದರಿಂದಾಗಿ ಬ್ರಾಹ್ಮಣರ ಕಥನಗಳನ್ನು ಕಟ್ಟಿದ್ರು, ಅನಿವಾರ್ಯ ಅದು. ಆದರೂ ಕೂಡ ಅದರೊಳಗೆ ಸಾಂದ್ರಗೊಂಡಿರ್ತಕ್ಕಂಥ ಬದುಕಿದೆಯಲ್ಲ, ಅಥವಾ ಆ ಶಾಲೆಯಲ್ಲಿರ್ತಕ್ಕಂಥ ಜೀವನ ದರ್ಶನ ಇದೆಯಲ್ಲ, ಅದು ದೊಡ್ಡದು ಅಂತ ಬರೀತಾರೆ. ನಮ್ಮ ಕೀರಮ್ಮವರು ಆ ಥರದ ಒಂದು ಮನೋಭಾವದಲ್ಲಿ ಇದ್ದಂಥವ್ರೆ. ಆದರೆ ನಮಗೆ ಆ ಲಂಕೇಶ್ವರ ಒಂದು ಮಾತನ್ನು ಓದಿದಾಗ ಜ್ಞಾಪಕ ಚಿತ್ರಶಾಲೆ ಬಗ್ಗೆ ನಾನು ಹೊರಳಿದ್ದು ನಮ್ಗೆ ಗೊತ್ತಿರಲಿಲ್ಲ. ಅದರ ಒಂದೊಂದು ಸಂಪುಟವನ್ನು ಬೀದಿ ಸುತ್ತಿ ಸಂಪಾದಿಸಿಕೊಂಡು ಓದಕ್ಕೆ ತೊಡಗಿದೆವು. ಅಲ್ಲಿ ನಾನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂತಹ ಸಣ್ಣ ಸಣ್ಣ ವ್ಯಕ್ತಿಗಳ ಅಥವಾ ಸಾಧಕರ ಅಥವಾ ನಮ್ಮ ಸಂಪರ್ಕಕ್ಕೆ ಬಂದಂತಹ ಯಕಚಿತ್ ಅನ್ನಬಹುದಾದಂಥ ಅನೇಕ ವ್ಯಕ್ತಿಗಳ ಬದುಕು ಅಲ್ಲಿ ನಮಗೆ ಕಾಣಿಸ್ತದೆ. ಅಲ್ಲಿ DVG ಅವರ ನಿಜವಾದ ಸಾಂಸ್ಕೃತಿಕ ಬದುಕಿರೋದು. ಯಾಕಂದರೆ ಸಂಸ್ಕೃತಿ ಅನ್ನುವಾಗ ಆ ಸಂಸ್ಕೃತಿಯ ವಿಚಾರ ನಮಗೆ ದೊಡ್ಡದಾಗಿ ಕಾಣಿಸಿದ್ರು ಅದನ್ನು ಪಾಲನೆ ಮಾಡುವಂಥದ್ದು ಕಷ್ಟ, ಹಾಗೆ ಬದುಕಕ್ಕಾಗಲ್ಲ. ಆದರೆ ನಮಗೆ ಗೊತ್ತಿದ್ದೋ ಅರಿವಿಲ್ಲದೆಯೋ ನಮ್ಮ ಪಕ್ಕದ ಜನ ನಮಗೆ ಆ ರೀತಿಯಲ್ಲಿ ಬದುಕುವವರು ಇದ್ದರು. ಅವರ ಬದುಕಿನ ದಾರ್ಶನಿಕತೆಯನ್ನು ಅಲ್ಲಿ ನಮಗೆ ಕಾಣಿಸ್ತಾರೆ. ಬನ್ನಿ, ಇಲ್ಲಿ ಗಣಪತಿ ಗಲಭೆ 27-28ರಲ್ಲಿ ದೊಡ್ಡದು, ಇವತ್ತಂತೂ ಇನ್ನೂ ದೊಡ್ಡದು. ಎಲ್ಲಿ ನೋಡಿದರೂ ಒಂದು ಹಬ್ಬ ಅಂದ ತಕ್ಷಣ ಏನು ಶುರುವಾಗೋದು? ಘರ್ಷಣೆ ಆಗುತ್ತೆ. ಪೊಲೀಸರು ಎಚ್ಚರವಾಗಿ ಇರಬೇಕು. ಎಷ್ಟು ಶುರುವಾಗುತ್ತೆ ಅಂತ ಗಮನಿಸಿ. ಆಗಲೇ ಹೇಳಿದೆ ನಾನು, ಪೊಲೀಸರು 11 ದಿವಸ ಗಣೇಶನ ಇಡಬೇಕು ಅಂತ ಕಾನೂನು ತಂದುಬಿಡ್ತಾರೆ ಅವರು. ಇನ್ನೂ ಅನೇಕ ಪ್ರಶ್ನೆಗಳಿವು.
ಇಂತಹದ್ರ ಬಗ್ಗೆ ಇವತ್ತು ಆವತ್ತೆದ್ದಿದಂಥ ಪ್ರಶ್ನೆ ಇವತ್ತು ಬೇರೆ ರೂಪದಲ್ಲಿ ನಮಗೆ ಕಾಣಿಸಬೇಕಾಗಿದೆ. ಇದನ್ನು ಬೇರೆ ರೀತಿಯಲ್ಲಿ ಚರ್ಚೆಗೊಳಿಸಬೇಕಾಗಿದೆ. ಅರ್ಥವಿಲ್ಲದ ಅನೇಕ ಆಚರಣೆಗಳನ್ನು, ಹಬ್ಬದ ವಿಚಾರಗಳನ್ನು ನಾವು ಮತ್ತೆ ಪ್ರಶ್ನಿಸಿಕೊಳ್ಳಬೇಕಾದಂಥ ಸನ್ನಿವೇಶದಲ್ಲಿ ನಾವಿರಬೇಕಾಗಿದೆ. ದೈವಗಳು ನಮ್ಮನ್ನು, ನಮ್ಮ ಬದುಕನ್ನು ಕಟ್ಟಬೇಕು. ಇವರೇ ಧರ್ಮದ ಬಗ್ಗೆ ವ್ಯಾಖ್ಯಾನ ಹೇಳ್ತಾರೆ, ಬೆಚ್ಚಿ ಬಿದ್ದೋಗ್ತೀವಿ. ಆದರೆ ಹಾಗಿಲ್ಲವಲ್ಲ ಧರ್ಮದ ವ್ಯಾಖ್ಯಾನ. ಧರ್ಮ ಅಂದರೆ ಏನು? ಎಲ್ಲರೂ ಒಂದು ಕಡೆಗೆ ಮೇಲು ಕೀಳಿಲ್ಲದೆ ಬದುಕುವಂಥ ಧರ್ಮ. ಬದುಕಕ್ಕೆ ಆಗ್ತಾ ಇಲ್ವಲ್ಲ, ಬರೀತಾರೆ ಸರ್ ಅವರು. ಸಂಸ್ಕೃತಿಯ ಒಳಗೂ ಬರೀತಾರೆ, ರಾಜ್ಯಶಾಸ್ತ್ರದ ಮೂಲತತ್ವಗಳಲ್ಲೂ ಬರೀತಾರೆ, ಅಥವಾ ಆ ವ್ಯಕ್ತಿತ್ವಗಳನ್ನು ಚಿತ್ರಿಸುವಾಗಲೂ ಬರೀತಾರೆ. ಸಾಹಿತ್ಯ ಶಕ್ತಿ ಅಥವಾ ಜೀವನ ಇದರೊಳಗೂ ಮತ್ತೆ 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 ಬರ್ತವೆ. ಅವ್ರು ಹೇಳ್ಕೊತಾರೆ ಪಾಪ, ನಾನು ಹೇಳುವ ಅನೇಕ ವಿಚಾರಗಳು ನನ್ನ ಕೃತಿಗಳಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆಗೊಳ್ತವೆ. ಅವನ್ನು ಒಂದು ರೀತಿಯಲ್ಲಿ ತೆಗೆಯಬಹುದಾಗಿದ್ದರೂ ಕೂಡ ನಾನು ತೆಗೆಯಲು ಹೋಗಿಲ್ಲ. ಅವು ಒಂದು ರೀತಿಯಲ್ಲಿ ಇದ್ದರೂ ಪರವಾಗಿಲ್ಲ, ನಿಮಗೆ ಬೇಡದೆ ಹೋದರೆ ಅದನ್ನು ಹಾರಿಸಿಕೊಂಡು ಓದಿ ಹೇಳ್ತಾರೆ ಅವರು. ಅನೇಕ ಸಾರಿ ಬರ್ತಾವೆ ನೋಡಿ. ಧರ್ಮ ಅನ್ನೋದಕ್ಕೆ ಅದೇ ವ್ಯಾಖ್ಯೆ ಅಲ್ಲವಲ್ಲ. ನಾನು ಮತ್ತೆ ಹೇಳೋದಕ್ಕೆ ಒಂದು ಬೇಂದ್ರೆ ಮಾತದು, ನಾನು ನಿಮ್ಮ ಮಾತ್ರ ಮರೆಯೋಕ್ಕೆ ಆಗಲ್ಲ, ಪ್ರತಿ ಸಮಾರಂಭದಲ್ಲೂ ಹೇಳ್ಬೋದಾದಂಥದ್ದು. ಧರ್ಮ ಅನ್ನೋದು ನಾವು ಹಂಗಿಲ್ವಲ್ಲ, ವ್ಯಾಖ್ಯೆ ಬೇರೆ ಆಗಿರುತ್ತೆ. ಧರ್ಮ ಅನ್ನೋದು ಯುದ್ಧದ ಬೀಜ, ಜಗಳದ ತಾಯಿ. ಬೇಂದ್ರೆ ಬರೀತಾರೆ, ಯುದ್ಧದ ಬೀಜ, ಜಗಳದ ತಾಯಿ. ಜಗತ್ತಿನಲ್ಲಿ ಪ್ರತಿಕ್ಷಣ ಟಿ ವಿಯನ್ನು ಆನ್ ಮಾಡಿದರೆ ನಿಮ್ಗೆ ಕಾಣಿಸುವ ಪ್ರಪಂಚದ ಎಲ್ಲ ಕಡೆಗೂ ಯುದ್ಧ ಅನ್ನೋದು ಈ ಕ್ಷಣದಲ್ಲಿ ನಿಂತಿದೆಯಾ? ಎಲ್ಲಿ ಯುದ್ಧ ನಿಂತಿದೆ? ಜಗತ್ತಿನ ಯಾವುದೋ ಮೂಲೆ ಒಳಗಡೆ ಯುದ್ಧ ನಡೀತಾನೆ ಇದೆ. ಯಾವುದಕ್ಕಾಗಿ ನಡೀತಾ ಇದೆ? ಧರ್ಮಕ್ಕಾಗಿ ನಡೀತಾ ಇದೆ. ಏನೇನು ಘಟನೆಗಳು ಗಮನಿಸಿ. ಸಾಹಿತ್ಯ ಯಾಕೆ ನಿರ್ಮಾಣವಾಗ್ತಾ ಇದೆ ನೋಡಿ, ಜೀವನ ಧರ್ಮ. ಈ ಪ್ರಶ್ನೆಗಳ ಹಿನ್ನೆಲೆಗಡೆಗೆ ನಾವು ಕೆಲವುಗಳನ್ನು ಗಮನಿಸಬೇಕಾಗಿದೆ. ಅಂದರೆ ನಮ್ಮ ಆಚರಣೆಗಳಲ್ಲೂ ಕೂಡ ನಾವು, ಅಂದರೆ ಸಾರ್ವಜನಿಕ ಸಂಸ್ಥೆ ಇಂಥ ಸಂಸ್ಥೆಗಳು ಮತ್ತೆ ಇಂಥ ಪ್ರಶ್ನೆಗಳನ್ನು ಚರ್ಚಿಸ್ತಾ ಯುವಕರಿಗೆ, ಮುಖ್ಯವಾಗಿ ಯುವಕರಿಗೆ ಇಂಥ ಆಚರಣೆಗಳಲ್ಲಿ ಅರ್ಥವಿಲ್ಲದೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಹದಗೆಡಿಸುವಂತಹ ಸನ್ನಿವೇಶಗಳಲ್ಲಿ ಅರಿವನ್ನು ಮೂಡಿಸಬೇಕು. ಇವೆಲ್ಲ ಸಿಲೆಬಸ್ಸಲ್ಲಿ ತರೋಕ್ಕಾಗಲ್ಲ. ಎಲ್ಲೆಲ್ಲಂದರಲ್ಲಿ ಒಯ್ಯಬಾರದು, ಎಲ್ಲೆಂದರಲ್ಲಿ ಉಗಿಬಾರದು, ಎಲ್ಲೆಂದರಲ್ಲಿ ಕಸ ಎಸಿಬಾರದು, ಬಸ್ಸಲ್ಲಿ ಕೂತ್ಕೊಂಡು ಹಿಂಗೆಲ್ಲ ಮಾಡಬಾರ್ದು ಅನ್ನೋದನ್ನು ಸಿಲೆಬಸ್ಸಲ್ಲಿ ಇಡೋಕ್ಕಾಗುತ್ತಾ? ಇಡಬೇಕಾದ ಸ್ಥಿತಿ ಇದೆ ಸರ್. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಬನ್ನಿ ನೋಡೋಣ, ಮಲವಿಸರ್ಜನೆಯನ್ನು ಹೊರಗೆ ಹೋಗದೆ ಕಕ್ಕಸ್ಸು ಮನೆಗಳಲ್ಲೇ ಮಾಡಬೇಕು ಅಂತ ಹೇಳೋದಕ್ಕೆ ಎಷ್ಟು ಕೋಟಿಗಳು ಖರ್ಚು ಮಾಡ್ತಾ ಇದ್ದೀವಿ? ಊಹೆ ಮಾಡಿದ್ದೀವಾ? ನಮ್ಮ ಬಡ್ಜೆಟಲ್ಲಿ ಎಷ್ಟು ಖರ್ಚಾಗ್ತಾ ಇದೆ ಊಹೆ ಮಾಡಿದ್ದೀವಾ? ರಾಷ್ಟ್ರಪತಿ ಯಾರು ನಮ್ಮ ಪ್ರಧಾನಮಂತ್ರಿಗಳೇ ಅದಕ್ಕೊಂದು ದೊಡ್ಡ ಜಾರಿಗೆಯನ್ನು ತಂದ್ರಲ್ಲ. ಇವುಗಳೆಲ್ಲ ಸಿಲೆಬಸ್ಸಲ್ಲಿ ಇಡೋಕ್ಕಾಗುತ್ತಾ? ಇಲ್ಲ. ಆದರೆ ಅದನ್ನು ಸಾಹಿತ್ಯ ಬೇರೆ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅನ್ನುವುದನ್ನು ಡಿ ವಿ ಜಿಯವರು ಮಾತಾಡ್ತಾರೆ. ಅವರ ಅವು ಮುಖ್ಯವಾಗಿಯೂ ಸಾಹಿತ್ಯವನ್ನು ಯಾಕೆ ಒಂದು ಶಕ್ತಿಯುತವಾದದ್ದು ಅಂತ ಕರೀತಾರೆ ಅನ್ನೋದಕ್ಕೆ ಅವರ ಸಾಹಿತ್ಯ ಕೃತಿಯಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ನಾನು ಆಗಲೇ ಹೇಳಿದೆ, ಸಾಹಿತ್ಯಕ್ಕೆ ಏನು ಶಕ್ತಿ, ಯಾಕೆ ಇಷ್ಟೆಲ್ಲ ಹಿಂದುಗಡೆ ಬಿದ್ದಿದ್ದೀವಿ? ಗಮನಿಸಿ, ಯಾರೂ ಹಾಕದೇ ಇರುವಂಥ ಒಂದು ಮಾಂತ್ರಿಕತೆಯನ್ನು ಒಬ್ಬ ಲೇಖಕ ಹಾಕ್ಬಿಡ್ತಾನೆ. ಅವನು ನಮ್ಮ ಭಾಷೆಯವನೇ ಅಂತಲ್ಲ, ಯಾವುದೇ ಭಾಷೆಯವನು ಹಾಕ್ಬಿಡ್ತಾನೆ. ಸಾಹಿತ್ಯ ಯಾಕೆ ಅವ್ರ ಪುಸ್ತಕದ ಮೊದಲನೇ ಭಾಗ ಹಿಂಗೆ ತೆಗೆದ್ರೇ ನಿಮಗೆ ಗೊತ್ತಾಗುತ್ತೆ. ಈಗ ತೆಗೆದ್ರೆ ಮೊದಲನೇ ಸಾಲೆ ಅವರು ರಾಷ್ಟ್ರಕನಿಗೆ ಸಾಹಿತ್ಯ ಬೇಕೇ? ಕುವೆಂಪು ಅವರು ಈ ಪ್ರಶ್ನೆಯನ್ನು ದೊಡ್ಡದು ಮಾಡಿಕೊಂಡಿದ್ದರು. ಸಾಹಿತ್ಯದ ಓದು ಇವೆಲ್ಲ ಇಲ್ಲದೇ ಇರುವುದರಿಂದಾಗಿಯೇ ನಮ್ಮ ರಾಷ್ಟ್ರ ಅಭಿವೃದ್ಧಿಯನ್ನು ಹೊಂದಿಲ್ಲ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅನೇಕರು ವಿದ್ಯಾವಂತರು, ನಮ್ಮಲ್ಲಿ ಅಕ್ಷರವನ್ನು ಕಲ್ತಿದ್ದರೂ ಕೂಡ ನಾವು ಕೇವಲ ಅಕ್ಷರಸ್ಥರು. ಅಕ್ಷರವನ್ನು ಕಲ್ತಾದ ಮೇಲೆ ನಾವು ವಿದ್ಯಾಭ್ಯಾಸ ಮಾಡಲ್ಲ, ಸಾಹಿತ್ಯವನ್ನು ಓದಲ್ಲ, ನಾವು ವಿದ್ಯಾವಂತರಲ್ಲ, ಅಕ್ಷರ ಕಲ್ತಿದ್ದೀವಿ ಅಷ್ಟೇ. ಆದರೆ ಅವರೊಳಗಡೆಗೆ ಸಾಹಿತ್ಯ ಅಂದ ತಕ್ಷಣ ಕೇವಲ ಕತೆ ಕಾದಂಬರಿಗಳಲ್ಲ, ಜಗತ್ತಿನ ನಮ್ಮ ಅಭಿವೃದ್ಧಿಗೆ ಬೇಕಾಗಿರತಕ್ಕಂಥ ಯಾವುದೇ ಜ್ಞಾನ ಅದು ಸಾಹಿತ್ಯ. ಅಂಥ ಸಾಹಿತ್ಯಗಳನ್ನು ನಾವು ಸಾಹಿತ್ಯವನ್ನು ನಿರಂತರವಾಗಿ ಓದಿದ್ದಾದರೆ ರಾಷ್ಟ್ರಗಳ ಅಭಿವೃದ್ಧಿ ಆಗ್ತದೆ ಅನ್ನುವುದನ್ನು ನಮ್ಮ ನವೋದಯರು ಲೇಖಕರು ಒಪ್ಪಿದ್ರು. ಅಷ್ಟೇ ಅಲ್ಲ, ವ್ಯಕ್ತಿಯ ಅಭಿವೃದ್ಧಿಯು ಕೂಡ ಮುಖ್ಯ ಇದರಿಂದ ಅನ್ನುವಂಥದ್ದನ್ನು ಅವರು ರಾಷ್ಟ್ರಕನಿಗೆ ಸಾಹಿತ್ಯ ಯಾಕೆ ಅನ್ನುವ ಅಥವಾ ಬೇಕೆ ಅನ್ನುವ ಪ್ರಶ್ನೆಯಲ್ಲಿ ಅವರು ಉತ್ತರಿಸ್ತಾರೆ. ಮೊದಲನೇ ವಾಕ್ಯವನ್ನು ಗಮನಿಸಿ,
ಜೇನುತುಪ್ಪ ಬಾಯಿಗೆ ಸಿಹಿಯಾದಂತೆ ರಕ್ತಕ್ಕೆ ಶುದ್ಧಕಾರಿ. ಜೇನುತುಪ್ಪವನ್ನು ಸಿಹಿಯಾಗಿದೆ ಅಂತ ತಿಂತೇವೆ, ರುಚಿಯಾಗಿದೆ ಅಂತ ತಿಂದಿದ್ದರಿಂದ ದೇಹಕ್ಕೆ ಅದು ಪ್ರವೇಶ ಮಾಡಿ ನಮ್ಮ ರಕ್ತದಲ್ಲಿರ್ತಕ್ಕಂಥ ರಕ್ತವನ್ನು ಶುದ್ಧಿ ಮಾಡ್ತದೆ. ಹಾಗೆಯೇ ಸಾಹಿತ್ಯ ರಸ ಮನಸ್ಸಿಗೆ ಇಂಪಾದಂತೆ ಜೀವಕ್ಕೆ ಸಂಸ್ಕಾರಕಾರಿಯೂ ಆಗುತ್ತದೆ. ಭಕ್ಷ್ಯವೇ ಔಷಧವೂ ಆಗುವಂಥ ವಿಶೇಷ ಅದರದು. ತಿನ್ನುವ ಊಟ ಒಂದು ಒಳಗಡೆಗೆ ಔಷಧವಾಗಿ ಅಥವಾ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವ ಕಡೆಗೆ ಇದು ತುಡಿತಾ ಇದೆ. ಆ ಕಾರಣಕ್ಕಾಗಿ ಸಾಹಿತ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ನಮ್ಗೆ ನನಗೆ ಮಾತಾಡೋಕ್ಕೆ ಭಯ ಅನ್ನಲ್ಲ, ಓದದೇ ಇದ್ದಿದ್ರೆ ನನಗೆ ತುಂಬ ಧೈರ್ಯ. ಯಾಕೆ ಹೇಳಿ, ನಾನು ಮಾತಾಡಿದ್ದೆ ಓದ್ತಾ 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 ಭಯ ಶುರುವಾಗ್ಬಿಡುತ್ತೆ ಕಣ್ರಿ. ಕೀರಂ ನಾಗರಾಜು ಬೆವತೋಗ್ಬಿಡೋರು. ಕೀರಂ ನಾಗರಾಜರು ತೀರ್ಕೊಂಡ್ರಲ್ಲ, ಬೇಂದ್ರೆಯನ್ನು ಮಾತಾಡ್ತಾ ತೀರ್ಕೊಂಡಿದ್ದು. ನಾನು ಅವತ್ತು ಅವ್ರು ನೋಡಕ್ಕೆ ಬರ್ತಾ ಇದ್ದೆ, ದಾರಿ ಮಧ್ಯೆ ಬರೋಷ್ಟು ತೀರ್ಕೊಂಡಿದ್ದಾರೆ ಅಂದರು. ನನಗನ್ನಿಸ್ತು, ಮೊದಲನೇ ಸಾರಿ ಬೇಂದ್ರೆಯವರನ್ನು ಇಲ್ಲಿದ್ದಾರೆ ಯಜಮಾನರು ಪ್ರಹ್ಲಾದ್ ಅವರ ಸಾಕ್ಷಿ, ಮೊದಲನೇ ಸಾರಿ ಬೇಂದ್ರೆಯನ್ನು ಓದ್ಕೊಂಡು ಭಾಷಣಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಪ್ರಜ್ಞೆಯ ಮೂಲಕ ಒಬ್ಬ ವಿದ್ಯಾರ್ಥಿಯ ಆ ರೀತಿಯಲ್ಲಿ ಅವರು ಸಾಹಿತ್ಯವನ್ನು ಓದ್ಕೊಂಡು ಹೋಗಿದ್ದಾರೆ. ಆ ಟೆನ್ಷನ್ನಲ್ಲಿ ಹೋಗಿದ್ದಾರೆ ಅವರು. ಆ ಟೆನ್ಷನ್ನೇ ಅವರನ್ನು ಅವತ್ತು ಹೃದಯಾಘಾತಕ್ಕೆ ತಳ್ಳಿರಬಹುದು ಅನ್ನುವಂಥ ಅನುಮಾನ ನಂದು. ಆ ಟೆನ್ಷನ್ ನಮಗೆ ಅನೇಕರಿಗಿಲ್ಲ. ಯಾಕಂದರೆ ಓದದೇ ಇರೋದ್ರಿಂದ ನಾವು ಧೈರ್ಯಶಾಲಿಗಳು. ನಮ್ಮ ಮನೆಗೆ ಒಬ್ಬ ಸ್ನೇಹಿತ ಬರೋನು, ಓದ್ಕೊಳ್ಳೋ ಯಾಕೆ ಸುಮ್ಮನೆ ಕೂತಿದ್ರೆ, ಇದರಲ್ಲಿರುವುದೆಲ್ಲ ನನಗೆ ಗೊತ್ತು ಅಂತ ಹೇಳೋ. ಎಲ್ಲಿಗೆ ಹೋಗಿದ್ದೇವೆ ಹಾಗಾದರೆ? ಇಲ್ಲಿ ಹೇಳುತ್ತೆ ಸಾಹಿತ್ಯದ ಒಳಗೆ ಸಾಹಿತ್ಯ ಅದನ್ನೇ ಹೇಳಿದ್ದು ಕಾಂತ ಸಂಹಿತೆ ಅಂತ ಅವರು ಅದನ್ನೇ ಹೇಳಿದ್ದು. ಮೀಮಾಂಸೆ ಯಾಕೆ ಕಾಂತ ಸಂಹಿತೆ ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆಯೇ ನಮ್ಮ ಮನಸ್ಸಿನ ಒಳಗೆ ಒಂದು ಪರಿವರ್ತನೆಯನ್ನು ಅದು ಉಂಟು ಮಾಡುತ್ತೆ. ಅಂಥ ಶಕ್ತಿ ಉಮರಣವಸೆಗೆ ಇದೆ. ವಿಕ್ಟರ್ ಹ್ಯೂಗೋನ ಲೇ ಮಿಸರಬಲ್ಸ್ ಅನ್ನುವಂಥ ಕೃತಿಗಿದೆ. ಅಂಥ ಅಸಂಖ್ಯ ಕೃತಿಗಳು. ಸೆಕೆಂಡ್ ಸೆಕ್ಸ್ ಸಿಮೋನ್ ಬೋವಾದ ಒಂದು ಕೃತಿಗಿದೆ. ಅಂಥ ಕೃತಿಯನ್ನು ನಾವು ಓದಿದ್ದಾದರೆ ಮತ್ತೆ ನಾವು ಆ ಥರದ ಸ್ವಭಾವಗಳು ನಮ್ಮ ಒಳಗಡೆಗೆ ಇದ್ದಿದ್ದಾದರೆ, ಅಯ್ಯೋ ಈ ರೀತಿಯಲ್ಲಿ ನಾವು ನಡೆದುಕೊಳ್ಳೋಕ್ಕೆ ಸರಿಯೋ ತಪ್ಪೋ ಅನ್ನುವಂಥ ಒಂದು ಅಳುಕು ಒಳಗೆ ಶುರುವಾಗುತ್ತೆ. ಅದು ದತ್ತವಾಗುವುದು ಎಲ್ಲಿಂದ ಅಂದರೆ ಇಂಥ ಸಾಹಿತ್ಯ ಕೃತಿಗಳಿಂದ. ವಿರಕ್ತಕ ಅನ್ನುವಂಥ ಪಟ್ಟವನ್ನು ಸುಮ್ಮನೆ ಬಂದಿಲ್ಲ ಡಿ ವಿ ಜಿಯವರಿಗೆ. ವಿರಕ್ತಿ ಇಲ್ಲದೆ ಹೋದರೆ ಬದುಕು ಆನಂದದಾಯಕವಲ್ಲ. ದಿನನಿತ್ಯ ರಕ್ತಿಯಲ್ಲೇ ಇರೋಕ್ಕಾಗುತ್ತಾ? ಕ್ಷಣ ಕ್ಷಣವೂ ರಕ್ತಿಯಲ್ಲೇ ಇರೋಕ್ಕಾಗುತ್ತಾ? ಇದೇ ದೊಡ್ಡ ಗುಣ ನವೋದಯದವ್ರದ್ದು. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಅನುಭಾವಿಗಳು, ಅನುಭವವನ್ನು ಅನುಭವಿಸುವಂಥವರು ಕೇವಲ ಗಡ್ಡ ಬಿಟ್ಕೊಂಡು ಕಾಡಿಗೋದವರೋ ಅಥವಾ ಎಲ್ಲವನ್ನೂ ತ್ಯಜಿಸಿ ಏಕಾಂತವಾಗಿರುವಂಥವರೋ ಅನ್ನುವುದನ್ನು ಹೇಳಲಿಲ್ಲ. ಎಲ್ಲ ಸಾಮಾಜಿಕವಾದ ಜಂಜಾಟಗಳಲ್ಲಿ ಇದ್ದರೂ ಕೂಡ ಮನುಷ್ಯ ಒಂದು ವಿರಕ್ತತೆಯನ್ನು ಮೈಗೂಡಿಸಿಕೊಳ್ಳಬೇಕು ಅನ್ನುವಂಥ ತತ್ವವನ್ನು ನವೋದಯ ಸಾಹಿತ್ಯ ನಮಗೆ ಅಥವಾ ಉತ್ತಮವಾದಂಥ ಸಾಹಿತ್ಯ ನಮಗೆ ಅದು ಪ್ರದಾನಿಸಿಬಿಡುತ್ತೆ. ಉಮರಣವಸಿಗೆ ಅತ್ಯಂತ ಜೀವನ ಪ್ರೀತಿಯನ್ನು ಉಂಟು ಮಾಡುವ ಕೃತಿ, ಜೊತೆಗೆ ಒಂದು ವಿರಕ್ತಿಯನ್ನು ನಮ್ಮ ಒಳಗೆ ಪ್ರದಾನ ಮಾಡುವಂತಹ ಅಥವಾ ದಾನ ಮಾಡುವಂತಹ ಒಂದು ಕೃತಿ ಅದು. ಅದಕ್ಕೆ ವಿರಕ್ತಕ ಪಟ್ಟ ಬರುವಂಥದ್ದು. ಯಾವುದು ಬೇಕು ಯಾವುದು ಬೇಡ. ನಾನು ಅದನ್ನೇ ಹೇಳಿದ್ದು ಆಗಲೇ. ಹೇಗಾದರೆ ನಾವೆಲ್ಲ ಅನುಭವಿಗಳ? ಹೌದು, ನಾವೆಲ್ಲರೂ ಅನುಭವಿಗಳೇ. ರಾಮಾಯಣ ದರ್ಶನವನ್ನು ನೆನಪು ಮಾಡಿಕೊಂಡ್ರು. ನಾವು ಇಲ್ಲಿ ಉಪನ್ಯಾಸವನ್ನು ಗಮ್ಮಕವನ್ನು ಮಾಡಿಸಿದ್ದೀವಿ, ಅದನ್ನು CD ರೂಪದಲ್ಲೂ ಕೂಡ ಮಾಡಿದ್ದೀವಿ ಅಂತ. ರಾಮಾಯಣ ದರ್ಶನವಂಥ ಕೃತಿಯನ್ನು ಇದಕ್ಕೆ ತರಬೇಕು, ಸಾಂಸ್ಕೃತಿಕ ರಾಜಕಾರಣ ಅನ್ನೋದಕ್ಕೆ. ಯಾಕೆ 50 ವರ್ಷಗಳ ಕಾಲ ರಾಮಾಯಣ ದರ್ಶನವನ್ನು ಈ ನಮ್ಮ ಜನರು ಓದದ ಹಾಗೆ ಮಾಡಿದರು? ಯಾರು ಮಾಡಿದ್ದು? ಈ ರಾಜಕಾರಣ ಯಾರ್ದು? ಓದಿಲ್ಲ. ಯಾಕೆ ಇಷ್ಟು ತಪ್ಪದ್ದು? ಏನು ರಾಮನ ಕಥೆ ಓದೋದು? ರಾಮನ ಕಥೆನಾ ಅದು? ರಾಮನ ಕಥಾ ಪಂಜರ, ಅದು ನೆಟ್ವರ್ಕ್. ಅದು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರದ ಕಥೆಯ ನೆಟ್ವರ್ಕ್ನಲ್ಲಿ 20ನೇ ಶತಮಾನದ ಒಂದು ದಾರ್ಶನಿಕತೆಯನ್ನು ಕುವೆಂಪು ಅವರು ಪ್ರದಾನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಒಳಗೆ ಯಾವ ರಾಷ್ಟ್ರದ ತತ್ವಗಳನ್ನು ಡಿ ವಿ ಜಿಯವರು ಹೇಳ್ತಾ ಇದ್ದಾರೋ ಆ ತತ್ವಗಳೇನೆ, ಅಥವಾ ಬೇಂದ್ರೆಯವರು ಹೇಳ್ತಾ ಇದ್ದಾರೋ ಆ ತತ್ವಗಳನ್ನೇ ಅವರು ದಾಟಿಸ್ತಾ ಇರೋದು, ದಾರ್ಶನಿಕತೆಯನ್ನು ಗೊಳಿಸ್ತಾ ಇರ್ತಕ್ಕಂಥದ್ದು.
ಯಾವುದು ಪ್ರಜಾಪ್ರಭುತ್ವ? ರಾಮನ ಕಿರೀಟದ ಮೇಲಿರತಕ್ಕಂಥ ವಜ್ರವು, ಗರಿಕೆಯ ಮೇಲೆ ಬಿದ್ದಿರತಕ್ಕಂಥ ಹಿಮಬಿಂದುವು ಸಮ ಅನ್ನುವಂಥ ತತ್ವವನ್ನು ರಾಮಾಯಣ ದರ್ಶನಂ ದಾಟಿಸ್ತದೆ. ಹಾಗಾದರೆ ಯಾವ ತತ್ವ ಅದರೊಳಗಡೆಗಿದೆ? ಅದೇ ಪ್ರಜಾಪ್ರಭುತ್ವ. ಶತ್ರುವಿನ ಉದ್ಧಾರವನ್ನು ಬಯಸಬೇಕು ಅಂತ ಹೇಳ್ತಾ ಇರತಕ್ಕಂಥ ಕಾವ್ಯ ಯಾವುದು ಅಂದರೆ ಅದು ರಾಮಾಯಣ ದರ್ಶನ. ಯಾಕೆ ಶತ್ರುವನ್ನು ಬದುಕಬೇಕು ಅಂತ ಹೇಳ್ತಾ ಇದ್ದೀವಿ? ಶತ್ರುವನ್ನು ಸಂಹಾರ, ಯಾಕೆಂದರೆ 2 ಮಹಾಯುದ್ಧಗಳು ನಮ್ಮ ಕಣ್ಣು ಮುಂದೆ ನಡೆದು ಹೋಗಿದ್ದಾವೆ. 2 ಮಹಾಯುದ್ಧಗಳು ನಡೆದು ಹೋದ ಸಂದರ್ಭದೊಳಗಡೆಗೆ ರಾಮಾಯಣ ದರ್ಶನಂ ಕೃತಿ ನಿರ್ಮಾಣಗೊಳ್ತಾ ಇದೆ. ಹಿಂದೆ ನಡೆದಂಥ ಯುದ್ಧಗಳಿಗೂ ಇವತ್ತು ನಡೆಯುವ ಯುದ್ಧಗಳಿಗೂ ಅಥವಾ ಮುಂದೆ ನಡೆಯಬಹುದಂಥ 3ನೇ ಮಹಾಯುದ್ಧ ಬೇರೆ ರೀತಿಯಾದಂಥವು. ಯಾಕೆಂದರೆ ನಾವೆಲ್ಲರೂ ಕೂಡ ನಮ್ಮ ಬಡ್ಜೆಟ್ನಲ್ಲಿ 60% ಭಾಗವನ್ನು ಯುದ್ಧಕ್ಕೋಸ್ಕರವಾಗಿ ಕಾಯ್ದಿಟ್ಕೊಂಡು ಒಬ್ಬರ ಮೇಲೆ ಒಬ್ಬರು ಯಾವತ್ತು ಹಾಕ್ತೀವೋ ಅಂತ ಕಾಯ್ತಾ ಇರೋ ಸನ್ನಿವೇಶದಲ್ಲಿ ನಾವಿರುವಂಥದ್ದು. ನೀವು ಉಪಯೋಗಿಸಲ್ವೋ, ಆಕಸ್ಮಿಕವೋ ಅಥವಾ ಅದು ದುರಂತವೋ, ಅವು ಸ್ಫೋಟಗೊಂಡಿದ್ದಾದರೆ ಶತ್ರು ಮಾತ್ರವಲ್ಲ, ಎಲ್ಲರೂ ಕೂಡ ಸರ್ವನಾಶವಾಗುವ ಸನ್ನಿವೇಶದಲ್ಲಿ ನಾವಿದ್ದೇವೆ. ಆ ಕಾರಣದಿಂದಾಗಿಯೇ ನಾವು ಶತ್ರುವಿನ ಉದ್ಧಾರವನ್ನು ಬಯಸಬೇಕಾದ ಸನ್ನಿವೇಶದಲ್ಲಿ ನಾವು ಇದ್ದೇವೆ ಅನ್ನುವುದನ್ನೇ ರಾಮಾಯಣ ದರ್ಶನ ದಾಟಿಸುವುದು. ಅದೇ ಇವರ ರಾಷ್ಟ್ರಕ ಶಕ್ತಿಯ ವಿಚಾರಗಳಲ್ಲೂ ಕೂಡ ಪ್ರವಹಿಸ್ತಾ ಇರತಕ್ಕಂಥವು. ಡಿ.ವಿ.ಜಿ. ಅಂದರೆ ಡಿ.ವಿ.ಜಿ. ಒಳಗಡೆ ಇಲ್ಲ, ಅದು ಅಷ್ಟೇ ಇಲ್ಲ. ಆ ಕಾಲದ ಎಲ್ಲ ಲೇಖಕರ ಒಳಗೂ ಆ ಸಂವೇದನೆ ಪ್ರಸರಿಸ್ತಾ ಇರೋದನ್ನು ಗಮನಿಸಬೇಕು ನೀವು. ಅದಕ್ಕೆ ದೊಡ್ಡ ಪ್ರಶ್ನೆಗಳನ್ನು ಹಾಕ್ಕೊಳ್ತಾರೆ. ಜೀವನ ಅಂದರೆ ಏನು? ಗಮನಿಸಿ. ಆಟ ಸಂತೋಷಕ್ಕಾಗ್ತಾನೆ, ಸ್ನೇಹಕ್ಕಾಗ್ತಾನೆ? ಎಲ್ಲಿ ಆಟ ಇವತ್ತು ಸಂತೋಷಕ್ಕೆ ಸ್ನೇಹಕ್ಕಾಗಿದೆ? ವಾರ್ ಅಂತ ಕರೀತಾರೆ ಅದನ್ನು. ವಾರ್. ಪಾಕಿಸ್ತಾನ ಮತ್ತು ನಮ್ಮದು ಆಟ ಅಂದರೆ ವಾರ್. ಇಂಗ್ಲೆಂಡು ಇನ್ಯಾವುದು ಹತ್ತಿರದ ಅವ್ರ ರಾಷ್ಟ್ರಗಳಂದರೆ ವಾರ್, ಯುದ್ಧ ಅಲ್ಲ, ಅದು ಆಟ. ಅದು ಗಮನಿಸಿ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸೀತೆಯನ್ನು ಕದ್ದೊಯ್ದ ರಾವಣ ಅಶೋಕವನದಲ್ಲಿ ಇಟ್ಟಿದ್ದ. ಸೀತೆಗೆ ಅನೇಕ ಆಮಿಷಗಳನ್ನು ಒಡ್ಡಿದ. ಇಲ್ಲಿ ಕೇಳಿದ್ದೀರಾ ಮಾತನ್ನು? ನಾನು ಕೇಳಿದ್ದೀನಿ ಅದನ್ನು. ಆಗ ಆಮಿಷಗಳನ್ನು ಒಡ್ಡಿದ ಸಂದರ್ಭದಲ್ಲಿ ಸೀತೆ ಅವನ್ನು ಸ್ವೀಕರಿಸಲಿಲ್ಲ. ಸ್ವೀಕರಿಸದೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ಲು ಅಂತ ಕುವೆಂಪು ಅವರು ಬರೀತಾರೆ. ರಾಮನ ಆಗಮನ ಆಗಬೇಕು, ನನಗೆ ಒದಗಿರ್ತಕ್ಕಂಥ ಅಮಂಗಲ ನಿವಾರಣೆ ಆಗಬೇಕು, ರಾವಣನು ಉದ್ಧಾರವಾಗಬೇಕು, ರಾವಣೋದ್ಧಾರವಾಗಬೇಕು. ಇದು 20ನೇ ಶತಮಾನದ ದೊಡ್ಡ ಸಾಹಿತ್ಯ ಕೃತಿಗಳ ದಾರ್ಶನಿಕತೆ. ಈ ದಾರ್ಶನಿಕತೆಯನ್ನು ನಾವು ನೆಮ್ಮದೇ ಹೋದರೆ ನಮಗೆ ಬದುಕಿಗೆ ನೆಮ್ಮದಿ ಇಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಬದುಕನ್ನೇ ಕೊಡದ ಹಾಗೆ ನಾವು ಅವಸಾನಕ್ಕೆ ತಳ್ಳಿಬಿಡ್ತೇವೆ. ಇಂಥದ್ದನ್ನು ಇಂಥವರ ಸಾಹಿತ್ಯ ನಮಗೆ ದಾಟಿಸ್ತದೆ. ಅದಕ್ಕೆ ಸಾಹಿತ್ಯವೆಂದರೆ ಎದೆಯನ್ನು ಅಳಗಿಸುವಂಥ ಮಾತು. ಯಾವ ವಾಕ್ಯವನ್ನು ಓದಿದರೆ ಅಥವಾ ಕೇಳಿದರೆ ನಮ್ಮ ಹೃದಯದಲ್ಲಿ ಒಂದಾನೊಂದು ಚಲನೆಯೂ ಅನುಭವಗಳು ಉಂಟಾಗುತ್ತದೆಯೋ ಆ ವಾಕ್ಯವೇ ಸಾಹಿತ್ಯ. ಸಾಹಿತ್ಯದ ಸಾರಭಾಗ ಕಾವ್ಯ. ಮನಸ್ಸಿಗೆ ಒಂದು ಹಿತ ರಮಣೀಯವಾದ ವಿಕಾರವನ್ನು ಉಂಟಾಗಿಸಿ ಆ ಮೂಲಕ ಬುದ್ಧಿಯನ್ನು ಅರಳಿಸಬಲ್ಲ ವಾಕ್ಯ ಸಮೂಹವೇ ಒಂದು ಶ್ರೇಷ್ಠ ಕಾವ್ಯ. ಎಷ್ಟು ಓದ್ತೀರಿ ಇಂಥ ಮಾತುಗಳನ್ನು? ಎರಡೂ ಸಾಹಿತ್ಯ ಕೃತಿಗಳ ಒಳಗೆ ಎಷ್ಟೊತ್ತಿಗೆ ನಿಲ್ಲಿಸಬೇಕು ಅಂತ ಹೇಳ್ಬೇಕಾದ್ರೆ ನಂಗೆ ಗೊತ್ತಿಲ್ಲ. ಅಯ್ಯೋ, ಎಷ್ಟೊತ್ತಿಗೆ ಸರ್? ಟೈಮ್ ಇದೆಯಾ? ಓಕೆ. ಅಯ್ಯೋ, ಇನ್ನು ಮುಖ್ಯವಾದ ಬಿಟ್ಬಿಡ್ತಾ ಇದ್ದೀನಿ ನಾನು. ಇನ್ನೂ ಏನಾಗಿದೆ ನೋಡಿ. ಇದೊಂದು ಮಾತು. ಏನು ಈ ಸಾಹಿತ್ಯಕ್ಕಿರುವ ಶಕ್ತಿ? ಕತ್ತಿಯ ಬಲಕ್ಕಿಂತ ಲೇಖನಿಯು ಬಲವು ದೊಡ್ಡದೆಂದು ಇಂಗ್ಲಿಷ್ನಲ್ಲಿ ಹೇಳುವರಲ್ಲವೇ? ಅವ್ರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ. ಯಾರದು? ಒಬ್ಬ ಜರ್ಮನ್ ಕವಿಯ ಒಂದು ಮಾತನ್ನು, ಗೈಟೆ ಮಾತನ್ನು ಹೇಳ್ತಾರೆ. ಅದನ್ನು ಗುರುತು ಹಾಕಿದ್ದೆ ನಾನು, ಅವ್ರ ಮಾತು ಮರೆತೆ. ಅದು 2-3 ಕಡೆ ಬರುತ್ತೆ ಆ ಮಾತು. ಇರಲಿ. ಕತ್ತಿಯ ಬಲಕ್ಕಿಂತ ಲೇಖನಿಯ ಬಲವು ದೊಡ್ಡದೆಂದು ಇಂಗ್ಲಿಷ್ನಲ್ಲಿ ಹೇಳುವರಲ್ಲವೇ? ಇಲ್ಲೇ ಇದ್ದಾನೆ. ಜರ್ಮನಿ ದೇಶದ ಹೇಯಿನ್ ಎಂಬ ಕವಿಯು ತಾನು ಸತ್ತ ಬಳಿಕ ತನ್ನ ಸಮಾಧಿಯ ಮೇಲೆ ಒಂದು ಪುಷ್ಪವನ್ನಿಡುವುದಕ್ಕೆ ಪ್ರತಿಯಾಗಿ ಕತ್ತಿಯೊಂದನ್ನಿಟ್ಟು ಮನ್ನಣೆ ತೋರುವುದು ನನಗಿಷ್ಟವೆಂದು ಹೇಳಿದನಂತೆ. ಏಕೆಂದರೆ ಆತನು ಲೇಖನ ವೃತ್ತಿಯೆಲ್ಲವೂ ಒಂದು ಬಗೆಯ ಯುದ್ಧವೆಂದು ಭಾವಿಸಿದ್ದನು. ಲೋಕದಲ್ಲಿ ಅಜ್ಞಾನವು, ಅನ್ಯಾಯವು, ದೋಷವು, ದುಃಖವು ಅನಂತ ರೂಪಗಳನ್ನು ತಾಳಿ ವಿಜೃಂಭಿಸುತ್ತಿದೆ.
ಇವುಗಳನ್ನು ಧ್ವಂಸ ಮಾಡುವುದೇ ಕವಿಗಳ ಮತ್ತು ಗ್ರಂಥಕರ್ತರ ಕೆಲಸ. ಸ್ಥೂಲ ದೇಹಕಾರ್ಯಗಳಾದ ಶತ್ರುಗಳನ್ನು ದಂಡಿಸುವುದು ಹೊರೆಯಿಂದ ಈಚೆಗೆ ಬಂದ ದೊಡ್ಡ ಅಲಗುಲ್ಲ ಕತ್ತಿ. ಸೂಕ್ಷ್ಮ ರೂಪದಿಂದ ದೇಹಿಗಳಲ್ಲಿರುವ ಶತ್ರುಗಳನ್ನು ಖಂಡಿಸುವುದು ಮತೀಪಾಶೆಯಿಂದ ಈಚೆಗೆ ಬಂದ ಸಣ್ಣ ಮೊನೆಯ ಕತ್ತಿ. ದೇಶದ ರಾಜಕೀಯ ಶಾಸ್ತ್ರವನ್ನು ಯಾರು ಬೇಕಾದರೂ ಮಾಡಿಕೊಂಡು ಹೋಗಲಿ, ದೇಶೀಯರು ಹಾಡುವ ಹಾಡುಗಳನ್ನು ಮಾಡುವ ಪುಣ್ಯವು ನನಗೆ ಲಭಿಸಿದರೆ ಸಾಕು ಎಂಬ ಒಬ್ಬನೊಬ್ಬ ಪಾಶ್ಚಾತ್ಯ ಕವಿಯು ಹೇಳಿದನಂತೆ. ಯಾಕೆ ಈ ಥರದ ಸಾಹಿತ್ಯ ಮನುಷ್ಯರಿಗೆ ಅಥವಾ ಜೀವನಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಸಾಮಾಜಿಕವಾದಂಥ ಒಂದು ಸ್ವಾಸ್ಥ್ಯ ಬೇಕು. ಸಂವಿಧಾನ ರಚನೆ ಬೇಕು, ತುಂಬ ತಲೆ ಕೆಡಿಸ್ಕೊಳ್ತಾರೆ ಅವರು. ಸಂವಿಧಾನ ರಚನೆಯನ್ನು ಎಲ್ಲರೂ ಆಲೋಚಿಸ್ತಾ ಇದ್ದರೂ ಕೂಡ ಅದರ ಕಡೆಗೆ ಅವ್ರ ಗಮನ ಕೂಡ ಇರುತ್ತೆ. ಅದರ ಅವ್ರ ಕೈ ತಪ್ಪು ಹೋಗುತ್ತೆ, ಅದರ ವಿವರಗಳು ಅವರ ಸಾಹಿತ್ಯಗಳು ಬರ್ತವೆ. ಆದರೆ ಅಂಬೇಡ್ಕರ್ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ತಾಳಿರುವಂಥದ್ದಕ್ಕೆ ನಾವು ಯಾವತ್ತೂ ಋಣಿಗಳೇ. ಯಾಕೆಂದರೆ ಮೇಲ್ವರ್ಗಗಳಿಂದ ಆದಂಥ ಅನ್ಯಾಯಕ್ಕೆ ಬೇಕಾದಂತಹ ಅನೇಕ ವಿಚಾರಗಳಿಗೆ ಅವರು ಒಂದು ಹಿಂಸಾತ್ಮಕವಾದಂಥ ನಿರ್ಣಯಗಳನ್ನು ಕೊಡದೆ ಬೇರೆ ರೂಪವನ್ನು ತಾಳೋದಕ್ಕೆ ಅವರ ಅವಕಾಶವನ್ನು ಕೊಟ್ಟರು. ಅದೇ ನಮಗೆ ಪ್ರತಿಯೊಬ್ಬರು ಕೊಟ್ಟಂಥ ಓಟಿನ ಶಕ್ತಿ. ಓಟಿನ ಶಕ್ತಿಯ ಮೂಲಕ ನಮಗೆ ಬೇಕಾದಂಥ ಸಮಾಜವನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾದಂಥ ಒಂದು ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಡ್ತಲ್ಲ, ಅದು ದೊಡ್ಡ ನಮಗೆ ಕೊಟ್ಟಂಥ ವರ ಅದು. ಆದರೆ ಅದನ್ನು ನಾವು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೇವೆ. 1000 ರೂಪಾಯಿಗೆ ವಕೀಲರ ಸಂಘದ ಎಲೆಕ್ಷನ್ನಲ್ಲಿ ನನ್ನ ಸ್ನೇಹಿತ ಒಬ್ಬ ಕುಪ್ಪಳಿಯಲ್ಲಿರೋನು ಹೇಳ್ತಿದ್ದ, ಸರ್ ಹೋದ ಸಾರಿ ನನಗೆ 18,000 ರೂಪಾಯಿ ಬಂತು ಅಂತ. ಹೇಗೆ ಬಂತು ಅಂದೆ. ಒಬ್ಬರು ಬಂದು 10,000 ಕೊಟ್ಟರು, ಒಬ್ಬರು 5,000 ಕೊಟ್ಟರು, ಒಬ್ಬರು 3,000 ಕೊಟ್ಟರು, ಸರ್ ನನಗಿಷ್ಟು ಬಂತು ಅಂತ. ಅಂದರೆ ವಕೀಲರ ಸಂಘ ಹುಟ್ಟಿದ ಆ ಬಿ ಪುಟ್ಟಯ್ಯನವರ ಕಥೆಯನ್ನು ಓದಿದರೆ ನಮಗೆ ಗೊತ್ತಾಗುತ್ತೆ ಯಾಕೆ ಅಂಥ ಸಂಘಗಳು ಹುಟ್ಟಿದವು, ಆ ಹುಟ್ಟಿದ ಕಷ್ಟಗಳೇನು. ಆನೇಕಲ್ಲಿಂದ ನಡ್ಕೊಂಬರ್ತಾರೆ ಬಸ್ ಚಾರ್ಜ್ ಇಲ್ಲದೆ, ಇಲ್ಲೆಲ್ಲೋ ನಿಂತ್ಕೊಂಡು ಆ ಕೆ ಎಚ್ ರಾಮಯ್ಯನವರ ಜೊತೆಯಲ್ಲೆಲ್ಲ ಓಡಾಡಿ ಇನ್ನೇನೋ ರೀತಿಯಲ್ಲಿ ಕಟ್ಟಿದಂತಹ ಒಂದು ಸಂಸ್ಥೆ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಆಗರವಾಗಿ ದೊಡ್ಡ ಹಗರಣಗಳ ಸಂಘವಾಗಿ. ನಾನು ಅಲ್ಲಿ ಓದಿದೆ. ಆವಾಗ ಆ ಚರಿತ್ರೆಯನ್ನು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ನೋಡಿದೆ ನಾನು. ಎಷ್ಟು ದುರಂತದ ಕಡೆಗೆ ಆ ಸಂಘ ಸಂಸ್ಥೆಗಳು ಹೊರಟಿದ್ದಾವೆ. ಯಾವ ಸಮುದಾಯಗಳು, ರೈತಾಪಿ ಸಮುದಾಯಗಳು ಬಂದು ವಿದ್ಯಾಭ್ಯಾಸವನ್ನು ಮಾಡಬೇಕು, ಅವರಿಗೆ ಅವಕಾಶ ಮಾಡಬೇಕು ಅಂತ ಅವಕಾಶವನ್ನು ಕೊಟ್ಟವೋ ಅವು ಇವತ್ತೇನಾಗಿದ್ದಾವೆ, ಸುಲಿಗೆಗಳ ಸಂಸ್ಥೆಗಳಾಗಿದ್ದಾವೆ. ಸುಲಿಗೆ, ರಕ್ತವನ್ನು, ಆತ್ಮಹತ್ಯೆಗಳು, ದತ್ತು ಕೊಡೋಟವು, ಇವು ಎಲ್ಲ ಸಮುದಾಯಗಳು ಮಾಡಿಕೊಂಡಿದ್ದಾವೆ. ಆಯಾ ಜನಾಂಗದ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಗೋಕುಲ ಸಾರ್ವಜನಿಕ ಸಂಸ್ಥೆ ಹಿಂದೆ ರೂಮ್ಸನ್ನು ಅದಕ್ಕೆ ಮಾಡಿತ್ತು ಅನಿಸುತ್ತೆ. ಹಿಂದೆ ಶೂದ್ರರೆಲ್ಲ ಇದ್ದರು ಇಲ್ಲಿ. ನಮ್ಮೂರಿನ ಹಳ್ಳಿಯ ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಒಬ್ಬ ಇಲ್ಲಿ ಓದ್ತಾ ಇದ್ದ, ಇಲ್ಲಿದ್ದರು, ನಾವು ಅದಕ್ಕೆ ಬರ್ತಾ ಇದ್ವಿ. ಇವತ್ತು ಅಂಥ ವಾತಾವರಣ ಇಲ್ಲವಲ್ಲ, ಹೊರಟೋಯ್ತಲ್ಲ ಎಲ್ಲ ಕಡೆಗೆ. ಎಲ್ಲೋದು ಇವರ ಕನಸುಗಳು ನಾವು ಕೊಟ್ಟಂಥ ಗೌರವ ಯಾವುದು, ಏನು ಇವರು ನಾನು ಅದಕ್ಕೆ ಹೇಳಿದ್ದು, ಯಾಕೆ ಇವರೆಲ್ಲ ಇವೆಷ್ಟೆಲ್ಲ ಓದ್ಕೊಂಡ್ರು? ಬರೀತಾರೆ ಒಂದು ಕಡೆಗೆ, ಅಯ್ಯೋಯ್ಯಪ್ಪ ಅದನ್ನು ಓದಬೇಕು, ನನಗೆ ನಾಚಿಕೆ ಆಗ್ತದೆ, ವಿಶ್ವವಿದ್ಯಾಲಯದಲ್ಲಿ ಇದೀನಲ್ಲ, ನಾವೆಲ್ಲ ಯಾವ್ಯಾವ ರೀತಿ ಕಡೆಗೆ ಹೊರಟು ಬಿಟ್ಟಿದ್ದೀವಿ ಅನ್ನೋದಕ್ಕೆ ಇಲ್ಲಿ ಬರೀತಾರೆ, ಗಮನಿಸಬೇಕು. ಅದನ್ನು ಅಸಹ್ಯ ಆಗುತ್ತೆ. ಯಾವ ಕಡೆಗೆ ಹೊರಟಿದ್ದೀವಿ ಅಂದರೆ ಬಡ್ತಿಗಾಗಿ, ಯಾರು ಬರ್ತಾರೋ ಅವರನ್ನು ಮರ್ಜಿಗೋಸ್ಕರವಾಗಿ, ನಾನು ಹೇಗಿರಬೇಕು ಹೇಗಿರಬಾರದು ಅನ್ನುವುದನ್ನು ಕೃತಕ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದಕ್ಕಾಗಿ ನಾವೆಲ್ಲ ನಿರ್ಮಾಣವಾಗ್ತಾ ಇರತಕ್ಕಂಥವರು. ಅಂತಹ ಒಂದು ಸರ್ಕಾರಿ ಕೆಲಸದಿಂದ ಭಿನ್ನವಾಗಿ ನಾನು ಬದುಕಬೇಕು ಅಂತ ಈ ಮನುಷ್ಯ ಈ ಬದುಕಿನ ಕ್ರಮವನ್ನು ಆಶ್ರಯಿಸ್ಕೊಳ್ಳೋದು. ಈ ಅನೇಕ ತ್ಯಾಗಗಳಿದಾವಲ್ಲ. ಕುವೆಂಪುನೂ ಅಷ್ಟೇ, ಏನೇನೋ ಆಗ್ಬೋದಾದಂಥ ಒಬ್ಬ ಮನುಷ್ಯ ಅಧ್ಯಾಪಕನಾಗಿ ಯಾಕೆ ಬಂದ? ಯಾಕೆ ಯುವ ಸಮುದಾಯದ ಜೊತೆಯಲ್ಲಿ ನಿರಂತರವಾಗಿ ಸಂಘರ್ಷಿಸಿದರು? ಏನು ಅವ್ರಿಗಿದ್ದಂಥ ಇದು ಕಾರಾಂತರ ಅಂತವ್ರು ಯಾಕೆ ತಾವು ಬಂದಂಥ ವೈದಿಕತೆ ಅವನ್ನೆಲ್ಲ ಧಿಕ್ಕರಿಸಿ ಬೇರೆ ಬೇರೆ ರೀತಿಯ ವಿರೋಧಗಳನ್ನು ಕಟ್ಟಿಕೊಳ್ತಾ ಯಾಕೆ ಸಮಾಜಕ್ಕೆ ಎದುರಾದರು ಅವರು? ಯಾಕೆ? ಹಾಗಾದರೆ ಅಂತಹ ಮೌಲ್ಯಗಳಿಗೆ ನಾವು ನಂತರದಲ್ಲಿ ನಾವು ತೋರಿಸ್ತಾ ಇರ್ತಕ್ಕಂಥವು ಯಾವು? ನಾನು ಈ ಮಾತನ್ನು ಹೇಳ್ತೇನೆ. ನಾವು ಹೀಗೆ ಪ್ರಶ್ನೆ ಮಾಡ್ತಾ 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 ಬಂದಂಥವ್ರೂ ಆ ಜಾಗಗಳನ್ನು ಯಾರು ಕೂತಿದ್ರು ಅವರನ್ನು ಪಕ್ಕಕ್ಕೆ ತಳ್ಳಿ ನಾವಲ್ಲಿ ಕೂತ್ಕೊಂಡಾಗ ನಾವು ಅದೇ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಮಗನ್ಸೋದು ಚಂದ್ರನ ಮುಖಕ್ಕೆ ಉಗ್ದಂಗೆ ಆಗುತ್ತೆ ಅಂತ. ಇಲ್ಲ, ಆಗ್ತಾ ಇಲ್ಲ. ನಮಗೆ ಚಂದ್ರನ ಮುಖಕ್ಕೆ ಉಗಿದರೆ ನಮ್ಮ ಮುಖಕ್ಕೆ ಬೀಳುತ್ತೆ ಅದು. ಈ ಸನ್ನಿವೇಶದಲ್ಲಿ ನಾವಿದ್ದೇವೆ. ಅದಕ್ಕೆ ಕೇವಲ ಇಷ್ಟೆಲ್ಲ ಕನಸುಗಳು ಇವೆಲ್ಲವೂ ಇವತ್ತು ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೇಕಾಗಿದೆ. ಆಮಿಷಗಳನ್ನು ಒಡ್ಬಿಟ್ಟಿದ್ದಾರೆ.
ನೋಡಿ, ಇದು ಸ್ವಾಯತ್ತ ಸಂಸ್ಥೆ ಅಂತ ಅಲ್ವೇ? ವಿಶ್ವವಿದ್ಯಾಲಯಗಳು ಸ್ವಾಯತ್ತ ಸಂಸ್ಥೆಗಳಲ್ವಾ? ಪ್ರಜಾಪ್ರತಿನಿಧಿ ಸಭೆ ಯಾಕೆ ಹುಟ್ಕೊಳ್ತು? ಪ್ರಜಾಪ್ರತಿನಿಧಿ ಸಭೆಗಳಲ್ಲಿ ಚರ್ಚೆ ಆಗ್ತದಂಥ ವಿಚಾರಗಳು ಯಾವುವು? ರಾಜಪ್ರಭುತ್ವದಲ್ಲಿ ಮಾಡೆಲ್ ರಾಷ್ಟ್ರ ತಾನೇ ಇದು. ದೇಶಕ್ಕೆ ಆದರ್ಶವಾಗಿದ್ದಂಥ ಪ್ರಜಾಪ್ರತಿನಿಧಿ ಸಭೆಯನ್ನು ಇಟ್ಕೊಂಡಂಥ ಸರ್ಕಾರದ ಒಳಗಡೆಗೆ ಏನೆಲ್ಲ ಚರ್ಚೆಗಳಾಗ್ತಾ ಇತ್ತು ಅನ್ನೋದು ಗಮನಿಸಿ ಮೈ ಬೆಚ್ಚಬಿದ್ದು ಹೋಗುತ್ತೆ. ಎಷ್ಟು ಮುಂಚೂಣಿಯಲ್ಲಿತ್ತು ಈ ರಾಷ್ಟ್ರ, ಯಾವ್ಯಾವ ರೀತಿಯಲ್ಲಿ ಒಂದು ಸಂಘರ್ಷಕ್ಕೆ ಒಳಗಾಗಿತ್ತು ರಾಜಪ್ರಭುತ್ವ ಅನ್ನೋದನ್ನು ನಾವು ಗಮನಿಸ್ಬೋದಲ್ಲಿ. ಆದರೆ ಇವತ್ತು ಸ್ವಾಯತ್ತತೆಯಿಂದ ಸರ್ಕಾರಗಳು ಮಾಡುವಂಥ ಯೋಜನೆಗಳು, ಸರ್ಕಾರಗಳು ರೂಪಿಸುವಂಥ ಕಾಯ್ದೆ ಕಾನೂನುಗಳು ಇವೆಲ್ಲವನ್ನೂ ಕೂಡ ಪ್ರಶ್ನಿಸಬೇಕಾದಂಥ ವಿಶ್ವವಿದ್ಯಾಲಯಗಳಿಗೆ ಇವತ್ತು ಕತ್ತರಿ ಹಿಡ್ಕೊಂಡು ಕೂತಿದ್ದಾರೆ. ಮಾತಾಡೋಕ್ಕಾಗಲ್ಲ. ನಾವು ಮಾಡುವ ಸಂಶೋಧನೆಯಲ್ಲಿ ಸತ್ಯವನ್ನು ಹೇಳೋಕ್ಕಾಗಲ್ಲ. ಸತ್ಯದ ಪ್ರಶ್ನೆ ಬರುತ್ತೆ ಡಿ ವಿ ಜಿ ಅವರಲ್ಲಿ, ದೊಡ್ಡ ಚಿಂತನೆ ಅದು. ಆಗಲ್ಲ. ಯಾಕೆ? ನಾವು ಎಲ್ಲಿ ರಾಜರು ವಿಶ್ವವಿದ್ಯಾಲಯಗಳಿಗೆ ಹಣವನ್ನು ಕೊಡ್ತಾ ಇದ್ದರೂ ಕೂಡ ಸ್ವಾಯತ್ತತೆಯಿಂದ ಅವರು ಹೇಳುವ ವಿಚಾರಗಳನ್ನು ತಿಳಿದುಕೊಂಡು ಬದುಕುವುದಕ್ಕೆ ಪ್ರಯತ್ನ ಇದ್ದರು. ಆದರೆ ಪ್ರಜಾಪ್ರಭುತ್ವ ಸರ್ಕಾರಗಳೇ ಇವತ್ತು ಅಂಥ ವಾತಾವರಣವನ್ನು ಕೆಡಿಸಿದ್ದಾವೆ. ಹೇಳೋಕ್ಕಾಗಲ್ಲ. ಹೇಳೋಕ್ಕಾದರೆ ಇವತ್ತು ಇನ್ನೂ ದುರಂತಕ್ಕೆ ಹೊರಟು ಬಿಟ್ಟಿದ್ದೀವಿ. ವಿಚಾರ ಭೇದವನ್ನು ಕೂಡ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಸನ್ನಿವೇಶ ಕೊಟ್ಬಿಟ್ಟಿದ್ದೀವಿ. ಡಿ ವಿ ಜಿಯವರು ತುಂಬ ಚೆನ್ನಾಗಿ ಬರೀತಾರೆ ಅದನ್ನು. ಹೌದು, ಮಜೀದ್ ಖಾನ್ ಅವರು ಮೈಸೂರಿನಲ್ಲಿದ್ದಂಥವರು, ಅವರ ನಡುವೆ ಘರ್ಷಣೆ ಇದ್ದರೂ ಕೂಡ ಅವರು ಹೇಗೆ ಅವ್ರ ಜೊತೆಯಲ್ಲಿ ನಾನು ನನ್ನ ಸ್ನೇಹವನ್ನು ಬೆಳೆಸ್ತೆ ಅನ್ನೋದ್ರ ಬಗ್ಗೆ ಬರೀತಾರೆ. ಅಂಥದ್ದು ಇವತ್ತು ನಮ್ಮಿಲ್ಲ. ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋಣ ನಾವು. ಬೆಂಗಳೂರಿನಲ್ಲಂತೂ ಅಸಂಖ್ಯ ಸಾಹಿತಿಗಳು ಗುಂಪುಗಳು ಇಲ್ಲಿಗೆ ಬರ್ತಾರೆ ಅಂದರೆ ಅದೇ ಮನಸ್ಸಿನವರು, ಅಲ್ಲಿಗೆ ಬರ್ತಾರೆ ಅಂದರೆ ಅದೇ ಮನಸ್ಸಿನವರು. ಏನಿದು? ಅಲ್ಲ, ಒಂದೇ ಏಜ್ನವರು. ನಮ್ಮ ಮಕ್ಕಳಲ್ಲಿ ಎಲ್ಲೋದ್ರು? ಅವ್ರಿಗೆ ಯಾವಾಗ ನಾವು ಇದನ್ನೆಲ್ಲ ಅಂಟಿಸೋದು? ಯಾವಾಗ ಅವ್ರಿಗೆ ತಗಲು ಹಾಕೋದು? ಕಿರಂ ನಾಗರಾಜು ಹೇಳೋರು ನಮಗೆ, ಏನು ನೀನು, ನಾವೆಲ್ಲ ಸತ್ತ ಮೇಲೆ ಯಾರು ಇದನ್ನು ಮಾತಾಡೋರು? ನಮ್ಮ ನಂತರ ಯಾರೋ ಅಲ್ವಾ? ನಮ್ಮ ನಂತರ ಸಾಮಾಜಿಕ ಸ್ವಾಸ್ಥ್ಯವನ್ನು ಕುರಿತು ಚಿಂತನೆ ಮಾಡಬೇಕಾದವರು ಬೇಕಲ್ಲ. ನಾನು 3-4 ವರ್ಷಗಳಿಂದ ಬಾಯಿ ಬಡ್ಕಂತ ಇದ್ದೀನಿ. ಪಂಪ ಜೈನನಲ್ಲ, ಕನ್ನಡದ ಕವಿ. ಇವತ್ತು ಬರೀತಾರೆ ಮಹಾನ್ ಜ್ಞಾನಿಗಳೊಬ್ಬರು. ಏನಂತ? ವಾಲ್ಮೀಕಿ ಈ ಕಡೆಗೆ ಹಿಂಗೆ ಮಾಡಿದ್ದಾರೆ, ಇವನ ಕಡೆಗೆ ಹೀಗೆ ಮಾಡಿದ್ದಾರೆ ಅಲ್ವಾ? ಒಬ್ಬೊಬ್ಬರ ಕವಿಯನ್ನು ಒಬ್ಬೊಬ್ಬ ಜಾತಿಗೆ ಕಟ್ಟಿ ಹಾಕಿಬಿಟ್ಟಿದ್ದೇವೆ. ಕಲ್ಚರಲ್ ಹೀರೋಸನ್ನು ಮಾಡಿಬಿಟ್ಟಿದ್ದೇವೆ. ಅದಕ್ಕೆ ರಜಾದಿನಗಳನ್ನು ಘೋಷಿಸ್ಕೊಂಡು ಬಿಟ್ಟಿದ್ದೇವೆ. ರಜಾದಿನ ಘೋಷಿಸ್ಬಿಟ್ಟು ನಾನು ಬಡ್ಕೊಳ್ತಾ ಇದ್ದೇನೆ. ನನ್ನ ವಿದ್ಯಾರ್ಥಿಗಳು ಸಾಕ್ಷಿ ಇದ್ದಾರೆ ನನಗೆ. ಅದೇ ಜನ ವಾಲ್ಮೀಕಿ ಉತ್ಸವಗಳನ್ನು ಆಚರಿಸಿ ಬಂದು ಇವತ್ತು ಹೇಳ್ತಾ ಇದ್ದಾರೆ ವಾಲ್ಮೀಕಿ ವ್ಯಕ್ತಿಯಲ್ಲ, ಹುತ್ತ. ವಾಲ್ಮೀಕಿ ವ್ಯಕ್ತಿಯಲ್ಲ, ವ್ಯಕ್ತಿ ಹೆಸರಲ್ಲ, ಹುತ್ತದು. ವ್ಯಾಸ ವೃತ್ತ ಅಲ್ವೇ? ಅವನನ್ನೇನು ಮಾಡ್ತ? ವೃತ್ತ ಬೆಸ್ತ ಅಂತೆ, ವಾಲ್ಮೀಕಿ ನಾಯಕ ಅಂತೆ. ಶ್ರೀ BM ಶ್ರೀಕಂಠ ಏನಲ್ಲ. ಡಿ ವಿ ಗುಂಡಪ್ಪನವರಲ್ಲ. ಪಂಪ ಅವನ ನಿಜವಾದ ನಾಮವಲ್ಲ. ಜನ್ನ ರನ್ನ ಪೊನ್ನಾದಿಗಳು ಕುಮಾರವ್ಯಾಸನೂ ಸಹಿತ ನಿಜನಾಮಗಳಲ್ಲ. ತಾವು ಹುಟ್ಟಿ ಬಂದಂತಹ ಜಾತಿ, ವರ್ಣ, ವರ್ಗ ಇವುಗಳೆಲ್ಲವನ್ನು ಧಿಕ್ಕರಿಸಿ ಹೊಸ ಸಂವೇದನೆಯ ಮೂಲಕ ತಮ್ಮ ನಾಮದ ಮೂಲಕ ಅವರು ಸಮಾಜದ ಒಳಗೆ ಬಂದಂಥವರು. ಹಾಗೆ ಬಂದಂಥ ವ್ಯಕ್ತಿಗಳನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಬೇರೆ ಬೇರೆ ರೀತಿಯಾದಂಥ ಜಾತಿಯ ಹಣೆಪಟ್ಟೆಗಳನ್ನು ಕಟ್ಟಿ ಅವರಿಗೆ ರಜಾದಿನಗಳನ್ನು ಘೋಷಿಸಿ ಅವರಿಗೆ ಪಂಪನ ಸಾಹಿತ್ಯವನ್ನು ಜೈನ ಸಾಹಿತ್ಯ ಅಂತ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾವು ಪ್ರಕಟಿಸಿಕೊಂಡಿದ್ದೇವೆ. ನಾಚಿಕೆಗೇಡು. ನಾಚಿಕೆಗೇಡದು. ಜೈನನಲ್ಲ ಪಂಪ, ಕನ್ನಡದವನು ಅಂತ ನಾವು ಓದ್ಕೊಂಡಿದ್ದು. ವಚನಗಳನ್ನು ಬರೆದ ಬಸವಣ್ಣ ಕನ್ನಡದವನು ಅಂತ ಹೇಳ್ಕೊಂಡು ಇಲ್ಲಪ್ಪ ಅಂತಂದರೆ ಎಲ್ಲಿ ಅಲ್ಲಿಗೆ ಹೋಗೋದು ನಾವು? ಕಡೆಯದಾಗಿ ನನ್ನ ಉಮರಣ ವಸಗೆ ಕಡೆ ಹೋಗಿ ನನ್ನ ಉಮರಣ ವಸಗೆ ಅಂದೆ ನಾನು. ಎಂತ ನೋಡಿ ಹಿಂಗಿದೆ, ಇಟ್ಕೋಬೋದು ಆರಾಮಾಗಿ. ಈ ಜೋಬಲ್ಲಿ ಇಟ್ಕೊಳ್ಳುವಷ್ಟೇ ಮಾಡಿರೋದು, ಹೋಗುತ್ತೆ ಇದು ಬೈಂಡ್ ಹಾಕಿರೋದು ಹೋಗಿರೋದು ನೋಡಿ. ಯಾಕೆ ಹಿಂಗೆ ಮಾಡಿದ್ರು? ಗಾಂಧೀಜಿ ಕೈಯಲ್ಲಿ ಒಂದು ಪುಸ್ತಕ ಇರುತ್ತೆ. ಯಾವುದದು? ಭಗವದ್ಗೀತೆ. ಇಲ್ಲಿ ಒಂದೆರಡು ಮಾತುಗಳನ್ನು ಮಾತ್ರ ಹೇಳ್ತೇನೆ. ರೀಪ್ರಿಂಟ್ ಮಾಡಿಸಿ ಸರ್, ನನ್ನ ಕನಸಿತ್ತು
ಕೃಷ್ಣಮೂರ್ತಿಯವ್ರ ಹತ್ರ ನಾನು ಕೇಳ್ಕೊಂಡಿದ್ದೆ, ನಾನು ಒಂದು ಸಾರಿ ಒಂದು 5,000 ಪ್ರತಿ ನನ್ನದ ರೀತಿಯಲ್ಲಿ ಎಡಿಟ್ ಮಾಡಿಬಿಡ್ತೀನಿ ಕೊಡಿ ಸರ್ ಅಂತ ಹೊರಟುಬಿಟ್ರೆ ಮನುಷ್ಯ. ನಾನು ಇದನ್ನು ಎಡಿಟ್ ಮಾಡಬೇಕು, ಇದನ್ನು ರೂಪಿಸಬೇಕು. ಸರ್ ಎಷ್ಟು ರೂಪಾಯಿ ಇರ್ಬೋದು ಸರ್ ಒಂದು ಉಮರನ ಹೊಸಿಗೆ ಹೇಳಿ ಸರ್. ಪ್ರಪಂಚದಲ್ಲಿ ಒಂದು ಉಮರನ ಹೊಸಿಗೆ ಇದೆ, ಎಷ್ಟು ರೂಪಾಯಿ ಇರ್ಬೋದು? ಇವತ್ತು ಮನೆಗೆ ಹೋಗಿ ಚೆಕ್ ಮಾಡಿ. 1865 ಫಿಟ್ ಜೆರಾಲ್ಡ್ ಎಡಿಷನ್ ಎಷ್ಟಿರಬಹುದು ಅಂತ ಹಿಂಗೆ ಅಂದ್ಬಿಟ್ಟು ಹಂಗನ್ನಿ. 25 lakhs. ಒಂದು ಎಷ್ಟು ದಪ್ಪದ ಕಾವ್ಯ ಅದು ಸರ್? ಇಷ್ಟೇ, ಇದಷ್ಟು ಅಲ್ಲ, ಇಷ್ಟೇ. ಅದು 4 ಸಾಲಿನ 114 ಅಷ್ಟ ಪದ್ಯಗಳಲ್ಲಿರೋ ಒಂದು ಕಾವ್ಯ 25 ಲಕ್ಷ ಯಾಕೆ? ಅದೇ ಕಲ್ಚರ್. ಯಾಕಂದರೆ ಉಮರನ ಹೊಸಗೆ ಜಗತ್ತಿನ ಅಸಂಖ್ಯ ಭಾಷೆಗಳಿಗೆ ಅಸಂಖ್ಯ ಅನುವಾದಗಳು ಎಲ್ಲ ಕಾಲದಲ್ಲೂ ಕೂಡ ಹೋಗ್ತಾ ಇರುವಂಥದ್ದು. ಅದಕ್ಕೆ ಜಾತಿ ಇಲ್ಲ, ಅದಕ್ಕೆ ಧರ್ಮವಿಲ್ಲ, ಅದಕ್ಕೆ ಗಡಿ ಯಾವೂ ಇಲ್ಲದೆ ಅದು ನಮ್ಮ ಹೃದಯವನ್ನು ಹೊಕ್ಕುವ ಹಾಗೆ ಡಿ ವಿ ಜಿಯವರು ಕೂಡ ಕನ್ನಡಿಗರಿಗೆ ಅದನ್ನು ದಯಪಾಲಿಸಿದ್ದಾರೆ. ಯಾಕೆ ಅನ್ನೋದೇನೆ ಮೊದಲನೇ ಮುದ್ರಣದಲ್ಲಿ ಇರಲಿಲ್ಲ ಸರ್ ಇಷ್ಟು ದೊಡ್ಡ ಮುನ್ನುಡಿ. 2ನೇ ಮುದ್ರಣಕ್ಕೆ ಅವರು ಬರೆದರು, ಯಾಕೆ ಬರೆದ್ರೋ ಗೊತ್ತಿಲ್ಲ. ಒಂದು ಪ್ರಶ್ನೆ ಅಷ್ಟೇ ಮಾತ್ರ ಓದ್ತೇನೆ. ಒಂದು ಭಾಗ, 5ನೇ ಭಾಗ ಇದೆ ಅದರೊಳಗಡೆ. ಒತ್ತಡವನ್ನು ಇಳಿಸುವ ಭಾಗದಲ್ಲಿ ಉಮರ ಮತ್ತು ಲುಕ್ರಿಸಿಯಸ್ ಅನ್ನುವಂಥ ಇಬ್ಬರು ಚಿಂತಕರ ಸಂಭಾಷಣೆಯನ್ನು ಮುಖಾಮುಖಿ ಮಾಡಿಸ್ತಾರೆ. ಕನ್ನಡ ಅಂದರೆ ಇದೇನೆ, ಗಮನಿಸಿ. ನಾನು ಅದಕ್ಕೆ ಹೇಳಿದ್ದು, ಕನ್ನಡವನ್ನು ಎಷ್ಟು ಚೆಂದ ನಮಗೆ ಬರೆಯೋಕ್ಕಾಗಲ್ಲ ಕಣ್ರಿ. ಕನ್ನಡಿಗರಿದ್ದಾರೆ, ನನ್ನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಪಾಪ ಬೈಬಾರ್ದು, ಕಷ್ಟಪಡ್ತಾರೆ, ಯಾಕೋ ಗೊತ್ತಿಲ್ಲ, ತುಂಬ ಕಷ್ಟ ಪಾಪ. ಓದಲ್ಲ, ಗಟ್ಟಿಯಾಗಿ ಓದಬೇಕು. ಓದಂದರೆ ನನ್ನ ಕಿವಿ ಕೇಳಬೇಕು. ಕನ್ನಡಕ್ಕೆ ಒಂದು ಲಯಗಾರಿಕೆ ಇರುತ್ತೆ, ಕನ್ನಡಕ್ಕೆ ಒಂದು ಸೌಂದರ್ಯವಿರುತ್ತೆ, ಅದು ಏನೇನೋ ಇದೆ, ಅದು ಹೇಳೋಕ್ಕಾಗದೇ ಇರೋದೆಲ್ಲ ಇದೆ ಅದಕ್ಕೆ. ಹಾಗೆ ಓದದೇ ಇದ್ದರೆ ಅದರ ನಡಿಗೆಯೇ ಗೊತ್ತಾಗಲ್ಲ, ಅದರ ಸೌಂದರ್ಯವೇ ಗೊತ್ತಾಗಲ್ಲ. ಸೌಂದರ್ಯ ಅಂದರೆ ಏನು, ಇವರೇ ಯಾರೇ ಹೇಳಿಬಿಟ್ರಲ್ಲ ಬ್ರಿಟಿಷರು, ಹಿಂಗಿರೋದಲ್ರಿ. ಸೌಂದರ್ಯ ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ನಾವು ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾರು ಹೇಳಿ, ದರಿದ್ರ ಯಾರೋ ಹೇಳಿಬಿಟ್ಟಿರೋದು ಬೆಳ್ಳಗಿರೋದೆಲ್ಲ ಸುಂದರವಾದದ್ದು, ಯಾವನು ಹೇಳ್ದವನು? ಹೀಗಿರುವುದೇ ಸುಂದರವಾದಂತ ಯಾವನು ಹೇಳ್ದವನು? ಗೊತ್ತಿಲ್ಲ. ನಮ್ಗೆ ಹಿತವಾದದ್ದೆಲ್ಲ ಸುಂದರವೇ. ಒತ್ತಡವನ್ನು ಇಳಿಸುವ ಭಾಗದಲ್ಲಿ ಉಮರನು ಲುಕ್ರಿಸಿಯಸ್ನಷ್ಟು ನೈರಾಶ್ಯವನ್ನು ತೋರುವುದಿಲ್ಲ. ಸಂಕಟ ಸಾಮಗ್ರಿಯ ನಡುವೆ ಸಂತೋಷ ಸಾಧನಗಳು ಅಷ್ಟಿಷ್ಟು ಉಂಟೆಂಬುದನ್ನು ಉಮರನು ಜ್ಞಾಪಕಕ್ಕೆ ತಂದುಕೊಳ್ಳುತ್ತಾನೆ. ಬದುಕಿನಿಂದ ಏನು ಪ್ರಯೋಜನ ಎನ್ನುತ್ತಾನೆ ಲುಕ್ರಿಸಿಯಸ್. ಇವನು ಇನ್ನೂ ಹಲವ. ಲುಕ್ರಿಸಿಯಸ್ ಒಂದು ಗುಲಾಬಿಯನ್ನು ಮೂಸಿದ್ದಾದರೂ ಲಾಭವೇ ಎನ್ನುತ್ತಾನೆ ಉಮರ್. ಭೋಗಪಟ್ಟು ಆಗೋದೇನು ಎನ್ನುತ್ತಾನೆ ಲುಕ್ರಿಸಿಯಸ್. ಭೋಗಾನುಭವ ಇರುವವರೆಗೆ ಇರುವಷ್ಟು ಕ್ಷಣವಾದರೂ ಗೋಲು ಮರೆತಿರುತ್ತದಲ್ಲವೇ ಎನ್ನುತ್ತಾನೆ ಉಮರ್. ನಿತ್ಯವೂ ನಡೆಯುತ್ತಿರುವ ಸರ್ವ ವಿನಾಶವನ್ನು ನೋಡಿದರೆ ಸುಖ, ಚಿಂತೆ, ಶ್ರೇಷ್ಠತಾ ಚಿಂತೆಗಳು ನಮಗೆ ಸ್ವಯಂಕೃತ ಕ್ಲೇಶವಲ್ಲವೇ ಎನ್ನುತ್ತಾನೆ ಲುಕ್ರಿಸಿಯಸ್. ತಡೆಯಲಾಗದ್ದನ್ನು ಎಣಿಸಿ ಗೋಳಾಡುತ್ತಿರುವುದಕ್ಕಿಂತ ಕೈಯಲ್ಲಿರುವ ಅಲ್ಪ ಸ್ವಲ್ಪವನ್ನು ಯಾಕೆ ಭವಿಸಬಾರದು ಎನ್ನುತ್ತಾನೆ ಉಮರ್. ಹೀಗೆ ವಸ್ತುಸ್ಥಿತಿ ಗ್ರಹಣದಲ್ಲಿ ಇಬ್ಬರೂ ಸಮಾನ ಅಭಿಪ್ರಾಯವುಳ್ಳವರಾದರೂ ಸಿದ್ಧಾಂತ ಭಾಗದಲ್ಲಿ ಇಬ್ಬರೂ ಸ್ಪಷ್ಟವಾದಷ್ಟು ವ್ಯತ್ಯಾಸವಿದೆ. ಉಮರನು ಲುಕ್ರಿಸಿಯಸ್ನಿಗಿಂತ ಹೆಚ್ಚು ಉಪಶಮನದ ಮಾರ್ಗವನ್ನು ತೋರುತ್ತಾನೆ. ಇದೇ ಉಮರನಿಗೆ ಹೆಚ್ಚಾಗಿ ದೊರೆತಿರುವ ಪ್ರೀತಿ ಪ್ರಶಸ್ತಿಗಳೇ ಕಾರಣ. ಮನುಷ್ಯನಿಗೆ ತನ್ನ ಗೋಲನ್ನು ಯಾರು ನುಡಿಯುತ್ತಾರೋ ಅಂಥವರು ಸ್ವಾಭಾವಿಕವಾಗಿ ಮಿತ್ರರಾಗುತ್ತಾರೆ. ಆದರೆ ಯಾರು ತಮ್ಮಂತೆ ಗೋಳಾಡುವುದರ ಜೊತೆಗೆ ಒಂದಷ್ಟು ಉಲ್ಲಾಸವನ್ನು ಒದಗಿಸುತ್ತಾರೋ ಅವರು ಇನ್ನೂ ಹೆಚ್ಚಿನ ಮಿತ್ರರಾಗುತ್ತಾರೆ. ಆಮೇಲೆ ಇಲ್ಲಿ ಬರುತ್ತೆ, ಮೇಲಿನ ನೋಟಕ್ಕೆ ನಮಗೆ ಕಾಣಿಸುತ್ತಲ್ಲ, ಅಲ್ಲೊಂದು ಹೆಣ್ಣು, ಅಲ್ಲೊಂದು ವೈನು, ಅಲ್ಲೊಂದು ಕಾವ್ಯ, ಇವುಗಳಿಗೆ ಅರ್ಥವನ್ನು ಡಿ ವಿ ಜಿಯವರು ದಯಪಾಲಿಸ್ತಾರೆ. ಅದನ್ನು ಗಮನಿಸಬೇಕಾದ. ಮದ್ಯವೆಂದರೆ ಬರೀ ಹಂಡ ಕುಡಿಯೋದು ಅಂತಿಲ್ಲ, ಮದ್ಯ ಅಲ್ಲ, ಅದು ಸಾಹಿತ್ಯವೂ ಒಂದು ಮದ್ಯ. ಫ್ರೆಂಚಿನ ಬಾದಲೇರ್ ಅನ್ನುವಂಥ ಕವಿ ಹೇಳ್ತಾನೆ, ಸದಾ ಕುಡಿದಿರು,
ಅವನು ಹೇಳ್ತಾನೆ, ಯಾಕೆ ಕುಡಿದಿರಬೇಕು? ಸದಾ ಕುಡಿದಿರು, ಮನುಷ್ಯ ಸದಾ ಕುಡಿದ ಸ್ಥಿತಿಯಲ್ಲಿರಬೇಕು. ಕಾಲನ ಅಸಹ್ಯ ಭಾರ ನಿನ್ನ ಭುಜಗಳನ್ನು ಮುಯ್ಯದಂತೆ ನೋಡಿಕೊಳ್ಳುವುದಕ್ಕಾಗಿ ಮನುಷ್ಯ ಸದಾ ಕುಡಿದಿರು. ಯಾವಾಗ ಅಂತ ಕೇಳ್ತಾನೆ. ಗಾಳಿಯನ್ನ, ಬೆಳಕನ್ನ, ನಕ್ಷತ್ರಗಳನ್ನ ಎಲ್ಲವನ್ನೂ ಕೇಳು, ಅವು ಆಗ ಉತ್ತರಿಸುತ್ತವೆ, ಇದು ಕುಡಿಯುವ ವೇಳೆ. ಅನ್ಯಾಯವಾಗಿ ನಿನ್ನ ಬದುಕನ್ನು ನಾಶ ಮಾಡಿಕೊಳ್ಳೋ ಬದಲು ನಿರಂತರವಾಗಿ ನೀನು ಕುಡಿ ಅಂತ ಹೇಳ್ತಾನೆ. ಯಾಕೆಂದರೆ ರುಜುತ್ವ, ಕಾವ್ಯ, ವೈನ್ ಇವುಗಳನ್ನು ನಿರಂತರವಾಗಿ ಯಾರು ತಮ್ಮದನ್ನಾಗಿ ಮಾಡ್ಕೊಂಡಿರ್ತಾರೋ ಅವರು ಈ ಲೋಕದ ಜೊತೆ ಅವರು ಏನನ್ನು ಬೇಕಾದರೂ ಜಯಿಸುವುದಕ್ಕೆ ಸಾಧ್ಯ ಅನ್ನುವ ತತ್ವವನ್ನು ಹೇಳ್ತಾನೆ. ಇದು ಅದೇನು ಗಮನಿಸಿ. ಮದ್ಯವೆಂದರೆ ಭಗವದುಪಾಸನೆಯ ಆನಂದ, ಬಟ್ಟಲೆಂದರೆ ಮನುಷ್ಯನ ಹೃದಯ, ಅರವಟ್ಟಿಗೆ ಎಂದರೆ ಸೂಫಿಯೋಗಿಗಳ ಗೋಷ್ಠಿ, ಪ್ರೀತಿ ಎಂದರೆ ಬುದ್ಧಿ ಮತ್ತು ಮನಸ್ಸು, ಗಂಧರ್ವನೆಂದರೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವವನು. ಈ ರೀತಿ ಸಂಜ್ಞೆಗಳನ್ನು ಅರಿತುಕೊಂಡು ಓದಿದರೆ ತೋರಿ ಬರುವ ಗೂಢಾರ್ಥವೇ ಉಮರನ ಅಂತರಂಗವೆಂದು, ಮೇಲೆ ಮೇಲೆ ಕಾಣುವ ಸ್ಪಷ್ಟಾರ್ಥವು ಒಂದು ವ್ಯಾಜ್ಯ ನಟನೆ ಎಂದು ಸೂಫಿಗಳು ಹೇಳುತ್ತಾರೆ. ನೋಡಿ, ಚಿತ್ತ ವಿಕಾಸವನ್ನುಂಟಾಗಿಸಿ ಅದರ ಮೂಲಕ ಅಪ್ರತ್ಯಕ್ಷವಾಗಿ ಆತ್ಮ ಸಂಸ್ಕಾರಕ್ಕೆ ದಾರಿ ಮಾಡಿಸುವುದು ಒಂದು ಕಾವ್ಯದ ಕೆಲಸ. ಆ ಅನುಭವದ ನುಡಿಯನ್ನು ಅವರು ಹಾಗೆ ಹೇಳ್ತಾರೆ. ಎರಡೇ ಪದ್ಯಗಳನ್ನು ಓದಿ ನನ್ನ ಮಾತನ್ನು ಮುಗಿಸ್ತೇನೆ. ಕನಸೊಂದು ಮುಂಜಾವನಲ್ಲಿ ಕಂಡೆನ್ ಏನೆಂಬೆನ್, ಅರವಟ್ಟಿಗೆಯಿಂದ ಸದ್ದಾದುದು ಇಂತು, ಏಳಿರೆಳೆ ಮಕ್ಕಳಿರ ಬಟ್ಟಲನ್ನು ತುಂಬಿಕೊಳ್ಳಿ, ನಿಮ್ಮೊಡಲ ಬಟ್ಟಲಲು ರಸಮಿವರ್ವ ಮುನ್ನ. ಶಿವಮೊಗ್ಗದಲ್ಲಿ ಒಬ್ಬ ಅಜ್ಜನ ಸಿಕ್ಕಿದ್ರು ನನಗೆ. 96 ವರ್ಷ 86 ವರ್ಷ ಗೊತ್ತಿಲ್ಲ, 86 ವರ್ಷ ಇರ್ಬೋದು. ನನ್ನ ಹತ್ರ ಉಮರ್ಣವಸಿಗೆ ನೋಡಿದ್ದೆ. ಇಡೀ ಪಠ್ಯ ಬಾ ಎಟ್ಟಿ ಹೇಳ್ತಾವೆ. ನಾನು ಹೇಳಿದೆ, ನನ್ನ ಗೆಳೆಯ, ನೀವು ಒಂದು ಜಾತಿಯವರು, ಉಮರಣ ಜಾತಿಯವರು. ಏನು ಮನುಷ್ಯ ತನ್ನ ಮನೆಯನ್ನು ಎಲ್ಲ ಶ್ರೀಮಂತ ಮನೆ ಬಿಟ್ಟು ಒಂದು ವೃದ್ಧಾಶ್ರಮದಲ್ಲಿ ಹೋಗಿ ಯಾರ ಸಂಪರ್ಕವೂ ಇಲ್ಲದೆ ನಾನು ಉಮರನನ್ನು ಓದುತ್ತೇನೆ. ಹಾಗೆ ಓದುವುದರಿಂದಾಗಿಯೇ ಆ ಮನುಷ್ಯನಿಗೆ ಒಂದು ತಾರುಣ್ಯ ದತ್ತವಾಗಿರೋದು. ಒಳಗೊಂದು ತಾರುಣ್ಯ ಇದೆ. ದೇಹಕ್ಕೆ ಮುಪ್ಪು ಬಂದಿರ್ಬೋದು, ವಯಸ್ಸಾಗಿರ್ಬೋದು, ಒಳ ತಾರುಣ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಾಹಿತ್ಯ. ಆ ತಾರುಣ್ಯ ದತ್ತವಾಗುವುದೇ ಸಾಹಿತ್ಯದ ಮೂಲಕ. ಮುಪ್ಪು ಬಂದೇ ಬರುತ್ತೆ, ಆದರೆ ಅಂತರಂಗಕ್ಕೆ ಒಂದು ಮುಪ್ಪು ಬಂದಿಲ್ಲ ಅನ್ನುವಂಥ ಚೈತನ್ಯವನ್ನು ಇಂಥ ಕೃತಿಗಳು ಕೊಡ್ತವೆ. ನೋಡಿ, ಕೋಳಿ ಕೂಗುವ ವೇಳೆ ಕಳ್ಳಂಗಡಿಯ ಮುಂದೆ ಬಬ್ಬೆ ಇಡುವರು, ಕೇಳ್ ತೆರೆಕದವನ್ ಎನ್ನುತ್ತೆ. ತೆರೆಕದವನ್ ಬೆಳಗ್ಗೆನೆ ಕುಡುಕರು ಹಂಗೆ ತಾನೆ, ಯಾವಾಗ ತೆಗಿತಾನೆ ಅಂತ ತೆರೆಕದವನ್ ಯಮಗೆ ಇಲ್ಲಿರಲು ಹೊತ್ತು ಬಹಳಿಲ್ಲ, ತೆರಳಿದ ಬಳಿಕ ಬರಲಿಕ್ಕೆ ಅಳವಲ್ಲ. ಇವತ್ತು ಮನುಷ್ಯರಾಗಿದ್ದೀವಿ, ಇವತ್ತಿಲ್ಲಿ ಕೂತಿದ್ದೀವಿ, ಹೋದ್ಮೇಲೆ ನಾವು ಇಲ್ಲಿರ್ತೀವಿ, ನಮ್ಮವರಿದ್ದಾರೆ ಅಂತ ಗೊತ್ತೇ ಇಲ್ಲವಲ್ಲ. ಬಾ ತುಂಬು ಬಟ್ಟಲನು, ಮಧುಮಾಸದ ಅಗ್ನಿಯಲ್ಲಿ ಚಿಂತೆ ಬೆಸನೆಂಬ ಚಲಿಬಂತೆಯನ್ನು ಬಿಸಿಡು, ನಮ್ಮ ಆಯುಷ್ಯನ ಅತ್ಪಕ್ಕಿ ಪಾರ್ವದೂರವೇ ಕಿರಿದು, ಅದು ರೆಕ್ಕೆ ಎತ್ತಿಹುದು ನೋಡು ಮನಮಾಡು. ಈ ಕ್ಷಣದಲ್ಲ ಇದ್ದೇವೆ, ಇನ್ನೊಂದು ಕ್ಷಣ ಇರ್ತೀವೋ ಗೊತ್ತಿಲ್ಲ, ಆದರೆ ಬದುಕನ್ನು ಹಸನಗೊಳಿಸಿಕೊಂಡು ಬದುಕುವ ಒಂದು ಸಾಮರಸ್ಯದ ಬದುಕು ಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಬೀಜರೂಪದ ಸಾಂಸ್ಕೃತಿಕವಾದ ತತ್ವ ಡಿ.ವಿ.ಜಿಯವರಲ್ಲಿ ಅಡಕಗೊಂಡಿದೆ ಅಂತ ನಾನು ನಂಬಿದ್ದೇನೆ. ಅಥವಾ ನಮ್ಮ ಕನ್ನಡದ ಬಹುದೊಡ್ಡ ಲೇಖಕರಾದಂತಹ ಅನೇಕರಲ್ಲಿ ಅಂಥ ಒಂದು ತತ್ವ ಅಡಕವಾಗಿತ್ತು. ಅದೇ ಒಂದು ಸಾಂಸ್ಕೃತಿಕ ನೀತಿ. ಯಾವ ಲೇಖಕರು ಪ್ರಶ್ನೆಗೆ ಮೀರಿದವರಲ್ಲ, ಎಲ್ಲರೂ ಪ್ರಶ್ನೆಗೆ ಒಳಪಡುವಂಥವರೇ. ಪ್ರಶ್ನೆಗೆ ಒಳಪಡಲೇಬೇಕು, ಇಲ್ಲದೆ ಅಂದರೆ ಆ ಲೇಖಕ ಚಿಂತಿತನಾಗ್ತಾ ಇರಲ್ಲ. ಯಾಕಂದರೆ ಕುವೆಂಪು ಏನು ಕಡಿಮೆ ಪ್ರಶ್ನೆಗಳಿಗೆ ಒಳಗಾಗಿದ್ದಾರಾ? ಎಲ್ಲರೂ ಪ್ರಶ್ನೆಗೆ ಒಳಗಾಗುವಂಥ ಲಂಕೇಶರು ಅನೇಕ ಪ್ರಶ್ನೆಗಳಿಗೆ ಸಿಕ್ಕಾಕೊಂಡಂಥವರು. ಆದರೂ ಅವರಿಂದ ಒಂದು ಸಾಮಾಜಿಕವಾದಂತಹ ಒಂದು ಸ್ವಾಸ್ಥ್ಯದ ಒಂದು ಭಯ ಜಗತ್ತಿನಲ್ಲಿತ್ತು. ತೇಜಸ್ವಿಯವರಿಗೆ ಆ ಥರದ್ದಿತ್ತು ಅಲ್ವಾ? ಅಂಥದ್ದು ಇಂಥ ಒಂದು ಸಾಹಿತ್ಯದ ಮೂಲಕ ಬರುತ್ತೆ. ಅನೇಕ ವಿಚಾರಗಳನ್ನು, ಒಂದು ಅನುಭವದ ನೆಲೆಯನ್ನು ನೀವೊಂದು ಕ್ಷಣ ಮರಿತೀರವಲ್ರಿ, ಒಂದು ಕ್ಷಣ ಮರಿತೀವಲ್ಲ, ನಾನು ಅಲ್ಲ ಅನ್ನೋ ಮರಿತೀವಲ್ಲ, ಆ ಕ್ಷಣವೇ ನಾವು ಮುಟ್ಟುವ ಅನುಭವದ ನೆಲೆ. ನಾನಲ್ಲ ಅಂತ ಮರೆಯುವ ಯಾವುದೇ ಕ್ಷಣ ಇದೆಯಲ್ಲ, ಆ ಕ್ಷಣ ನಾವು ಎಲ್ಲರೂ ಅನುಭವಿಗಳು. ನಾನಿಂಥವ್ರ ಮಗ ಅಲ್ಲ, ಇಂಥ ಭಾಷೆಗೆ ಸೇರಿದವನಲ್ಲ, ಇಂಥ ರೂಪವನ್ನು ಹೊತ್ತವನಲ್ಲ ಅಂತ ಎಲ್ಲರೂ ಮರೀತೀವಿ. ಪಾಪಿ ಕೂಡ ಮರೀತಾನೆ. ಕೊಲೆ ಮಾಡಿದವನು ಒಂದು ಕ್ಷಣ ಮರೆದು ಬಿಡ್ತಾನಲ್ಲ, ಆ ಕ್ಷಣ ದೊಡ್ಡದು. ಅದು ಅನುಭವದ ಕ್ಷಣ. ಅದೇ ಉಮರನ ಕಾವ್ಯ ಅಥವಾ ಮಂಕುತಿಮ್ಮನ ಕಗ್ಗದ ಒಂದು
ಫಿಲಾಸಫಿ ಅಥವಾ ಆ ಚಿಕ್ಕ ಚಿಕ್ಕ ವ್ಯಕ್ತಿಗಳ ಅಥವಾ ಮಹಾವ್ಯಕ್ತಿಗಳ ಜೀವನದ ಚಿತ್ರಗಳು, ಇವೆಲ್ಲದರ ಒಳಗೆ ಅಂಥ ಒಂದು ಸಾಮರಸ್ಯದ ಬದುಕಿನ ಹುಡುಕಾಟ ನಮ್ಮ ನಾಯಕರಲ್ಲಿದೆ. ಆ ಹುಡುಕಾಟ ನಮ್ಮದಾಗಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು, ಅದನ್ನು ದಾಟಿಸಬೇಕು. ಊರು ಮಾರಿಯನ್ನು ಊರಿಂದ ಊರಿಗೆ ದಾಟಿಸ್ತೀವಿ, ಒಳ್ಳೆಯದನ್ನು ಯಾಕೆ ದಾಟಿಸ್ತಿರ್ತಿಲ್ಲ? ದಾಟಿಸೋಣ. ಮಕ್ಕಳ ಮುಂದೆ ಸುಮ್ಮನೆ ಒಂದು ಪುಸ್ತಕ ಹಾಕಿ, ನಾವೇ ಒಂದು ಪುಸ್ತಕ ಮಾಡಿಬಿಟ್ಟಿದ್ದೀವಿ ಕುವೆಂಪು ಅವ್ರದ್ದು. ಯಾರು ಪುಸ್ತಕ ತೆಗೆಯಲ್ಲ ಅಂತಾರೋ ಅಂಥವ್ರ ಪುಸ್ತಕ ತೆಗೆಸಬೇಕು ಅಂತ ನಮ್ಮೊಂದು ಹಠ. ಅದೇ ನನಗೆ ಹಠ ಇದ್ದಿದ್ದು. ಯಾರು ಪುಸ್ತಕವೇ ತೆಗೆಯಲ್ವಾ, ತೆಗಿತೀರಿ ಅಂತ ನಮ್ಮ ಹಠ. ತೆಗಿಸ್ತೀವಿ ನಾವು. ಹಂಗೆ ಈ ಪುಸ್ತಕ ಬರಬೇಕು ಸರ್. ಒಂದು ಎಡಿಷನ್ನು ಉಮ್ಮರಣ ಹೊಸಗೆ ಹಾಗೆ ಬರಬೇಕು. ಯಾಕಂದರೆ ಜಗತ್ತಿನಲ್ಲಿ ನೆಟ್ಗೆ ಹೋಗಿ ನೀವು ನೋಡಿದರೆ ಉಮ್ಮರಣ ಹೊಸಗೆಗೆ ನಿರ್ಮಾಣಗೊಂಡಿರುವಂಥ ಶಿಲ್ಪಿಗಳು ಎಷ್ಟು, ಉಮ್ಮರಣ ಹೊಸಗೆ ಚಿತ್ರವನ್ನು ಬರೆದವರು ಎಷ್ಟು ಜನ, ಆ ಪುಸ್ತಕವನ್ನು ಚಿನ್ನದ ಅಕ್ಷರಗಳಲ್ಲಿ ಪ್ರಿಂಟ್ ಮಾಡಿ ಅದಕ್ಕೆ ಚಿನ್ನದ ಕಟ್ಟನ್ನು ಕಟ್ಟಿರ್ತಕ್ಕಂಥದ್ದು ಎಷ್ಟು, ತರವಾಗಿಯ ಸಾಹಿತ್ಯ ಯಾಕೆ ಪ್ರಸಾರಗೊಳ್ತು ಅಂತ ಒಂದು ವಿರಕ್ತಿ ಪ್ರತಿಯೊಬ್ಬರಿಗೂ ಅಗತ್ಯವಿದೆ. ಆ ವಿರಕ್ತಿ ಇದ್ದರೆ ನಮ್ಮ ಸಾಮಾಜಿಕ ಸ್ವಾಸ್ಥ್ಯ ಹಸನುಗೊಳ್ಳುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ಸಾಹಿತ್ಯಕ್ಕೆ ಬಂದೆ. ಇಲ್ಲಾಂದರೆ ನಾನು ರೈತನಾಗಿರಬೇಕು ಅಂತ ಆಸೆ ಇದ್ದಿದ್ದು. ಇರಲಿಲ್ಲ. ಓದಿದ್ದು ವಾಪಸ್ ಹೋಗೋಣಂದರೆ ಊರಿಗೆ ನಗರಕ್ಕೆ ಬಂದ ಕೋತಿಯನ್ನು ಹಳ್ಳಿ ಕೋತಿಗಳು ಸೇರಿಸ್ಕೊಳ್ಳಲಿಲ್ಲ. ಅದಕ್ಕೆ ಇಲ್ಲೇ ಉಳಿಬೇಕಾಗಿ ಬಂತು. ಅದಕ್ಕೆ ಈ DVG ಸುತ್ತ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅಂತರ್ಪಿಚಿಚ್ಚಿಗಳಾಗಿ ಇದ್ದೀನಿ. ಕುಪ್ಪಳಿಯಲ್ಲಿ ಒಬ್ಬನೇ ನಾನಿರೋದು. ನನ್ನ ಮನೆ ಒಂದೇ ಮನೆ ಅಲ್ಲಿ. ಕುವೆಂಪು ಮನೆ ಅಲ್ಲ, ನಮ್ಮ ಮನೆ ಇವಾಗ ಅದು. ನೀವೆಲ್ಲರೂ ಬರ್ಬೋದು, ಅಲ್ಲೇ ಇದ್ದೇವೆ. ಅಂಥ ಒಂದು ಶಕ್ತಿಯನ್ನು ಎಲ್ಲಿಂದ ಬಂದಿದೆ ಅಂದರೆ ಇಂಥ ಸಾಹಿತ್ಯದಿಂದ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಕೂತ್ಕೊಳ್ಳೋಕ್ಕೆ ಭಯ ನನಗೆ. ಇದು ಎಂಥ ದಿಗ್ಗಜರು ಬಂದು ಹೋಗಿರೋ ಜಾಗ ಇದು. ನಮಗೆ ಭಯ ಅದು. ಅಂಥ ಇಲ್ಲೆಲ್ಲ ಪಟಗಳು ಇದಾವಲ್ಲ, ಗೊತ್ತಿಲ್ಲ ಅವೆಲ್ಲ ನಮಗೆ. ಅವ್ರು ಟಚ್ ಪರಮಾತ್ಮದ ಒಂದು ಮಾತಿದೆ, ಕಬ್ಬಣಕ್ಕೆ ಸ್ಪರ್ಶಮನೆಯನ್ನು ತಾಗಿಸಿ ಚಿನ್ನಗೊಳಿಸಿ 1000 ವರ್ಷ ಭೂಮಿಯಲ್ಲಿ ಹೂತಿಟ್ಟರು, ಆಮೇಲೆ ತೆಗೆದ್ರು ಅದ್ರ ಗುಣವನ್ನು ಕಳ್ಕೊಳ್ಳಲ್ಲ ಅಂತೆ. ನಾವೇನು ಮಾಡಿದ್ದೀವಿ ಅಂದ್ರೆ ಪಕ್ಕನೇ ಓಡಾಡಿದ್ದೀವಿ. ಅಯ್ಯೋ ಅವರಷ್ಟು ನನಗೆ ತೇಜಸ್ವಿಷ್ಟ್ರ ಹತ್ರ, ಅಯ್ಯೋ ಕುವೆಂಪು ಚಿನ್ನಾನೇ ಆಗಿಲ್ಲ. ಇದು ನಮ್ಮ ಸ್ಥಿತಿ. ಹಾಗೆ ಆಗಕ್ಕೆ ಪ್ರಯತ್ನಿಸೋಣ. ನಮಸ್ಕಾರ. ನಾಳೆ ಸಂಜೆ ಅಂದರೆ ಶನಿವಾರ ಸಂಜೆ 6 ಗಂಟೆಗೆ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಇರುತ್ತೆ. ವಿದುಷಿ ನೀಲಮ್ಮ ಕೊಡ್ಲಿ ಅವರಿಂದ ಹಿಂದೂಸ್ತಾನಿ ಗಾಯನ. ಬಹಳ ಸ್ವಾರಸ್ಯಕರವಾದ ಚಿಂತನೆಗೆ ಹಚ್ಚುವ ಭಾಷಣವನ್ನು ಕೇಳಿದ್ದೇವೆ. ಅದು ಭಾಷಣ ಅನ್ನೋದಕ್ಕಿಂತ ಒಂದು ಹೃದಯ ಸಂವಾದ ಅಂತ ಹೇಳಬಹುದು. ಒಂದು ಯಾವತ್ತೂ ಒಂದು ತಮ್ಮ ಹೃದಯದಲ್ಲಿರುವ ಅದನ್ನು ನೇರವಾಗಿ ಹಂಚಿಕೊಳ್ಳೋದ್ರೆ ಅದರ ಗುಣವೇ ಬೇರೆ ಇರುತ್ತೆ. ಬೇರೆ ಅಕಾಡೆಮಿಕ್ಕಾಗಿ ಮಾತಾಡೋದು 100 ರೀತಿಯಲ್ಲಿ ಎಲ್ಲ ಕೇಳಿದ್ದೀವಿ. ಆದರೆ ತಮಗೆ ಹೇಗೆ ನವೋದಯ ಕವಿಗಳು ಕಂಡರು, ಹೇಗೆ ಇವತ್ತಿಗೂ ಅವರ ಚಿಂತನೆ ಇದರ ಸಂಗತವಾಗಿ ಕಾಣುತ್ತೆ ಅನ್ನೋದನ್ನು ತಮ್ಮ ವೈಯಕ್ತಿಕ ಅನುಭವದ ರೀತಿಯಲ್ಲಿ ಇವರು ಶಿವಾರೆಡ್ಡಿಯವರು ನಮಗೆ ತಲುಪಿಸಿದ್ದಾರೆ. ಇದು ತುಂಬ ದೊಡ್ಡವಾದ ಮೌಲ್ಯವಂತವಾದದ್ದು. ವಾಸ್ತವವಾಗಿ ಅಭಿಜಾತ ಸಾಹಿತ್ಯದ ಕಲೆಯ ಗುಣವೇ ಅದು. ಪ್ರತಿಯೊಂದು ಪೀಳಿಗೆಗೂ ಅದು ಬೇರೆ ಬೇರೆ ರೀತಿಯಲ್ಲಿ ತೆರೆದುಕೊಳ್ಳುತ್ತೆ. ಅದನ್ನು ರುಜುವಾತು ಮಾಡಿದ್ದಾರೆ. ಹಾಗೆ ಕುವೆಂಪು ಅವರಾಗಲಿ, ಬೇಂದ್ರೆಯವರಾಗಲಿ, DVG ಅವರಾಗಲಿ ಇವತ್ತಿಗೂ ಹೇಗೆ ಸಂಗತ ಆಗ್ತಾರೆ, ಇವತ್ತಿಗೆ ಹೇಗೆ ಕಾಣ್ತಾರೆ, ಇದರ ಅನ್ವೇಷಣೆ ಎಲ್ಲರಿಗೂ ಬಹಳ ಪ್ರಯೋಜನಕರವಾದ್ದು. ಅದನ್ನು ಅವರು ಹಲವಾರು ಉದಾಹರಣೆಗಳ ಮೂಲಕ, ಸಾಮಾಜಿಕ ಸನ್ನಿವೇಶಗಳ ವಿಶ್ಲೇಷಣೆಯ ಮೂಲಕ ಶಿವಾರೆಡ್ಡಿಯವರು ತಿಳಿಸಿದ್ದಾರೆ. DVG ಅವರನ್ನು ಹಲವರು ಹಳಬರು, ಪ್ರಗತಿಪರರು ಅಂತ ಕರೆದರು. ಆಧುನಿಕರು ಅವರನ್ನು ಸಾಂಪ್ರದಾಯಿಕರು ಅಂತ ಭಾವಿಸಿದರು. ಹೀಗೆ ಈ ವೈಚಿತ್ರ್ಯಗಳೆಲ್ಲನೂ ಬೇಕಾದಷ್ಟು ನಡೆದಿವೆ. ತಮ್ಮ ಮಟ್ಟಿಗೆ ಅವರು ಮಾನವತಾವಾದಿಗಳು ಅಷ್ಟೇ. ಅದನ್ನು ಶಿವಾರೆಡ್ಡಿಯವರು ಸ್ಪಷ್ಟ ಮಾಡಿದ್ದಾರೆ. ಒಂದು ಕಡೆ ಶಾಸ್ತ್ರಾಧ್ಯಯನ, ವೈಚಾರಿಕ ದೃಷ್ಟಿಗಳನ್ನು ಎತ್ತಿ ಹಿಡಿದ ಹಾಗೆಯೇ ಇನ್ನೊಂದು ಕಡೆ ತಾವೇ ಖುದ್ದಾಗಿ ವಿಧವಾ ವಿವಾಹಗಳನ್ನು ಮಾಡಿಸಿದ್ರು, ಪ್ರೋತ್ಸಾಹಿಸಿದ್ರು.
ಅಗಾಧ ಪಾಂಡಿತ್ಯದ ನಿಧಿಯಾಗಿದ್ದರೂ ಸದಾ ಜನಸಾಮಾನ್ಯರಿಗೆ ಬದುಕಿನಲ್ಲಿ ನೆಮ್ಮದಿ ಸಮಾಧಾನ ದೊರೆಯೋದಕ್ಕೆ ಸಹಾಯ ಆಗುವಂಥ ಬರವಣಿಗೆಯನ್ನು ಮಾಡಿದ್ರು. ಅವರದು ಕಾವು ಇರದ ಕಾಂತಿ ಅಂತ ಹೇಳಬಹುದು. ಅದು ಅವರ ಲಕ್ಷ್ಯ ಇರೋದು ಉಪಶಾಂತಿಯಲ್ಲಿ. ಬದುಕಿನಲ್ಲಿ ಧೀರತೆಯನ್ನು ಬೋಧಿಸಿದ ಹಾಗೆಯೇ ಅವರು ಅನಾಗ್ರಹ, ಲೋಕಸ್ನೇಹ, ಸಾಮರಸ್ಯ, ಸೌಹಾರ್ದ ಇದನ್ನು ದಶಕಗಳುದ್ದಕ್ಕೂ ಸಮಾಜಕ್ಕೆ ಅವರು ಬೋಧಿಸಿದ್ದಾರೆ. ಇನ್ನು ಉಲ್ಲಾಸ ಸಾಧನೆ ಮುಖ್ಯ ಅಂತ ಹೇಳೋ ಹಾಗೇನೆ ಸರಳತೆಯನ್ನು ಮೌಲ್ಯವಾಗಿ ಅವರು ಪ್ರತಿಪಾದಿಸ್ತಾರೆ. ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು ಗುಣ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಕಗ್ಗದ ಪ್ರಸಿದ್ಧವಾದ ಒಂದು ಮಾತು ಇದೆ. ಈ ಸುಂದರ ಸಂದೇಶವನ್ನು ಆದರಣೀಯ ಕೆ ಸಿ ಶಿವಾರೆಡ್ಡಿಯವರು ಮನೋಜ್ಞವಾಗಿ ನಮಗೆ ನೆನಪಿಸಿಕೊಟ್ಟಿದ್ದಾರೆ. ದೂರದ ಶಿವಮೊಗ್ಗದಿಂದ ನಮ್ಮ ಮೇಲಿನ ಪ್ರೀತಿಯಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶಿವಾರೆಡ್ಡಿಯವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕುವೆಂಪು ಸಮಗ್ರ ಕಾವ್ಯ ಎಡಿಟ್ ಮಾಡೋಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಶ್ರೀಯುತರು ಪಾಪ. ನಮಸ್ಕಾರ ಎಲ್ರಿಗೂ.